ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಕಿಣಿ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಾಂಶದ ಒಂದು ವಿಶೇಷ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇತ್ತೀಚೆಗೆ ಒಂದು ಆ್ಯಪ್ ತುಂಬ ಫೇಮಸ್ ಆಗ್ತಾ ಇದೆ. ಈಗ ಎಲ್ಲರೂ ಕರೆಕ್ಟಾಗಿ ಗೆಸ್ ಮಾಡಿರ್ತೀರ, ಕ್ಲಬ್ ಹೌಸ್. ಇದನ್ನು ನೀವು ಬಳಸ್ತಾ ಇರ್ಬೋದು ಅಥವಾ ಇದ್ರ ಬಗ್ಗೆ ನೀವು ಕೇಳಿರ್ಬೋದು. ಈ ಕ್ಲಬ್ ಹೌಸಲ್ಲಿ ಕನ್ನಡ ತಂತ್ರಾಂಶದೊಂದು ಕ್ಲಬ್ಬನ್ನು ನಾವು ಓಪನ್ ಮಾಡಿದ್ದೀವಿ. ಹಾಗೆ ಇವತ್ತು ಅಂದರೆ ಜೂನ್ 13, 2021ರಂದು ನಾವೊಂದು ಇವೆಂಟ್ ಹಮ್ಮಿಕೊಂಡಿದ್ವಿ. ಈ ಇವೆಂಟಲ್ಲಿ ಕನ್ನಡ ತಂತ್ರಾಂಶದ ಆಡ್ಮಿನ್ಸ್ ಮತ್ತು ಮೆಂಬರ್ಸ್ ನಾವು ಯೂಸ್ ಮಾಡಿದ, ನಾವು ಪರ್ಚೇಸ್ ಮಾಡಿದ ಮೊದಲ ಫೋನ್ ಜೊತೆ ನಮ್ಮ ಮೆಮೊರೀಸ್, ಅದು ಹಲವು ಥರದ್ದು ಇರುತ್ತೆ. ಅಂಥ ಮೆಮೊರೀಸ್ನ ನಾವು ಈ ಇವೆಂಟಲ್ಲಿ ಹಂಚ್ಕೊಂಡಿದ್ದೀವಿ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಈ ಎಪಿಸೋಡಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನಾವೆಲ್ಲರೂ ಕೇಳ್ಕೊಂಡು ಬರೋಣ. ಓಕೆ, ಸೊ ನೆಕ್ಸ್ಟ್ ನಮ್ಮ ಕಾರ್ತಿಕ್ ಅವರು ಹೇಳಿ. ಕಾರ್ತಿಕ್ ಅವರ ಒಂದು ಮೆಮೊರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಂದು 2011 ಇರ್ಬೋದು ಅನ್ಸುತ್ತೆ. ನಾನು 10th ಮುಗಿಸಿದ್ದೆ. ಆಗ ನನಗೆ ಈ ಟಾಕ್ ಬ್ಯಾಕ್ ಟಾಕ್ ಸಪೋರ್ಟ್ ಮಾಡೋಂಥ ಈ ನೋಕಿಯಾ ಸಿಂಬಿಯನ್ ಮೊಬೈಲ್ಗಳು ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಈಗಲೂ ಸಹ ನನ್ಗೆ ಒಂದು ಕನ್ಫ್ಯೂಷನ್ ಏನಂದ್ರೆ 2011 ನಾನು ತಗೋಬೇಕಾದ್ರೆ ಇತ್ತ ಅಥವಾ ನಾನೇ ಸರಿಯಾಗಿ ಇನ್ಫಾರ್ಮೇಶನ್ ಇಲ್ದಂಗೆ ಮತ್ತೊಂದು ಫೋನ್ನ ತಗೊಂಡ ಅನ್ನೋದು. ಸೊ ಅದು LG ಫೋನ್ ಒಂದಿತ್ತು. 3700 ಏನೋ ಇತ್ತು ಅದರ ರೇಟು. ನನಗೆ ಈಗಲೂ ಸಹ ಅದು ನೆನಪಿದೆ. ಅದು ಮೊಬೈಲ್ ಅಂಗಡಿಯವರು ನನಗೆ ಯಾಮಾರಿಸಿ ಮಾರಿದ್ದು ಅಥವಾ ನಾನು ಯಾಮಾರಿದ್ದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದು ನಾನು ಫಸ್ಟ್ PUC ಅಲ್ಲಿ ಇದ್ದಿದ್ರಿಂದ ಮತ್ತೆ ಆಗ ನಾನು ಮನೇಲಿ ಇದ್ದಿದ್ರಿಂದ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಈ ಟಾಕ್ಸ್ ಬಳಸೋಂಥ ಫೋನ್ಗಳು ಯಾವ್ಯಾವ ಥರ ಇರತ್ತೆ ಅಂತ. ಆ ಒಂದು ಅಂಗಡಿಯಲ್ಲಿ ಸಿಗತ್ತೆ ಅಂತ ಮಾತ್ರ ಯಾರೋ ಹೇಳಿದ್ರು. ನಾನು ಅಲ್ಲಿ ಹೋದಾಗ ಅವರು ಹೇಳಿದ್ರು, LG ಇದೆ ನೋಡಪ್ಪ, LG ಇದು ಚೆನ್ನಾಗಿ ಬಳಸ್ಬೋದು ನೀನು ಅಂತ. ಅದಕ್ಕಿಂತ ಮುಂಚೆ ಒಂದೇ ಒಂದ್ಸತಿ ಟಾಕ್ಸ್ ನಾನು ಕೇಳಿದ್ದೆ. ಇದ್ರದ್ದು ಒಂಥರ 1, 2, 3 ಅಂತ ಜೋರಾಗಿ ಹೇಳ್ತಿತ್ತು. ನನಗೆ ಆ ಟಾಕ್ಸ್ ನೋಕಿಯಾ ಸಿಂಬಿಯನ್ ಮೊಬೈಲ್ಗಿಂತ ಇದು ಭವಿಷ್ಯ ಚೆನ್ನಾಗಿರೋ ಮೊಬೈಲ್ ಇದು ಅಂತ ಅನ್ಕೊಂಡು ನಾನು ತಗೊಂಡೆ. ಆದ್ರೆ ಅದು ಬರೀ ನಂಬರ್ ಓದ್ತಿತ್ತು ಅನ್ನೋದ್ ಬಿಟ್ರೆ ಅದು ಇನ್ನೆಲ್ಲೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಕಾಂಟ್ಯಾಕ್ಟ್ಸ್ ಅಲ್ಲಾಗ್ಲಿ, ನಾವು ಮೆಸೇಜ್ ಮಾಡೋದಕ್ಕಾಗ್ಲಿ ಯಾವ್ದಕ್ಕೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಕಾಲ್ ಬಂದಾಗ ಮಾತ್ರ ಕಾಲ್ ನಂಬರ್ ಓದ್ತಿತ್ತು. ಸೊ ಈ ತರ ಕೆಲವೊಂದು ಆಪ್ಷನ್ಗಳನ್ನ ಮಾತ್ರ ಸಪೋರ್ಟ್ ಮಾಡ್ತಿತ್ತದು. ಅದಾದ್ಮೇಲೆ ನಾನು ಅದನ್ನ 1 ವರ್ಷ ಏನೋ ಬಳಸ್ದೆ. ನನಗೆ ಆ ಫೋನ್ ಸಾಕಾಯ್ತು ಅನ್ನಿಸ್ತು. C5 ಮೊಬೈಲ್ ತಗೊಂಡೆ. ಆಗ ಸಹ ನನಗೆ ಈ ಟಾಕ್ಸು ಡೆಮೋ ಸಿಗೋದು ಅಥವಾ ಕ್ರ್ಯಾಕ್ ಸಿಗೋದು ಸರಿಯಾಗಿ ಗೊತ್ತಿರಲಿಲ್ಲ. ನಾನು ಮಿತ್ರ ಜೊತೆಗೆ ಹೋಗಿ ಟಾಕ್ಸ್ ಹಾಕೊಂಡಿದ್ದು ಈಗಲೂ ಸಹ ನನಗೆ ಚೆನ್ನಾಗಿ ನೆನಪಿದೆ. ಸೊ ಇದಾಗಿತ್ತು ನನ್ನ ಅನುಭವಗಳು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಘಟಕ್ ಸಿಂಗ್. ನೆಕ್ಸ್ಟ್ ನಮ್ಮ ರಾಜೇಶ್ ಕಿಣಿ ಅವ್ರನ್ನ ಮಾತಾಡಿಸ್ಬೇಕು ಅನ್ಸುತ್ತೆ. ರಾಜೇಶ್ ಕಿಣಿ ಇದಾರಾ? ಇದಾರೆ. ಓಕೆ, ಕಿಣಿ. ನನ್ನ ಮೊದಲ ಫೋನು ಆಸ್ ಯೂಶಲ್ ಆಗಲೇ ಘಟಕ್ ಹೇಳ್ದಂಗೆ ಮೊದಲು ಫೋನು ಸಾಮಾನ್ಯವಾಗಿ ಯಾರ್ದದ್ದು ಟಾಕ್ಸ್ ಅಥವಾ ಆಂಡ್ರಾಯ್ಡ್ ಫೋನ್ ಆಗಿರಲ್ಲ. ನನಗೆ ನನ್ನದೇ ಅಂತ ಫೋನ್ ಸಿಕ್ಕಿದ್ದು ನಮ್ಮ ಚಿಕ್ಕಮ್ಮ ನನಗೆ 3210C ಫೋನನ್ನ ಕೊಡ್ಸಿದ್ರು. ಅದಕ್ಕೂ ಮೊದಲು ನಾನು ಅವ್ರದೇ ಸುಮಾರು ಫೋನು ಒಂದು 2-3 ಮಾಡಲ್ ಯಾವುದೋ 3200 ಬರ್ತಿತ್ತು, ಅದನ್ನೆಲ್ಲ ಯೂಸ್ ಮಾಡಿದ್ದೆ. ಆಗೊಂದು ಭ್ರಮೆ ಏನಿತ್ತು ಅಂದ್ರೆ ಈ 3110C ತಗೊಂಡಾಗ ಯಾವ ಫೋನಿಗೆ ಬೇಕಾದ್ರೂ ಟಾಕ್ಸ್ ಹಾಕ್ಬೋದು ಅನ್ನೋದೊಂದು ಇತ್ತು. ಅದಾಗ ಗೊತ್ತಿರ್ಲಿಲ್ವಲ್ಲ. ಅದು ಆ 3110Cಯಲ್ಲಿ ಆಗ ಒಂದು ವಾಯ್ಸ್ ಟ್ಯಾಗ್ ಅಂತ ಒಂದು ಫೀಚರ್ ಇತ್ತು, ನಿಮ್ಗೆಲ್ಲ ಗೊತ್ತಿರುತ್ತೆ. ಅದೇನಂದ್ರೆ ನಾವೇ ನಮ್ಮ ವಾಯ್ಸಲ್ಲೇ ರೆಕಾರ್ಡ್ ಮಾಡಿ ಸ್ಪೆಷಲಿ ಅದು ಕಾಂಟ್ಯಾಕ್ಟ್ಸ್ಗೆ ಅಂತ ಇದ್ದಿದ್ದು. ಮತ್ತೆ ನಮಗೆ ಬೇಕಾದಾಗ ಅದೇ ಟೋನಲ್ಲಿ ನಾವು ಏನು ಹೆಸರು ಸೇವ್ ಮಾಡಿದ್ವೋ ನಾವು ಅದನ್ನೇ
ಅದೇ ಟೋನಲ್ಲಿ ರಿಪೀಟ್ ಮಾಡಿದ್ರೆ ಅದಕ್ಕೆ ಕಾಲ್ ಹೋಗ್ತಿತ್ತು. ಅದು ಬಿಟ್ರೆ ಅದ್ರಲ್ಲಿ ಅಂಥದ್ದೇನು ಫೀಚರ್ ಇರಲಿಲ್ಲ. ಆದರೂ ನಾನು ಸುಮಾರು ಸರ್ತಿ ಟಾಕ್ಸ್ ಹಾಕ್ಸ್ಕೊಳ್ಬೇಕು ಅಂತೆಲ್ಲ ಟ್ರೈ ಮಾಡಿದೆ. ಬಟ್ ಆ 3110 ಫೋನಲ್ಲಿ ಅದರದ್ದು ಸೌಂಡು ಒಂದ್ ರೀತಿ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಜೋರಾಗಿರ್ಲಿಲ್ಲ, ಬಟ್ ಇರೋದ್ರಲ್ಲಿ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ನನ್ನ ಮೊದಲನೇ ಫೋನು 3110C. ಅದನ್ನ ಎಷ್ಟೋ 3000ಕ್ಕೂ ಎಷ್ಟೋ ಕೊಡಿಸಿದ್ದು ನನಗೆ. ಅದಾದ್ಮೇಲೆ ನೋಕಿಯಾ E63. ಆ ನೋಕಿಯಾ E63 ಹೊಸ ಫೋನ್ ಬಂದಾಗ್ಲೂ ಆಗ ಅದಕ್ಕೆ 10,000 ಎಷ್ಟೋ ಇತ್ತು. ಒಂದಿನ ಬೆಳಗ್ಗೆ ಹೋಗಿ ನಾನು ನಮ್ಮಪ್ಪ ಹೋಗಿ ತಗೊಂಡ್ ಬಂದಿದ್ದು ಫೋನು ಇದು. ಆಮೇಲೆ ಆ 3110C ಅದ್ರ ಜೊತೆ ನೆನಪುಗಳು ಅಂತ ಏನಾದ್ರು ಹೇಳೋದಾದ್ರೆ, FM ಕೇಳ್ತಾ ಇದ್ವಿ ನಾವೆಲ್ಲ ಆಗ. ತುಂಬಾ FM ಕೇಳ್ತಾ ಇದ್ವಿ. ಸ್ಪೆಷಲಿ ಫೀವರ್ 104 FM ಯಾವುದೇ ಆಗಿರ್ಬೋದು ಅದು. ಅದನ್ನ FM ಹಾಕೊಳ್ಳೋದಕ್ಕೆ ಪಡ್ತಿದ್ದ ಕಷ್ಟ ಅದು ಒಂದೊಂದ್ಸರ್ತಿ ಏನೋ ಆಗ್ಯದ, ಯಾಕೆ ಅಂತ ಗೊತ್ತಿರಲಿಲ್ಲ. ಬಟ್ ಇದು ನಂಗೆ ಈಗಲೂ ಗೊತ್ತಾಗ್ತಿಲ್ಲ ಅದು ಹೆಂಗೋ ಫಂಕ್ಷನಾಲಿಟಿ, ಅದು ಎಷ್ಟು ಡೌನ್ ಎಷ್ಟು ಓಕೆ ಅಂತ ನಾವೆಲ್ಲ ಇದು ಕೌಂಟ್ ಮಾಡಿ ಜ್ಞಾಪಕ ಇಟ್ಕೊಂಡಿರ್ತಿದ್ವಲ್ಲ, ಅದು ಏನೋ ಆಗಿ ಅದು ಬರ್ತಿರ್ಲಿಲ್ಲ ಒಂದೊಂದ್ಸರ್ತಿ. ಆ ಟೈಮಲ್ಲಿ ಆ ಟೈಮಲ್ಲಿ ಒಂದ್ಸರ್ತಿ ಸಿಟ್ಟು ಬರ್ತಿತ್ತು, ಒಂದ್ಸರ್ತಿ ದುಃಖ ಅಂತ ಹೇಳೋಕ್ಕಾಗಲ್ಲ, ಬಟ್ ಬೇಜಾರಾಗಲ್ಲ. ಅಯ್ಯೋ ಎಷ್ಟು ಮಾಡಿದ್ರು ಬರ್ತಾ ಇಲ್ವಲ್ಲ ಇದು, ಆ ಥರದ್ದೊಂದಿತ್ತು. ಆಮೇಲೆ ಆ ಟೈಮಲ್ಲಿ ಮತ್ತೊಂದು ಟ್ರೆಂಡ್ ಅಥವಾ ನಾನ್ ಪರ್ಟಿಕ್ಯುಲರ್ಲಿ ಒಂದು ಏನು ಹಾಬಿ ಇತ್ತು ಅಂದ್ರೆ, ಹಾಡನ್ನ ಬ್ಲೂಟೂತ್ ಇಂದ ಕಳಿಸ್ಕೊಳ್ಳೋದು. ಇದನ್ನ ನಾವೆಲ್ಲರೂ ಮಾಡ್ತಿದ್ವಿ. ಬಟ್ ಆ ಟೈಮಲ್ಲಿ ನಾನು ಸ್ಪೆಷಲ್ ಆಗಿ ಹಳೆ ಹಾಡನ್ನ, ಕೆಲವು ಅಪರೂಪದ ಹಾಡುಗಳನ್ನೆಲ್ಲ ಹುಡ್ಕೊಂಡು ಆಗ ಅದರಲ್ಲಿ ಏನು ಜಾಸ್ತಿ ಸ್ಟೋರೇಜ್ ಇರ್ತಿರ್ಲಿಲ್ಲ. ಎಷ್ಟೋ ಕಡಿಮೆ MB, 10 MB, 20 MB ಅಷ್ಟೆಲ್ಲ ಇರ್ತಿತ್ತು. ಅದರಲ್ಲೇ ಹಾಡಿಟ್ಕೊಂಡಿರ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಇದು ನನ್ನ ಕೆಲವು ಮೆಮೊರೀಸ್. ಓಕೆ, ನೆಕ್ಸ್ಟ್ ಗೆಟಾಕ್. ಮುಸ್ತಾಕ್ ನೀವು ಶೇರ್ ಮಾಡಿ, ಆಮೇಲೆ ನಾನು. ಓಕೆ, ನನ್ನ ಒಂದು ನೆನಪು ಹೇಳಬೇಕು ಅಂದ್ರೆ, ನಾನು ಫಸ್ಟ್ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಮ್ಮ ಮನೆಯಲ್ಲಿ ಫಸ್ಟ್ ಮೊಬೈಲ್ ತಗೊಂಡ್ರು, ರಿಲಯನ್ಸ್ ಫೋನು. ಆ ಫೋನ್ ಮುಟ್ಟಕ್ಕೆ ಮತ್ತೆ ಆ ಫೋನ್ ಯೂಸ್ ಮಾಡೋದೇ ಒಂಥರ ಚೆನ್ನಾಗಿರ್ತಾ ಇತ್ತು. ಅವಾಗ್ಲೇನೆ ಒಂಥರ ಖುಷಿ ಆಗ್ತಾ ಇತ್ತು. ಈ ರಿಲಯನ್ಸ್ ಸಿಮ್ ಅದ್ರಲ್ಲಿ ಈ ಜಾದೂ ಕಾರ್ಡ್ ಅನ್ಕೊಂಡ್ ಬಿಡ್ತಾ ಇದ್ರು. ಅದೇನೋ ಹಾಕೊಂಡ್ರೆ 50 ಪೈಸೆ ಪರ್ ಕಾಲ್ ಅಂತ ಇರ್ತಾ ಇತ್ತು. ಅದೇ ಕಡಿಮೆ ಕಾದ ಆ ಟೈಮಲ್ಲಿ. 1 ನಿಮಿಷಕ್ಕೆ 50 ಪೈಸೆ ಕಟ್ ಆಗ್ತಾ ಇತ್ತು ಅದ್ ಹಾಕೊಂಡಿದ್ರೆ. ಸೊ ಅದನ್ನ ಹಾಕ್ಸ್ಕೊಂಡು ನಮಗ್ ಗೊತ್ತಿರುವಂತ ನಂಬರಿಗೆ ಕೆಲವ್ರಿಗೆ ಫೋನ್ ಮಾಡೋದು. ಈ ರಜಕ್ ಹೋಗಿದ್ದಾಗ, ನಾವು ಹಾಸ್ಟೆಲ್ ಎಲ್ಲ ಓದ್ತಾ ಇದ್ವಲ್ಲ, ರಜಕ್ ಹೋಗಿದ್ದಾಗ ಆತರ ಎಲ್ಲ ಮಾಡ್ತಾ ಇದ್ವಿ. ಅವಾಗ್ಲೇನೆ ಒಂಥರ ಮೊಬೈಲ್ ಹುಚ್ಚ ಬಂದ್ಬಿಟ್ಟಿತ್ತು. ಅದ್ರಲ್ಲೆಲ್ಲ ಫುಲ್ ಕ್ಯಾನ್ಸಲ್ ಕೀ ಒತ್ಬಿಟ್ಟು ಡೌನ್ ಏರೋ ಕೀ ಒತ್ತಿದ್ರೆ ಹಂಗೆ ರಿಂಗ್ ಟೋನ್ ಎಲ್ಲ ಬರೋದು. ಅದೇ ಆ ರಿಂಗ್ ಟೋನ್ ಎಲ್ಲ ಕೇಳಕ್ಕೇನೆ ಬಹಳ ಚೆನ್ನಾಗಿರ್ತಾ ಇತ್ತು. ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಆಡಿಯೋ ಮೇಲಲ್ಲ. ಹಾಗಾಗಿ ಈ ರಿಂಗ್ ಟೋನ್ ಎಲ್ಲ ಕೇಳೋದು ಅಟ್ಲೀಸ್ಟ್ ಆ ತರದಾದ್ರೂ ತಗೋಬೇಕು ಅಂತ ಆ ಟೈಮಲ್ಲೇ ಅನ್ಸಿತ್ತು. ಒಟ್ನಲ್ಲಿ ಒಂದ್ ಮೊಬೈಲ್ ಕೈಯಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ಅವಾಗ್ಲೇ ಸ್ವಲ್ಪ ಹುಚ್ಚಿಡಿದಿತ್ತು. ಆದ್ರೆ SLC ಮುಗಿಸ್ಕೊಂಡು ಐ ಥಿಂಕ್ ಏಪ್ರಿಲ್ 10th ನಾನು ನಮ್ಮ ಶಾಲೆಯಿಂದ ಆಚೆ ಬರುವಾಗ ಬಸ್ಸಲ್ಲಿ ನಮ್ಮಮ್ಮ ಹೇಳಿದ್ರು ನಂಗೆ, ನೀನೇನಾದ್ರೂ ಈ ಸಲ SLC ಪಾಸ್ ಆದ್ರೆ ನಿಂಗೆ ನಾವು ಮೊಬೈಲ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಅವ್ರಿಗೂ ಗೊತ್ತಿತ್ತಲ್ಲ ನಾನು ಮೊಬೈಲು, ಈ ರೇಡಿಯೋ ಈ ತರದಂದ್ರೆ ಹುಚ್ಚು ಜಾಸ್ತಿ ನಂಗೆ. ಅವ್ರಿಗೆ ಗೊತ್ತಿತ್ತು. ಅವ್ರು ಹೇಳಿದ್ರು. ಹಂಗ ಹೇಳಿದ ತಕ್ಷಣ ನಾನು ಗ್ಯಾರಂಟಿ ನನಗಿತ್ತು, ನಾನು SLC ಪಾಸ್ ಆಗೇ ಆಗ್ತೀನಿ ಅಂತ. ನಾನ್ ಹೇಳ್ದೆ, ನನಗೊಂದ್ ಕೆಲ್ಸ ಮಾಡಿ, ನೀವ್ ಈಗಲೇ ಕೊಡ್ಸಿ, ಹೆಂಗಿದ್ರು ರಜಾ ಇದೆ, ನಾನೆಲ್ಲ ಯೂಸ್ ಮಾಡ್ತೀನಿ, ಈಗಲೇ ಕೊಡ್ಸಿ ನಂಗೆ. ಒಂದ್ ವೇಳೆ ನಾನು SLC ಫೇಲ್ ಆದ್ರೆ ನಾನು ಮೊಬೈಲ್ ವಾಪಸ್ ಕೊಟ್ಬಿಡ್ತೀನಿ. ನಮ್ಮನೆಯಲ್ಲಿ ಅವಾಗ ನಮ್ಮ ಅಪ್ಪನ ಹತ್ರ ಬಿಟ್ರೆ ಮತ್ತೆ ಯಾರ ಹತ್ರನೂ ಮೊಬೈಲ್ ಇರ್ಲಿಲ್ಲ. ನಾನ್ ಬೇಕಾದ್ರೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಅಂದೆ. ಅದಕ್ಕೆ ಒಪ್ಕೊಂಡ್ರು ಅವ್ರು. ಒಪ್ಕೊಂಡಿದ್ದೆ ಒಂಥರ ಬಹಳ ಖುಷಿ ಆಯ್ತು. ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಅಂಗಡಿ ನೆನ್ಪಿದ್ದ, ನಾನು ನಮ್ಮಮ್ಮ ನಮ್ ತಮ್ಮ, ನಮ್ಮಪ್ಪ ಇನ್ನು ಬೆಂಗಳೂರಲ್ಲೇ ಇದ್ರು ಅವಾಗ. ಅಮ್ಮ ನನ್ನನ್ನ ಕರ್ಕೊಂಡು ಹೋಗಕ್ಕೋಸ್ಕರ ಬಂದಿದ್ರು ಶಿವಮೊಗ್ಗಕ್ಕೆ. ಅಲ್ಲಿ ನಾವು ಫಸ್ಟ್ ಮೊಬೈಲ್ ತಗೊಂಡಿದ್ದ. ಅಂಗಡಿ ಹೋದಾಗ್ಲೂ ಕೂಡ ಅದೆಷ್ಟೋ ಯಾವ್ದೋ ಮಾಡಲ್ ನೇಮ್ ಮರ್ತೋಗಿದೆ, 1600 rupees ಇತ್ತು ಅದಕ್ಕೆ ಮೊಬೈಲಿಗೆ. 1400 ಒಂದ್ ಸಿಗ್ತಾ ಇತ್ತು, ಆದ್ರೆ ಅದ್ರಲ್ಲಿ FM ಬರ್ತಾ ಇರ್ಲಿಲ್ಲ. ಈ FM ಬರುತ್ತೆ
ಇದು ಏನೋ ಒಂದು $200 ಖರ್ಚು ಮಾಡಿದ್ರೆ ಇನ್ನೂ FM ಬರೋದೇ ಸಿಗತ್ತಲ್ಲ ಅಂದ್ಬಿಟ್ಟು ಇದೇ ಕೊಡ್ಸಿ ನನಗೆ ಅಂತ ಹೇಳ್ಬಿಟ್ಟು ಹೇಳಿ ಆ ಮೊಬೈಲ್ ತಗೊಂಡ್ ಬಂದು ಬೆಂಗಳೂರಲ್ಲಿ ಬಂದು ನಾನು ನನ್ನ ತಮ್ಮನ ಹತ್ರ ಎಲ್ಲ ತೋರಿಸ್ಕೊಂಡು ಅವ್ನಿಗೆ ಕಾಣ್ತಾ ಇತ್ತಲ್ಲ ಆಪರೇಟ್ ಎಲ್ಲ ಮಾಡ್ಬಿಟ್ಟು ನಾನೇ ತೋರ್ಸ್ಕೊಂಡು ಈಗ ಏನ್ ಬಂತು ಅಂತ ಎಲ್ಲ ತೋರ್ಸ್ಕೊಂಡು ನಾನು ಆಮೇಲೆ FM ಹಾಕೋದೆಲ್ಲ ಕಲ್ತ್ಕೊಂಡೆ. ಅದು ಒಂಥರ ನನಗ್ ಚೆನ್ನಾಗಿರ್ತಾ ಇತ್ತು FM ಕೇಳಕ್ಕೆ. ಫ್ರೀ ಇದ್ದಾಗೆಲ್ಲ FM ಕೇಳೋದು ಬರೀ ಅದೇ ಮೊಬೈಲ್ ಅಲ್ಲಿ. ಅದ್ರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಈ ಮುಂಚೆ ಅಂದ್ರೆ ಮೊಬೈಲ್ ಎಲ್ಲ ಇದ್ದಿದ್ರಲ್ಲ ಅವಾಗ ರೇಡಿಯೋ ಇತ್ತು. ಅವಾಗ ರೇಡಿಯೋದಲ್ಲಿ ಸೆಲ್ ಹಾಕ್ಬಿಟ್ಟು ನಾವು ಕೇಳ್ತಾ ಇದ್ವಿ FM ಗಳನ್ನೆಲ್ಲ. ಆದ್ರೆ ಮೊಬೈಲ್ ಬಂದ್ಮೇಲೆ ಅದನ್ನ ಚಾರ್ಜ್ ಮಾಡ್ಬಿಟ್ಟು ಕೇಳ್ತೀವಲ್ಲ, ಸೊ ಇದು ಸೆಲ್ಲಿನ ಅವಶ್ಯಕತೆನೂ ಇರೋದಿಲ್ಲ, ದುಡ್ಡು ಖರ್ಚಾಗೋದು ಉಳಿಯುತ್ತೆ. ಜಸ್ಟ್ ಚಾರ್ಜ್ ಮಾಡೋದು, FM ಕೇಳೋದು, ಒಂಥರ ಚೆನ್ನಾಗಿತ್ತು ಅದ್ ನನಗೆ. ಇದು ನನ್ನ ಫಸ್ಟ್ ಮೊಬೈಲಿನ ನೆನಪುಗಳು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಈಗ ಇಲ್ಲಿ ಸುಮಾರು ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ, ರಿತಿಕ್ ಪಾಟೀಲ್ ಮತ್ತೆ ಇನ್ನು ಕೆಲವರೆಲ್ಲ. ಸೊ ಈಗಲೇ ರೈಸ್ ಮಾಡಬೇಡಿ, ಎಲ್ಲರೂ ಒಬ್ರೊಬ್ರಾಗಿ ನಾವು ಅವಕಾಶ ಕೊಡ್ತೀವಿ. ಸೊ Yes. ದಯವಿಟ್ಟು ವೆಯ್ಟ್ ಮಾಡಿ, ನಾವು ಹೇಳಿದಾಗ ರೈಸ್ ಮಾಡಿ ಅಂತ ಅಂದಾಗ ನೀವು ರೈಸ್ ಮಾಡಿ. ಓಕೆ ಓಕೆ, ವಿವೇಕ್ ದೊಡ್ಡಮನಿಯವರು ಕೂಡ ರೈಸ್ ಮಾಡ್ತಾ ಇದಾರೆ ಸರ್, ಖಂಡಿತ ಅವಕಾಶ ಮಾಡೋಣ. ಈಗ ಖಂಡಿತ. ನನ್ನ ಒಂದು ಸ್ಟೋರಿ ಹೇಳ್ಬೇಕು ಅಂದ್ರೆ, ಫಸ್ಟ್ ನನಗೂ ಕೂಡ ಮೊದಲು ರೇಡಿಯೋ ಕೇಳೋದು ಅಂದ್ರೆ ಬಹಳ ಹುಚ್ಚಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅದನ್ನೇ ಮಾಡ್ತಾ ಇದ್ದೆ. ಆಮೇಲೆ ಈ ಮೊಬೈಲು ಅಂತೆಲ್ಲ ಬಂದಾಗ ನಮ್ಮ ಮನೇಲಿ ಫಸ್ಟ್ ಒಂದು ಮೊಬೈಲ್ ಇತ್ತು. ಅದು ಯಾವ್ದು ಅಂತ ಗೊತ್ತಿಲ್ಲ, ಒಟ್ಟು ನೋಕಿಯಾದ. ಅವಾಗೆಲ್ಲ ನೋಕಿಯಾ ಮೊಬೈಲ್ಗಳೇ ಎಲ್ಲಾರು ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಈ ಹಾವು ಆಟ ಆಡೋದೆಲ್ಲ ಬರ್ತಾ ಇತ್ತಲ್ಲ, ಅಂತ ಮೊಬೈಲ್ ಒಂದೇ ಒಂದಿತ್ತು. ಸೊ ಅವಾಗ ಫಸ್ಟ್ ಮನೆಗೆ ಬಂದಾಗ ಅಂದ್ರೆ ನಮ್ ಸ್ಕೂಲಲ್ಲಿ ಮೊದ್ಲೇ ರಜೆ ತುಂಬಾ ಕಡಿಮೆ ಕೊಡ್ತಾ ಇದ್ರು. ಸೊ ಅವಾಗ ಮನೆಗ್ ಬಂದು ಫ್ರೆಂಡ್ಸ್ ಕಾಲ್ ಮಾಡೋದು, ಅಥವಾ ಮನೆಗ್ ಬಂದು ಸ್ಕೂಲ್ ಕಾಲ್ ಮಾಡಿ ನಮ್ಮ ಪ್ರಿನ್ಸಿಪಲ್ ನ ಮಾತಾಡ್ಸೋದೇ ಒಂಥರ ಖುಷಿ, ಅದೇ ಒಂದು. ಸೊ ಮತ್ತೆ ವಾಪಸ್ ಮನೆಯಿಂದ ಬಂದಾಗ ಸ್ಕೂಲಲ್ಲಿ ನಾವು ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ನೀನ್ ನನ್ ಕಾಲ್ ಮಾಡಿದ್ದೆ, ಸೊ ನಾನ್ ಇವನ್ ಕಾಲ್ ಮಾಡಿದ್ದೆ, ಇಷ್ಟೊತ್ ಮಾತಾಡ್ದೆ. ಅವಾಗೆಲ್ಲ ಒಂದೊಂದು ರೂಪಾಯಿನೂ ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಅವ್ ಯಾರ್ಯಾರು ಕಾಲ್ ಮಾಡ್ಬೇಕು ಅಂದ್ರೂ ಕೂಡ ಕರೆನ್ಸಿ ಲೆಕ್ಕಾಚಾರ ಇಟ್ಕೊಂಡೆ ಮಾತಾಡ್ತಾ ಇದ್ವಿ. ಸೊ ಆತರ ಎಲ್ಲ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ನಮ್ ಸ್ಕೂಲಲ್ಲಿ ಇನ್ನೊಂದೇನು ಅಂದ್ರೆ, ಮೊಬೈಲ್ ಅಲೋ ಮಾಡ್ತಾ ಇರ್ಲಿಲ್ಲ, ಮತ್ತೆ ನಾವು ಕೂಡ ಇಟ್ಕೊಳ್ತಾ ಇರ್ಲಿಲ್ಲ ಸ್ಕೂಲಲ್ಲಿ. ಬಟ್ ಅದಾದ್ಮೇಲೆ ಕಾಲೇಜಿಗೆ ಬಂದಾಗ ಫಸ್ಟ್ PUC ಅಲ್ಲಿ ಇದ್ದಾಗ ಒಂದು ಮೊಬೈಲ್ ಕೊಡಿಸಿದ್ರು. ಅದ್ ಯಾವ್ದು ಅಂದ್ರೆ ನೋಕಿಯಾ 5030. ಅದು ಮ್ಯೂಸಿಕ್ ಎಕ್ಸ್ಪ್ರೆಸ್ ಅಂತ ಏನೋ ಅಂತ ಇದ್ರು ಅದನ್ನ. ಅದ್ರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇಯರ್ಫೋನ್ ಹಾಕ್ತೇನೆ ಅದರಲ್ಲಿ ರೇಡಿಯೋ ಬರೋದು. ಈಗ ಎಲ್ಲಾ ಮೊಬೈಲ್ಗಳು ನಿಮಗೆ ಗೊತ್ತಿದ್ರೆ ಇಯರ್ಫೋನ್ ಹಾಕಿದ್ರೆ ಮಾತ್ರ FM ಬರ್ತಾ ಇತ್ತು, ಬಟ್ ಅದರಲ್ಲಿ ಇಯರ್ಫೋನ್ ಹಾಕ್ದೇನೆ FM ಬರೋದು. ಆಮೇಲೆ ಅದಕ್ಕೆ ಸೈಡ್ ಅಲ್ಲಿ ರೇಡಿಯೋಗೆ ಡೆಡಿಕೇಟೆಡ್ ಬಟನ್ಸ್ ಕೊಟ್ಟಿರೋರು, ರೇಡಿಯೋ ಆನ್ ಆಫ್ ಮಾಡಕ್ಕೆ, ಆಮೇಲೆ ಚಾನಲ್ ಚೇಂಜ್ ಮಾಡಕ್ಕೆ, ಅದಕ್ಕೆಲ್ಲ ಸಪರೇಟ್ ಬಟನ್ಸ್ ಇರೋದು. ಸೊ ಆ ಮೊಬೈಲ್ ತಗೊಂಡಿದ್ ನಾನು. ಆಮೇಲೆ ಅದ್ರ ಬಟನ್ಸ್ ಒಂಥರ ಫ್ಲಾಟ್ ಆಗಿರ್ತಾ ಇತ್ತು, ಬೇರೆ ಮೊಬೈಲ್ ತರ ಸ್ವಲ್ಪ ಒಂದೊಂದ್ಸಲ ಟೋಟ್ಲಿ ಬ್ಲೈಂಡ್ ಕಷ್ಟ ಆಗೋದು ಅದನ್ನ ಪ್ರೆಸ್ ಮಾಡಕ್ಕೆ. ಬಟ್ ನನಗೇನು ಆತರ ಅನಿಸ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಿನ ಅನಿಸ್ತಾ ಇತ್ತು ಬಿಟ್ರೆ, ಅದಾದ್ಮೇಲೆ ಆ ರೀತಿ ಏನು ಅನಿಸ್ತಾ ಇರ್ಲಿಲ್ಲ. ಸೊ ಆ ಮೊಬೈಲ್ ತಗೊಂಡೆ. ಅದರಲ್ಲಿ ಅದೇ ಮೊದ್ಲೇ ನನಗೆ FM ಹುಚ್ಚಿದ್ರಿಂದ ಅದರಲ್ಲಿ FM ಕೇಳಕ್ ಈಸಿ ಆಯ್ತು, ಯಾವಾಗ ಬೇಕಾದ್ರೂ ಅಲ್ಲೇ ಆನ್ ಮಾಡ್ಕೊಬೋದಾಗಿತ್ತು. ಅದ್ ಚೆನ್ನಾಗಿತ್ತು. ಆಮೇಲೆ ಅವಾಗೆಲ್ಲ ಆ ಮೊಬೈಲ್ಗಳು ಬ್ಯಾಟ್ರಿ ಅಂತೂ ತುಂಬಾ ದಿನ ಬರೋದು, 1-2 ದಿನ ಬರೋದು, ಮಿನಿಮಮ್ 2 ದಿನ ಅಂತೂ ಬಂದೇ ಬರೋದು ಬ್ಯಾಟ್ರಿಗಳು. ಆತರ ಚೆನ್ನಾಗಿರ್ತೈತಿ. ಇವಾಗೆಲ್ಲ ಏನೇ 6000 7000 mAh ಬಂದ್ರು ಕೂಡ ಆಗಿನ ಅಷ್ಟು ಬ್ಯಾಕಪ್ ಬರಲ್ಲ. ಆ ಮೊಬೈಲ್ಗಳು ಕೂಡ ಅಷ್ಟು ಬ್ಯಾಕಪ್ ಯಾವ್ದು ಬರಲ್ಲ ಅಂತ ನನ್ನ ಅನಿಸಿಕೆ. ಆತರ ಎಲ್ಲ ಇರ್ತಾ ಇತ್ತು. ಆಮೇಲೆ ಮೊಬೈಲ್ ಅಲ್ಲಿ ನಾವು ಕಲ್ತ್ಕೊಂಡಿರ್ತಾ ಇದ್ವಿ, ಅಂದ್ರೆ ರಿಂಗ್ ಟೋನ್ ಪ್ಲೇ ಮಾಡೋದು ಯಾವ ರೀತಿ, ರಿಂಗ್ ಟೋನ್ ಸೆಟ್ ಮಾಡೋದು ಹಿಂಗೆ ನಮಗ್ ಬೇಕಾಗಿರೋ ಟೋನು. ಆಮೇಲೆ ಕಾಂಟ್ಯಾಕ್ಟ್ ಗೆ ನಮಗ್ ಬೇಕಾಗಿರೋ ಒಂದೊಂದು ಕಾಂಟ್ಯಾಕ್ಟ್ ಸಪರೇಟ್ ರಿಂಗ್ ಟೋನ್ ಎಲ್ಲ ಸೆಟ್ ಮಾಡ್ತಾ ಇದ್ವಿ. ಅದೆಲ್ಲ ನಾವು ಆ ಟೈಮಲ್ಲಿ ಟಾಕ್ ಬ್ಯಾಕ್ ಇಲ್ಲ ಅಂದ್ರೂ ಕೂಡ ನಾವು ಅದನ್ನ ಮಾಡ್ತಾ ಇದ್ವಿ. ಈಗ ನನ್ ಮೊಬೈಲ್ ಅಲ್ಲಿ ಹೆಂಗಿತ್ತು ಅಂದ್ರೆ, ಒಂದ್ಸಲ ಓಕೆ ಪ್ರೆಸ್ ಮಾಡಿ 3 ಸಲ ಡೌನ್ ಏರೋ ಪ್ರೆಸ್ ಮಾಡಿ 3 ಸಲ ಓಕೆ ಪ್ರೆಸ್ ಮಾಡಿದ್ರೆ ರಿಂಗ್ ಟೋನ್ ಪ್ಲೇ ಆಗೋದು. ಬಹುಶಃ ಯಾವ್ದೋ ಕರೆ ಬಂತು ವಾಯ್ಸ್ ಅನ್ಸುತ್ತೆ. ಬ್ರೇಕ್ ಆಗ್ತಿದೆ. ಘಟಕ್ ಯಾವ್ದೋ ಕಾಲ್ ಏನು ಬಂದಿರ್ಬೇಕು, ಕಾಲ್ ಬಂದಿರ್ಬೇಕು.
ಪುಸ್ತಕ Hello? ಆಗಿದ್ರೆ ಇನ್ಯಾರ್ಯಾರು ಇದಾರೋ ಕೇಳಿಸ್ತಾ ಇದೆಯಾ? ಒಬ್ರೊಬ್ಬರ ಹಂಗೆ ಇದ್ ಹಾ ಮಾಡಿ. ಘಟಕ್ ಹಾ ಘಟಕ್ ಬಂದ. ಆಕ್ಚುಲಿ ಏನಾಯ್ತು ಅಂದ್ರೆ ಒಂದು ಕರೆ ಬಂತು, ಅದರಿಂದ ಸ್ವಲ್ಪ ಇಂಟರಪ್ಟ್ ಆಯ್ತು. ಸಾರಿ, ನಾನು ಹೇಳ್ತಾ ಇದ್ದೆ ಅದೇ. ಆ ಒಂದ್ಸಲ ಓಕೆ ಪ್ರೆಸ್ ಮಾಡಿ 3 ಸಲ ಡೌನ್ ಏರೋ, 3 ಸಲ ಓಕೆ ಪ್ರೆಸ್ ಮಾಡಿದ್ರೆ ರಿಂಗ್ ಟೋನ್ಸ್ ಓಪನ್ ಆಗ್ತಾ ಇತ್ತು. ಅಲ್ಲಿಂದ ನಾವು ಅಪ್ ಏರೋ ಡೌನ್ ಏರೋ ಪ್ರೆಸ್ ಮಾಡಿದ್ರೆ ರಿಂಗ್ ಟೋನ್ಸ್ ಎಲ್ಲ ಪ್ಲೇ ಆಗ್ತಾ ಇತ್ತು. ಆಮೇಲೆ ನಮಗ್ ಬೇಕಾಗಿರೋ ಮೇಲೆ ನಾವು ಓಕೆ ಕೊಡಬಹುದಾಗಿತ್ತು. ಸೊ ಆತರ ನಾವು ಪ್ರಾಕ್ಟೀಸ್ ಮಾಡಿಸಿ ಇಟ್ಕೊಂತ ಇದ್ವಿ. ಆಮೇಲೆ ಆ ಅವಾಗ ನಮಗೆ 100 ಮೆಸೇಜಸ್ ಫ್ರೀ ಕೊಡ್ತಾ ಇದ್ರು ಡೈಲಿ. ನಾವು ನಮ್ಮ ಮೊಬೈಲ್ ಅಲ್ಲಿ ಇದು ಟಾಕ್ ಬ್ಯಾಕ್ ಇಲ್ಲ ಅಂದ್ರೂ ಕೂಡ ಟೈಪಿಂಗ್ ಕಲ್ತಿದ್ವಿ ನಾವೆಲ್ಲ ಅವಾಗ. ಈ 2 ನ 1 ಟೈಮ್ ಪ್ರೆಸ್ ಮಾಡಿದ್ರೆ ಎ, 2 ಸಲ ಪ್ರೆಸ್ ಮಾಡಿದ್ರೆ ಬಿ, ಆತರ ಎಲ್ಲ ನಮ್ಗೆ ಗೊತ್ತಿತ್ತಲ್ಲ. ಡೈಲಿ ನಾವು 100 ಮೆಸೇಜ್ ನ ಖಾಲಿ ಮಾಡೋರು ನಮ್ಗೆ ಒಂದು ಇದಿರ್ತಾ ಇರ್ಲಿಲ್ಲ. ಡೈಲಿ ಅದೇನಾದ್ರು ಆಗ್ಲಿ ಖಾಲಿ ಮಾಡ್ಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಒಂದು 20 ಜನಕ್ಕೆ ಕಳ್ಸೋದು, ಮತ್ತೆ ಸಂಜೆ ಗುಡ್ ಈವ್ನಿಂಗ್ ಮೆಸೇಜು, ಮತ್ತೆ ನೈಟ್ ಗುಡ್ ನೈಟ್ ಅಂತ ಟೈಪ್ ಮಾಡಿ ಅದನ್ನ ಕಳ್ಸೋದು. ಅದು ಅವಾಗ ಹೆಂಗಂದ್ರೆ ಒಟ್ಟಿಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡೋದೆಲ್ಲ ಗೊತ್ತಿರಲಿಲ್ಲ. ಒಬ್ರೊಬ್ರನ್ನೇ ನೆನ್ಸ್ಕೊಂಡು ಅವ್ರಿಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ವಿ. ಸೊ ಅದೆಲ್ಲ ನೆನಪಾಗತ್ತೆ. ಆಮೇಲೆ ಆ ಮೊಬೈಲು ನನ್ನ ಹತ್ರ ಸುಮಾರು 1 ವರ್ಷ 2 ವರ್ಷ ಇತ್ತನ್ಸತ್ತೆ. ಅದಾದ್ಮೇಲೆ ಆ ಮೊಬೈಲು ಹೆಂಗೋ ಹಾಳಾಗೋಯ್ತು. ಅದಾದ್ಮೇಲೆ ಬೇರೆ ಬೇರೆ ಮೊಬೈಲ್ ಎಲ್ಲ ತಗೊಂಡು ಈಗಾಗಲೇ ಸುಮಾರು ಮೊಬೈಲ್ಗಳನ್ನ ಚೇಂಜ್ ಮಾಡಿದೀನಿ. ಒಟ್ಟು ಆ ಮೊಬೈಲು ಯಾವಾಗ್ಲೂ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಅದೇ ತರ ಅದು ಮರೆಯಕ್ ಆಗಲ್ಲ ನೆನಪುಗಳು. ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಈಗ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾವು ಅವಕಾಶ ಕೊಡ್ತೀವಿ. ನೀವು ಕೂಡ ಹಂಚ್ಕೊಬಹುದು. ನೋಡೋಣ ಯಾರು ಬರ್ತಾರೆ ಈಗ ಫಸ್ಟ್. ಮುಂಚೆನೆ ಮಾಡಿದ್ರು. ಓಕೆ, ನಿಜಾಮುದ್ದೀನ್, ಒಂದೇ ನಿಮಿಷ. ಫಸ್ಟ್ ನಿಜಾಮುದ್ದೀನ್ ಅವ್ರು ಮಾಡಿದ್ರು. ಈಗ ಎಲ್ಲರೂ ಸ್ಟಾಪ್ ಮಾಡಿ, ನಿಜಾಮುದ್ದೀನ್ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ. ಜಸ್ಟ್ ಅ ಮಿನಿಟ್. ನಿಜಾಮ್ ಘಟಕ್ ಇನ್ವೈಟ್ ಕೊಡ್ಲಾ? ಇನ್ವೈಟ್ ಕೊಡಿ ಮುಸ್ತಾಕ್. ಸಿಕ್ತಾ? ಸಿಕ್ಕಿತ್ತು. ನಿಜಾಮ್ ಅವರೇ ಮಾತಾಡ್ಬೋದು, ನೀವೀಗ ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ. ಜಾಯ್ನ್ ಉಳಿದವರೆಲ್ಲ ಈಗ ರಿಕ್ವೆಸ್ಟ್ ಕೊಡ್ಬೇಡಿ. ಹಲೋ, ಕೇಳಿಸ್ತಾ ಇದೆ. ಕೇಳಿಸ್ತಿದೆಯಾ ಘಟಕ್ ಅಂಡ್ ಮುಸ್ತಕ್? ನಿಜಾಮುದ್ದೀನ್ ನಮಸ್ತೆ. ಜಶನ್ ನಮಸ್ತೆ. ಹೇಳಿ. ಈ ಒಳ್ಳೆ ಕಾನ್ಸೆಪ್ಟ್. ನಾನು ಈ ಕ್ಲಬ್ ಹೌಸ್ ಅಲ್ಲಿ ಇವತ್ತು ಜಸ್ಟ್ ಏನೋ ಸರ್ಚ್ ಮಾಡುವಾಗ ನನ್ನ ಬ್ರದರ್ ಹೇಳ್ದ, ಇನ್ಸ್ಟಾಲ್ ಮಾಡ್ಕೊಂಡು ಏನೇನೆಲ್ಲ ಇದೆ ಅಂತ ಜಸ್ಟ್ ಹೀಗೆ ನೋಡ್ತಾ ಇದ್ದೆ. ಆವಾಗ ನಿಮ್ದು ಕನ್ನಡ ತಂತ್ರ ಆಪ್ಷನ್ ಅವ್ರದ್ದು ಫಸ್ಟ್ ಮೊಬೈಲ್ ರಿಲೇಟೆಡ್ ಒಂದು ಕಾನ್ಸೆಪ್ಟ್ ನಡೀತಾ ಇತ್ತು. ಅಂಡ್ ತುಂಬಾ ಚೆನ್ನಾಗಿದೆ ಅಂತ ನಾನು ಜಾಯ್ನ್ ಆಗಿ ಕೇಳ್ತಾ ಕೂತ್ಕೊಂಡಿದ್ದೆ. ನಾನು ತುಂಬಾ ಹೊತ್ತಾಯ್ತೇನೋ ಅನ್ಕೊಂಡು ನಾನು ಹ್ಯಾಂಡ್ ರೈಸ್ ಮಾಡಿದೆ. ಸೊ ನನ್ಗನ್ಸ್ತು ಅವಾಗೆ ಈಗ ಜಸ್ಟ್ ಏನೋ ಸ್ಟಾರ್ಟ್ ಆಗಿರ್ಬೇಕು ಅಂತ. ಆಮೇಲೆ ಗೊತ್ತಾಯ್ತು. ನಾನು ಹೇಳೋದಾದ್ರೆ, ಫಸ್ಟ್ ನಮ್ಮ ಮನೆಯಲ್ಲಿ ಮೊಬೈಲ್ ಬಂದಿದ್ದು ಅದು ನೋಕಿಯಾ ಬರ್ತಾ ಇತ್ತು. ಯಾವ ತರ ನೋಕಿಯಾ ಅಂದ್ರೆ ಜಸ್ಟ್ ಅದು ನಮ್ಮ ಫಸ್ಟ್ ಮೊಬೈಲ್. ನೋಕಿಯಾದಲ್ಲಿ ಫಸ್ಟ್ ಮೊಬೈಲ್ ನಾನ್ ನೋಡಿದ್ದು ನಮ್ಮ ಮಾಮನ ಹತ್ರ 2004 ಅಲ್ಲಿ. ನಂತರ ನಮ್ಮ ಮನೆಯಲ್ಲೇ ಬಂದಿದ್ದು 2006 ಅಲ್ಲಿ. ಅವಾಗ ಏನೋ ಒಂಥರ ಕುತೂಹಲ. ನಾನ್ ಸ್ಕೂಲಲ್ಲಿ ಇದ್ದಂತ ಟೀಚರ್ಸ್ಗೆಲ್ಲ ಮನೆಗೆ ಬಂದ ತಕ್ಷಣ ಅವರು ಫೋನಿಂದ ಮಿಸ್ ಕಾಲ್ ಮಾಡುವಂಥದ್ದು ಅಥವಾ ಕಾಲ್ ಮಾಡುವಂಥದ್ದು, ಮಾತಾಡುವಂಥದ್ದು ಮಾಡ್ತಿದ್ವಿ. ಸೊ ನಂತರ ಹೀಗೆ ಬರ್ತಾ ನನ್ನ ಹೈಸ್ಕೂಲಲ್ಲಿ ಬಂದಾಗ, 9th ಅಲ್ಲಿ ಬಂದಾಗ ನನ್ಗೊಂದು ಮೊಬೈಲ್ ನಮ್ಮ ಮಾಮ ಕೊಡ್ತಿದ್ದು. ಅದು ನೋಕಿಯಾದ್ದು 1600 ಅಂತದೇನೋ ಬರ್ತಿತ್ತು. ಸೊ ಆ ಫೋನ್ ಜೊತೆ ಸುಮಾರು ಏನಿಲ್ಲ ಅಂದ್ರೆ 2-3 ವರ್ಷ ಒಡನಾಟ. ಒಳ್ಳೊಳ್ಳೆ ಈ ಘಟಕ್ ಸಿಂಗ್ ಏನ್ ಹಂಚ್ಕೊಂಡಿದ್ರು ತಮ್ಮ ಒಪಿನಿಯನ್ಸ್. ಸೊ ಅದೇ ತರದ್ದೇ ನಾನು ಕೂಡ ಅದರಲ್ಲಿ ಈ ಬಟನ್ಸ್ ಮೇಲೆ ನಾ ಎಷ್ಟು ಬಟನ್ಸ್ ಪ್ರೆಸ್ ಮಾಡಿದ್ರೆ ಯಾವ ಆಪ್ಷನ್ಸ್ ಬರುತ್ತೆ, ಎಷ್ಟು ಸರ್ತಿ ಪ್ರೆಸ್ ಮಾಡಿದ್ರೆ ಏನ್ ರಿಂಗ್ ಟೋನ್ಸ್ ಬರುತ್ತೆ ಅಥವಾ ಕಾಂಟ್ಯಾಕ್ಟ್ಸ್ ಹೆಂಗ್ ಬರುತ್ತೆ, ಸೊ ಅವ್ರ ಕಾಲ್ ಈಗ ಮಿಸ್ ಕಾಲ್ಸ್ ಎಲ್ಲಿ ಬರುತ್ತೆ, ಹಾಗಾದ್ರೆ ಈ ಆನ್ಸರ್ಡ್ ಕಾಲ್ಸ್ ಎಲ್ಲಿ, ಮೆಸೇಜಸ್ ಎಲ್ಲಿ. ಈ ಮೆಸೇಜಸ್ ಏನಾದ್ರು ಬಂದ್ರೆ ಬೇರೆಯವ್ರ ಕಡೆಯಿಂದ ಓದ್ಸ್ಕೊಂಡು ಮತ್ತೆ ಅವ್ರಿಗೆ ರಿಪ್ಲೈ ಮಾಡುವಂತದ್ದು. ಸೊ ಏನೋ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಇರ್ತಿತ್ತು ಆಗ. ಸೊ ಅದ್ರಲ್ಲಿ ಇನ್ನೊಂದೇನಂದ್ರೆ ಅಲ್ಲಿ ಈ ರಿಂಗ್ ಟೋನ್ಸ್ ಏನಿರುತ್ತಲ್ಲ, ಆ ರಿಂಗ್ ಟೋನ್ಸ್ ನ ಕೇಳುವಂತದ್ದೇ ಬಹಳ ಮಜವಾಗಿರ್ತಿತ್ತು. ಆ ರಿಂಗ್ ಟೋನ್ಸ್ ಆಗ್ಲಿ ಮತ್ತೆ ಈ ಆಯಾ ಕಾಂಟ್ಯಾಕ್ಟ್ಸ್ಗೆ
ಸುಮಾರು ಎಷ್ಟು ಜನ, ಒಂದು 7 ಜನ ಇದ್ರೆ ಅವ್ರವ್ರ ಒಂದು ಕಾಂಟ್ಯಾಕ್ಟ್ ಒಂದು ಕಾಂಟ್ಯಾಕ್ಟ್ ನ ರಿಂಗ್ಟೋನ್ಸ್ ನ ಸೆಟ್ ಮಾಡುವಂತದ್ದಾಗ್ಲಿ, ಅಲಾರಾಮ್ ನ ಸೆಟ್ ಮಾಡುವಂತಾಗ್ಲಿ, ಈ ಈ ಈ ಈ ಅಲಾರಾಮ್ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಕೋಳಿ ಸೌಂಡ್ ಬರ್ತಿತ್ತು. ಅದೇ ಒಂದು ಬಹಳ ಮಜವಾಗಿರ್ತಿತ್ತು. ಸೊ ಅದನ್ನ ಅಲಾರಾಮ್ ಆಗಿ ಸೆಟ್ ಮಾಡುವಂತದ್ದಾಗ್ಲಿ, ಈ ಟೈಮ್ ಸ್ಟಾರ್ ಪ್ರೆಸ್ ಮಾಡಿದಾಗ ಟೈಮ್ ಒಂದು ಹೇಳ್ತಿತ್ತು. ನಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ. ಈ ಸ್ಟಾರ್ ಪ್ರೆಸ್ ಮಾಡಿ ಹಿಡ್ಕೊಂಡಾಗ ಟೈಮ್ ಈಸ್ ದ 7:30 AM ಅಥವಾ PM ಅಂತೇನೋ ಹೇಳ್ತಿತ್ತು. ಇದು ಒಂದು ಒಳ್ಳೆ ತುಂಬಾ ಒಳ್ಳೆ ಏನೋ ಒಂಥರ ಕ್ಯೂರಿಯಾಸಿಟಿ. ಅಂಡ್ ಈ ಇನ್ನೊಂದೇನಂದ್ರೆ, ಆಗ ಈ ಏರ್ಟೆಲ್ ಒಂದೇ ಜಾಸ್ತಿ ಇದು ಬಳಕೆಯಲ್ಲಿದ್ದು, ಏರ್ಟೆಲ್ ಸಿಮ್. ಸೊ ಅದರಲ್ಲಿ ₹1 ಒಂದು ಕಾಲ್ ಇರ್ತಿತ್ತು. ನಂತರ ಬಂದಿದ್ದು ಎಲ್ಲ 50 ಪೈಸೆ ಅದು ಹಿಂಗೆ ಅಂತ ಹೇಳಿ. ಆಮೇಲೆ ₹1 ಕಾಲ್ಸ್ ಎಲ್ಲ ಇರ್ತಿತ್ತು. ಈ ಫೋನು ಸುಮಾರು ನಾನು 9th ಅಲ್ಲಿ ಯೂಸ್ ಮಾಡಿದ್ದೀನಿ, 10th ಅಲ್ಲಿ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಸ್ಕೂಲಲ್ಲಿ ಇರುವಾಗ ಫೋನ್ ಆಲ್ಮೋಸ್ಟ್ ಬಳಕೆ ಇರಲಿಲ್ಲ. ಆದ್ರೂ ನಾವು ಹೇಗೋ ಒಂದು ಇಟ್ಕೊಂಡು ಅದನ್ನ ಫೋನ್ ನ ರಿಂಗ್ ಒಂದು ವೈಬ್ರೇಟ್ ಮೋಡಲ್ಲಿ ಇಟ್ಕೊಂಡು, ವೈಬ್ರೇಟ್ ಮೋಡ್ಕಿಂತ ಮತ್ತೆ ಮ್ಯೂಟ್ ಮೋಡಲ್ಲಿ ಇಟ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇದ್ವಿ. ನಂತರ ನಾನು ಫಸ್ಟ್ ಇಯರ್ ಒಂದ್ 2 ವರ್ಷ ಇದು ಯೂಸ್ ಮಾಡಿದ್ಮೇಲೆ ನನಗೆ E63 ಫೋನ್ ಯಾರೋ ಒಬ್ಬರ ಕಡೆಯಿಂದ ನಂಗೆ ಸಿಕ್ತು, ವಿತ್ ಅದು ಲೈಸೆನ್ಸ್ ಜೊತೆ ಸಿಕ್ತು. ಸೊ ಅವಾಗ ನಾನು ನೋಕಿಯಾ ಸಿಂಬಿಯನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ ಯು, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳಕ್ಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಿಜಾಮ್. ನೆಕ್ಸ್ಟ್ ಯಲ್ಲಪ್ಪ ಹೆಚ್ಚವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಘಟಕ್. ಮುಸ್ತಾಕ್ ಘಟಕ್ ಏನಕ್ಕೋ ಇಲ್ಲ ಅನ್ಸ್ತಿದೆ, ನೀನ್ ಅಲೋ ಮಾಡು. ಮುಸ್ತಾಕ್ ಅವ್ರೆ, ಯಾ, ವಿವೇಕ್ ದೊಡ್ಡಮನಿ ಅವ್ರು ಕೊಡ್ತಾ ಇದೀನಿ ಈಗ. ಓಕೆ, ಯಲ್ಲಪ್ಪ Okay, ಹೆಚ್ಚವರು yes, sir. ರೇಟ್ ಮಾಡಿಲ್ಲ ಅವರು. ಸರ್ ಸ್ಟಾರ್ಟ್ ಮಾಡಿ. ಇನ್ವೈಟ್ ಜಾಯ್ನ್ ಆಸ್ ಸ್ಪೀಕರ್ ಅಂತ ಇರುತ್ತೆ ನೋಡಿ ಸರ್. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಸರ್ ನಮಸ್ತೆ. ನಮಸ್ತೆ. ಮತ್ತೆ ಜೈಸನ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್ ಸರ್. ನಿಮ್ ವಾಯ್ಸ್ ತುಂಬಾ ಸ್ಲೋ ಆಗಿ ಬರ್ತಾ ಇದೆ. ಇಯರ್ಫೋನ್ ಏನಾದ್ರು ಹಾಕಿದೀರಾ? ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ. ಏರ್ಫೋನ್ ತೆಗಿಬೇಕಾ? ಇಯರ್ಫೋನ್ ತೆಗೆದು ಮಾತಾಡಿ. ಆಮೇಲೆ ಬೇಕಾದ್ರೆ ಹಾಕೊಳ್ಳಿ, ಮಾತಾಡೋದು ಮುಗ್ದಾದ್ಮೇಲೆ. ಇಯರ್ಫೋನ್ ತೆಗೆದು ಇವಾಗ ಚೆನ್ನಾಗಿ ಬರ್ತಾ ಇದೆಯಾ ಸೌಂಡ್? ಸೂಪರ್. ಜೈಸನ್ ಗುಡ್ ಈವ್ನಿಂಗ್. ಘಟಕ್ ಮತ್ತೆ ಮುಸ್ತಾಕ್, ಆಮೇಲೆ ನಮ್ಮ ರಾಜೇಶ್ ಕೇಣಿ, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನಾ ಹೇಳ್ಬೇಕಂದ್ರೆ ನಂದು ಫಸ್ಟ್ ಮೊಬೈಲ್ ಜರ್ನಿ ಸ್ಟಾರ್ಟ್ ಆಗಿದ್ದು 2004 ನಲ್ಲಿ, ನೋಕಿಯಾ 1100. ಅವಾಗ ಅದೇ ಮೊಬೈಲ್ 6000. ಆಮೇಲೆ 2006 ನಲ್ಲಿ ನಮ್ಮ ಬ್ರದರ್ USA ನಲ್ಲಿ ಇದ್ದಾನೆ, ಅವ್ನು ನನಗೆ ಫಸ್ಟ್ 6600 ನೋಕಿಯಾ ಮಲ್ಟಿಮೀಡಿಯಾ ಫೋನ್ ಅಂತ ತಂದ್ಕೊಟ್ಟ. ಹಲೋ, ಕೇಳಿಸ್ತಾ ಇದೆಯಾ? ನೋಕಿಯಾ 6600 ಟಾಕ್ ಬ್ಯಾಕ್ ಅದು ಸಪೋರ್ಟ್ ಮಾಡುತ್ತೆ. ಅದು ಫಸ್ಟ್ ಫೋನ್ ನಾನು ಯೂಸ್ ಮಾಡಿದ್ದು ಇಂಡಿಯಾದಲ್ಲಿ. ವಿಜುವಲ್ ಇಂಪೇರ್ಡ್ ನಲ್ಲಿ ನಾನು 5th ಫೋನ್ ಯೂಸ್ ಮಾಡಿದ್ದು ಅದನ್ನ, ನೋಕಿಯಾ 6600 ಟಾಕ್ ಬ್ಯಾಕ್ 2006 ಜೂನ್ ಅಲ್ಲಿ. ಅದು ಒಂದು 5 ವರ್ಷ ಯೂಸ್ ಮಾಡಿದೆ. ಆಮೇಲೆ ಯಾವಾಗಿದ್ದು ಸಕ್ಷಮ್ನವ್ರದ್ದು, ಅದು ಚೆನ್ನಾಗಿತ್ತು ಫೋನು. ಟಾಕ್ ಬ್ಯಾಕ್, ಅದ್ರಲ್ಲಿ ಮೆಸೇಜ್ ಓದೋದು, ಇಂಟರ್ನೆಟ್ ಅಲ್ಲಿ ಯೂಸ್ ಮಾಡ್ತಿರ್ಲಿಲ್ಲ, ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಮೆಸೇಜ್ ಓದೋದಲ್ಲ. ಬಟ್ ನೋಕಿಯಾ ಆಮೇಲೆ ಸಕ್ಷಮ್ನವ್ರು ಯಾವಾಗ ನೋಕಿಯಾ C5 ಒಂದು ಸ್ಕೀಮ್ ತಂದಿದ್ರು 2011 ಅಲ್ಲಿ, ಅದು ತಗೊಂಡ್ವಿ ನೋಕಿಯಾ C5. ಅದು ತುಂಬಾ ಚೆನ್ನಾಗಿ ಬಂತು. ಅದರಲ್ಲೇ ಫೇಸ್ಬುಕ್ಕು, ಗೂಗಲ್ಲು ಎಲ್ಲ ಯೂಸ್ ಮಾಡಿದ್ವಿ. 2013 ಅಲ್ಲಿ ಅದು ಕಳೆದೋಯ್ತು ಟ್ರೈನಲ್ಲಿ ಓಡಾಡ್ಬೇಕಾದ್ರೆ. 2013 ಅಲ್ಲಿ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಮೊಬೈಲ್ ಫಸ್ಟ್. ಬಟ್ ಆಂಡ್ರಾಯ್ಡ್ ಮೊಬೈಲಲ್ಲಿ ಕಂಪೇರ್ ಮಾಡಿದ್ರೆ ನಾನು 2017 ನಲ್ಲಿ ನೋಕಿಯಾ 6 ತಗೊಂಡೆ. ಲಾಸ್ಟ್ ವೀಕ್ ಅದು ಫೋನ್ ಡೆಡ್ ಆಯ್ತು. ತುಂಬಾ ಚೆನ್ನಾಗಿ ಬಂತು ಅದು ನೋಕಿಯಾ. ಆಮೇಲೆ ಎಷ್ಟೊಂದು ಜನ ನೋಕಿಯಾ ಫೋನ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು, ಬಟ್ ನನಗೆ ಮಾತ್ರ ನೋಕಿಯಾ 6 ತುಂಬಾ ಚೆನ್ನಾಗಿ. ಅದು ನಾನು 3.5-4 ಇಯರ್ಸ್ ಯೂಸ್ ಮಾಡಿದ್ರು ಒಂದು ದಿನ ಹ್ಯಾಂಗ್ ಆಗಲಿಲ್ಲ ಮೊಬೈಲ್. ಒಂದಿನ ನನಗೆ ತೊಂದರೆ ಕೊಡಲಿಲ್ಲ ಮೊಬೈಲ್. ತುಂಬಾ ಚೆನ್ನಾಗಿ ಫೋಟೋ 16 MP ಆದ್ರೂ ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ಬರ್ತಾ ಇದೆ ಅದರಲ್ಲಿ. ನೋಕಿಯಾ ಅದೇ ತರ ಕ್ವಾಲಿಟಿ ಮೇಂಟೈನ್ ಮಾಡಿದ್ರು. ಮೊಬೈಲ್ ಜರ್ನಿ ಎಲ್ಲರದು ವಿಚಿತ್ರನೇ ಇದೆ. ಬಟ್ ನಾನು ಟಾಕ್ ಬ್ಯಾಕ್ 2006 ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ಅದಕ್ಕೆ ಈಗ ನಾನ್ ಟಾಕ್ ಬ್ಯಾಕ್ ಫೋನ್ಗಳು ಬರೀ 2 ವರ್ಷ ಯೂಸ್ ಮಾಡಿದ್ದು, 2004 ಇಂದ 2006 ತನಕ. ಅದರಲ್ಲಿ ತುಂಬಾ ಕಷ್ಟ ಇತ್ತು, ಅದ್ರಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಯಾವ್ದೋ ಫೋನ್ ಬಂದು ರಿಸೀವ್ ಮಾಡ್ತಿದ್ದೆ, ಅದ್ರಲ್ಲಿ ಟಾರ್ಚ್ ಇರ್ತಿತ್ತು. ಸುಮ್ಮನೆ ಟಾರ್ಚ್ ಪಾರ್ಶಿಯಲ್ಗಳು ಅದೊಂಥರ ಟಾರ್ಚ್ ಓಪನ್ ಮಾಡಿ ಅದ್ರಲ್ಲಿ ಟಾರ್ಚ್ ನೋಡೋದು ಅದೊಂಥರ ಹುಚ್ಚು. ಅವಾಗ ಕ್ರೇಜ್. ಟಾರ್ಚ್ ಓಪನ್ ಮಾಡೋದು, ಟಾರ್ಚ್ ನೋಡೋದು. FM ಇರಲಿಲ್ಲ ಅದರಲ್ಲಿ. ಆಮೇಲೆ 2006 ಅಲ್ಲಿ ಯಾವಾಗ ಬಂತಲ್ಲ, ಅದರಲ್ಲಿ ಮೆಮೊರಿ ಕಾರ್ಡು, ಹಾಡು ಗೀಡು ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2006 ಅಂದ್ರೂ ಟಾಕ್ಸ್ ಫೋನ್ ಯೂಸ್ ಮಾಡ್ತಾ ಬಂದೆ. ಪರವಾಗಿಲ್ಲ. ಇವಾಗ ನೋಕಿಯಾ 6 ನನ್ನ ಫೇವ್ರೇಟ್ ಫೋನ್ ನೋಕಿಯಾ 6.
ಅದರಲ್ಲಿ ಒಂದು ಬಹಳ ಇಷ್ಟ ಆಗ್ತಿತ್ತು, ಬ್ಯಾಕ್ ಬಟನ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಹೋಗ್ಬಿಡ್ತಾ ಇತ್ತು. ಅದು ಈ ತರ ಡಬಲ್, ಈ ಸ್ಯಾಮ್ಸಂಗ್ M42 ತಗೊಂಡಾಗಿಂದ ಡಬಲ್ ಟ್ಯಾಪ್ ಒತ್ತಿ 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 ಅದಕ್ಕೆ ಬ್ಯಾಕ್ ಬಟನ್ ಗೊತ್ತಾಗ್ತಿಲ್ಲ. ಬಟ್ ನೋಕಿಯಾ 6 ಅಲ್ಲಿ ಬರೀ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಈಗ ಜಸ್ಟ್ ಒತ್ತಿರೋ ಬ್ಯಾಕ್ ಬಟನ್ ಹೋಗ್ಬಿಡ್ತಿತ್ತು. ಇನ್ನು ತುಂಬಾ ಜನ ಮಾತಾಡಿದ್ದಾರೆ. ಸೊ ಆಂಡ್ರಾಯ್ಡ್ ಫೋನ್ಸ್ ಈಗ ಬರ್ತದೆ, ಮುಂದೆ ಆಂಡ್ರಾಯ್ಡ್ಗಿಂತನೂ ಲೇಟೆಸ್ಟ್ ವರ್ಷನ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಫೋನ್ಗಳು ಸ್ಲಿಮ್ ಆಗುತ್ತಂತೆ, ಜಸ್ಟ್ ಒಂದು ವಿಸಿಟಿಂಗ್ ಕಾರ್ಡ್ ತರ ಆಗುತ್ತಂತ ಮುಂದೆ ಫೋನ್ಗಳು. ವಿಸಿಟಿಂಗ್ ಕಾರ್ಡ್ ತರ ಜೇಬಲ್ ಇಟ್ಕೊಂಡು ಮಾಡ್ಬೋದು ಅಂತ ಕೆಲವು ಫೋನ್ಗಳು. ಮೆಟ್ರೋ ಕಾರ್ಡ್ ಹೆಂಗಿದಾವಲ್ಲ, ನಮ್ಮೆಲ್ಲ ಮೆಟ್ರೋ ಕಾರ್ಡ್ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ಆ ರೀತಿ ಫೋನ್ ಬರ್ತಾವಂತೆ. ಬರುವುದು ಇನ್ನು ಹತ್ರದಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ಬರಲಿ, 5G ಫೋನ್ಸ್ ಕೂಡ ಆ ರೀತಿ ಬರ್ತವೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಫೋನ್ ಜರ್ನಿ. ಮುಂದೆ ಇನ್ನು ನಮ್ಮ ಫ್ರೆಂಡ್ಸ್ ತುಂಬಾ ಜನ ಕಾಯ್ತಿದ್ದಾರೆ ಪಾಪ ಮಾತಾಡ್ಲಿ. ಥ್ಯಾಂಕ್ ಯು. ವಿವೇಕಣ್ಣ, ನೀವು ಫೋನ್ ವಿಷಯ ಇದು ನೀವು ಹೇಳ್ತಿರ್ಬೇಕಾದ್ರೆ 6600 ಅಂದಾಗ ನೀವೊಂದು ವಿಷಯ ಹೇಳ್ತೀರಾ ಅನ್ಕೊಂಡಿದ್ದೆ, ನೀವು ಅದು ಮರ್ತ್ರಿ ಅನ್ಸುತ್ತೆ. ವಾಯ್ಸ್ ಬೇರೆ ಎಕೋ ಆಗ್ತಿದೆ, ಸಾರಿ. ಹೇಳಿ ಹೇಳಿ ಅದು ಎಕೋ ಬರ್ತಾ ಇದೆ. ಹೇಳಿ, ಕೇಳ್ತಾ ಇದೆ, ಹೇಳಿ. ಈ 6600 ಫೋನು ತುಂಬಾ ಭಾರ ಇತ್ತು, ನೀವು ಅದ್ರ ಬಗ್ಗೆ ಏನು ಹೇಳಿಲ್ಲ. ಹೌದು, ರಾಗಿ ಮುದ್ದೆ. ಅದಕ್ಕೆ ನನ್ನ ಫ್ರೆಂಡ್, ನನ್ನ ಮಕ್ಕಳು ಅದಕ್ಕೆ ರಾಗಿ ಮುದ್ದೆ ಅಂತಿದ್ರು. ಅದಕ್ಕೆ ರಾಗಿ ಮುದ್ದೆ. ಅದು ನೋಡಕ್ಕೆ ಹಂಗೆ ಬ್ಲ್ಯಾಕ್ ಇತ್ತು, ಕರ್ರಗೆ ಕಪ್ಪಣ್ಣ ಇತ್ತು, ಜೇಬಲ್ ಹಿಡ್ಕೊಂಡ್ರೆ ಸ್ವಲ್ಪ ಸಖತ್ ಹೆವಿ ಇತ್ತದು. ಅದೊಳ್ಳೆ ನೋಡ್ಲಿಕ್ಕೆ ಸೇಮ್ ರಾಗಿ ಮುದ್ದೆ ಇದ್ದಂಗಿತ್ತು ಅದು ಫೋನ್, ರಾಗಿ ಮುದ್ದೆ. ಸೊ ವಿವೇಕ್ ಸರ್, ಕೊನೆಗೆ ನೀವೀಗ M42 ಯೂಸ್ ಮಾಡ್ತಾ ಇದ್ದೀರಾ. ನಾನು ಈಗ ಆಲ್ಮೋಸ್ಟ್ ಒಂದು 2 months ಬ್ಯಾಕ್ ತಗೊಂಡೆ M42. ಬಟ್ M42 ಬೆಸ್ಟ್. ನೀವು ಈಗ ಮೊನ್ನೆ ಇನ್ನೊಂದು ರಿಲೀಸ್ ಆಯ್ತು, ಅದು ನೋಕಿಯಾ ಅಲ್ಲ, OnePlus 6 Nord C ರಿಲೀಸ್ ಆಗಿದೆ. ಅದು ಇದಕ್ಕಿಂತ ಜಾಸ್ತಿ ಫೀಚರ್ಸ್ ಕೊಟ್ಟಿದ್ರೆ, ಬಟ್ ಅದು ಬೇಡ. ಅದು ನೋಕಿಯಾ, ನಾನು ಫ್ರೆಂಡ್ಸ್ ಕೂಡ ಅದೇ ಸಪೋರ್ಟ್ ಮಾಡ್ತೀನಿ. OnePlus ಹೋಗಬೇಡಿ, M42 ಪರವಾಗಿಲ್ಲ, ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ, ಬ್ಯಾಟ್ರಿ ಬ್ಯಾಕಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಮೊನ್ನೆ ಮಾತಾಡೋರು ತುಂಬಾ ಜನ ಅದ್ರ, ಮಾತಾಡ್ಲಿ. ಶರಣ್ ಜಿ ಅವರು ರೇಸ್ ಮಾಡಿದ್ದಾರೆ, ಶರಣ್ ಅವ್ರನ್ನ ಇನ್ವೈಟ್ ಮಾಡೋಣ. ಶರಣ್ ಅವರೇ ಮಾತಾಡ್ಬೋದು ನೀವು. ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ ಸರ್. ಜಾಯ್ನ್ ಆಸ್ ಎ ಸ್ಪೀಕರ್ ಕೊಡಿ, ಮಾತಾಡಿ. ಅವ್ರು ಮೋಸ್ಟ್ಲಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ನಾವು ಮುಂದೆ ನೋಡೋಣ ಅವ್ರನ್ನ. ನೆಕ್ಸ್ಟ್ ರಮೇಶ್ HS ಇದ್ದಾರೆ, ಅವಿನಾಶ್ ಇದಾರೆ. ಓಕೆ, ಕಮನ್ ಅವಿನಾಶ್, ಲಾಯರ್. Hello. Hi Avinash. Hello. Hi Avinash. Good evening Avinash. Hi everybody. I'm audible. Yeah. ಕನ್ನಡದಲ್ಲೇ ಮಾತಾಡಿ. ಕನ್ನಡದಲ್ಲೇ ಮಾತಾಡಿ. Okay. First, sorry for that. ಸ್ವಲ್ಪ ಕನ್ನಡ ನಮ್ದು ಚೆನ್ನಾಗಿಲ್ಲ, ಸೊ ಓಕೆ, ಪರವಾಗಿಲ್ಲ. ಸೊ ಕನ್ನಡದಲ್ಲಿನೇ ಮಾತಾಡ್ತೀನಿ. ಓಕೆ, ಸೊ ನಂದು ಫಸ್ಟ್ ಮೊಬೈಲ್ ಏನಂದ್ರೆ, ನಾನು ಫಸ್ಟ್ ಇಯರ್ ಲಾ ಅಲ್ಲಿ ಹೋಗೋವಾಗ ಆಕ್ಚುಲಿ ಅದ್ರ ತನಕ ನಮ್ಮ ಹತ್ರ ಮೊಬೈಲ್ ಇದ್ದಿಲ್ಲ, ನಮ್ಮ ಅಪ್ಪ ಹತ್ರ ಇತ್ತು, ಎಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಮಿಡಿಲ್ ಬ್ಲೈಂಡ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಬಿಟ್ಟು ಏನೋ ಒಂದು ಆಡ್ತಾ ಇದ್ದೆ 1100 ಅಲ್ಲಿ ಕ್ರಿಕೆಟು. ಬಟ್ ವಿಷನ್ ಹೋದಾದ್ಮೇಲೆ ನಾನು ಏನು ಮಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ನಾನು ಯಾವಾಗ ಫಸ್ಟ್ ಇಯರಲ್ಲಿ ಹೋಗಿದ್ದೆ, ಆವಾಗ ಕಾಲೇಜಲ್ಲಿ ನನಗೆ ಡ್ರಾಪ್ ಮಾಡೋಕ್ಕೆ 1 ಜನ ಹೋಗ್ತಾಯಿದ್ರು ಮತ್ತು ರಿಸೀವ್ ಮಾಡೋಕ್ಕೆ. ಸೊ ಆವಾಗ ನಾನು ಕಾಲೇಜ್ ಮುಗ್ದಾದ್ಮೇಲೆ ಕಾಲ್ ಮಾಡಬೇಕಿತ್ತು ನಮ್ಮ ಅಪ್ಪಗೆ ಇನ್ಫಾರ್ಮ್ ಮಾಡೋಕ್ಕೆ ನನ್ನ ಕ್ಲಾಸ್ ಎಂಡ್ ಆಗಿದೆ ಅಂತ. ಸೊ ಯಾರಿಗೆ ಕಲಿಸ್ಬೇಕಿತ್ತು ಕರೆಯೋಕ್ಕೆ. ಸೊ ಆವಾಗ ನನ್ನ ಫ್ರೆಂಡ್ ಮೊಬೈಲಿಂದ ಕಾಲ್ ಮಾಡ್ತಾಯಿದ್ದೆ. ಸೊ ನನ್ನ ಅಪ್ಪ ಒಂದು ದಿವಸ, ನಾನು ಹೊಸರೋಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೆ, ನಮ್ಮಪ್ಪ ನನ್ನ ಜೊತೆ ಒಂದು ಅಸಿಸ್ಟೆಂಟ್ ಇದ್ರು, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಅಲ್ಲೇ ಇರೋ, ನಾನು ಬರ್ತೀನಿ ಅಂತ. ಸೊ ಅಲ್ಲೇ ಬಂದ್ಬಿಟ್ಟು ನಮ್ಗೆ ಹೊಸರೋಡಲ್ಲಿನೇ ಒಂದು ಅಂಗಡಿ ಒಂದು ಮೊಬೈಲ್ ಇಸ್ಕೊಟ್ರು. ದಟ್ ಮೊಬೈಲ್ ವಾಸ್ ಕಾರ್ಬನ್ ISS. ಸೊ ಅದರಲ್ಲಿ ಒಂದು ದಪ್ಪ ಬಟನ್ಸ್ ಇತ್ತು ಅದರಲ್ಲಿ. ಸೊ ಆ ಮೊಬೈಲ್ ಐ ಗೆಸ್ 1400 rupees ಇತ್ತು. ಬಟ್ ತುಂಬ ಚೆನ್ನಾಗಿತ್ತು. ನನಗೆ ಅದರಲ್ಲಿ ಏನು ಮಾತಾಡ್ತಾ ಇದ್ದಿಲ್ಲ, ಬಟ್ FM ಕೇಳ್ತಾ ಇದ್ದೆ ತುಂಬ. ರಾತ್ರಿ 2 o'clock 3 o'clock ತನಕ ಎದ್ಬಿಟ್ಟು, ಅದು ಯಾವುದೋ ಒಂದು ಫೀವರ್ 104 ಅಲ್ಲಿ ಒಂದು ಶೋ ಬರ್ತಾ ಇತ್ತು, ರೂಬಿನಾದು ಒಂದು RJ. ಸೊ ಅದು ನಾನು ತುಂಬ ಇಷ್ಟ, RJ ನನಗೆ ಆ ವಾಯ್ಸ್ ತುಂಬ ಇಷ್ಟ ಇತ್ತು. ಸೊ ನಾನು ಅದೇ ಕೇಳ್ತಾ ಇದ್ದೆ ರಾತ್ರಿ ತನಕ ಎಲ್ಲ. ಸೊ ತುಂಬ ಇಷ್ಟ ಆಗ್ತಾಯಿತ್ತು ಆ ಮೊಬೈಲ್. ಬಟ್ ಆ ಮೊಬೈಲ್ ಒಂದು ದಿವಸ ನಮ್ಮ ತಮ್ಮ ಹತ್ರ ಜಗಳ ಮಾಡಿದೆ. ಸೊ ನನ್ನ ತಮ್ಮ ಮೊಬೈಲ್ನ ಮುರಿದಾಗ್ಬಿಟ್ಟ. ಸೊ ನನಗೆ ತುಂಬ ದುಃಖ ಆಯಿತು. ಆ ಮೊಬೈಲ್ ಇನ್ನೂ ನನ್ನ ಮೊಬೈಲ್ನ ಡೆಡ್ ಬಾಡಿ ಇಟ್ಕೊಂಡಿದ್ದೀನಿ ನನ್ನ ಕಬರ್ಡಲ್ಲಿ. ಸೊ ಯಾವಾಗ ನೋಡ್ತಾ ಇರ್ತೀನಿ ತೆಗ್ದುಬಿಟ್ಟು ಆ ಮೊಬೈಲ್ನ. ನನಗೆ ತುಂಬ ಇಷ್ಟ ಆಗುತ್ತೆ ಮೊಬೈಲ್. ಇನ್ನೂ ನೋಡಿದ್ರೆ ಹೆಂಗೋ ಒಂದು ರೆಡಿ ಮಾಡಿಸ್ಬೇಕು ಆ ಮೊಬೈಲ್. ಬಟ್ ಅದು ಏನು ಪಿನ್ ಮುರಿದೋಗಿದೆ ಮೊಬೈಲ್ದು.
ಸೊ ಇದೇ ನಂದು ನೆನಪು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ಥ್ಯಾಂಕ್ ಯು ಅವಿನಾಶ್, ಇಟ್ ವಾಸ್ ಗ್ರೇಟ್. ಯಾ ಅವಿನಾಶ್. ರಮೇಶ್ ಅವರು ಅವಾಗ್ಲಿಂದ ಹ್ಯಾಂಡ್ ಯಾರು ಮುತ್ತ? ರಮೇಶ್ ರಮೇಶ್ ಅವ್ರಿಗೆ ಅವಕಾಶ ಕೊಡಿ ಈಗ, ನೆಕ್ಸ್ಟ್ ನೋಡೋಣ. ರಮೇಶ್ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ, ಜಾಯ್ನ್ ಆಸ್ ಎ ಸ್ಪೀಕರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ. ಕನ್ನಡ ತಂತ್ರಾಂಶದ ಘಟಾನುಘಟಿಗಳಾಗಿರ್ತಕ್ಕಂಥ ಘಟಂಗ್ ಸಿಂಗ್ ಸಹಿತ ಕಾರ್ತಿಕ್, ಜೇಸನ್, ರಾಜೇಶ್ ಕೇಣಿ, ಮುಸ್ತಾಕು ಇವರಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಂದು 1998ನೇ ಇಸ್ವಿ ಅನುಭವ ಏನಂದ್ರೆ, ಪಾರ್ಶಿಯಲಿ ಬ್ಲೈಂಡ್ ಆಗಿದ್ದೆ ನಾನು ಅವಾಗ ನಾನು ಒಂದು ಫೋನ್ ತಗೊಂಡೆ ಸರ್. ಫಸ್ಟ್ ಟೈಮ್ ಫೋನ್ ತಗೊಂಡೆ. ಅದು ಹೇಗಿತ್ತು ಅಂತಂದ್ರೆ, ನೀವು ಪೊಲೀಸ್ನವ್ರದ್ದು ವಾಕಿ ಟಾಕಿ ನೋಡಿರ್ಬೋದು ಅಥವಾ ನೋಡಿಲ್ದನೇ ಇರ್ಬೋದು. ಅದರಲ್ಲಿ ನನ್ನ ಅನುಭವ ಏನು ಅಂತಂದ್ರೆ, ಜಸ್ಟ್ ಅದು ಸೇಮ್ ಸ್ಮಾಲ್ ಡಿಸ್ಪ್ಲೇ ಏನು ಅಂತಂದ್ರೆ, ಲೆಫ್ಟ್ ಟು ರೈಟ್ ಒಂದು ಬಟನ್ ಅಷ್ಟು ಬಿಟ್ಬಿಟ್ರೆ ಬೇರೆ ಏನು ಇರ್ಲಿಲ್ಲ, ನಂಬರ್ಸ್ ಇತ್ತು. ಸೊ ಇದನ್ನ ಈ ಮೊಬೈಲ್ ತಗೊಂಡ್ರೆ ನಮ್ಗೆ ಎಷ್ಟು ಗೌರವ ಅಂತಂದ್ರೆ, ನಾವು ದಾರಿಲಿ ಅದನ್ನ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಗೌರವ. ಪೊಲೀಸ್ನವರ ಅಂತ ಕೇಳಿರೋದ್ರೆ ಎಷ್ಟೋ ಜನ. ಸೊ ಆ ತರ ಒಂದು ಅನುಭವ, ನೀವು ಪೊಲೀಸ್ನವರ ಅಂತ. ಸೊ ಅದು ಗೊತ್ತಿರ್ಬೇಕು. ನೀವು ಇದಿತ್ತು ಅದಕ್ಕೆ ಆಂಟೆನಾ ಇತ್ತು, ನೀವು ನೋಡಿರ್ಬೋದು ಅಥವಾ ನೋಡಿಲ್ದಲೇನೆ ಇರ್ಬೋದು. ಆಮೇಲೆ ನೆಕ್ಸ್ಟ್ ಈ ರಿಲಯನ್ಸ್ ಅವ್ರದ್ದು 500 ರೂಪೀಸ್ಗೆ 2 ಮೊಬೈಲ್ ಬಂತು. ನೆಕ್ಸ್ಟ್ ನಾವು ಅಪ್ಗ್ರೇಡ್ ಆಗಿದ್ದು ರಿಲಯನ್ಸ್ ಅವ್ರದ್ದು 500 ರೂಪೀಸ್ 2 ಮೊಬೈಲ್ ಕೊಟ್ರು ಅವಾಗ. ಸೊ ಅದು ತಗೊಂಡಾಗ ನಮ್ಗೆ ಇನ್ನೂ ಹಬ್ಬ. ಅದರಲ್ಲಿ ಮ್ಯೂಸಿಕ್ಸ್ ಎಲ್ಲ ಬರೋದು, ರಿಂಗ್ ಟೋನ್ಸ್ ಬರೋದು, ಬಹಳ ತುಂಬಾ ಚೆನ್ನಾಗಿತ್ತು ಅನುಭವ ಅದು. ಅದನ್ನ ಬಹಳ ಇದಾಗಿ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ವಿ. 2 ಮೊಬೈಲ್ ಸಿಕ್ತು. ಅದು ನಮ್ಮ ಫ್ರೆಂಡ್ ಒಂದು ಕೊಟ್ಬಿಟ್ಟು ನಾನೊಂದು ತಗೊಂಡೆ. ಸೊ ನಾವು ಆಮೇಲಿಂದ ನಾವು ಸರಿ, ಆಮೇಲೆ ಅಲ್ಲಿವರೆಗೂ ನಮ್ಗೆ ಆಂಡ್ರಾಯ್ಡ್ ಬಗ್ಗೆ ಏನು ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ನೋಕಿಯಾದವ್ರದ್ದು 6300 ಅಂತ ಬಂತು. ತುಂಬಾ ಆಗ್ಲೇ ಅದು ಅಡ್ವಾನ್ಸ್ಡ್ ಆಗೋಗ್ಬಿಟ್ಟಿತ್ತು ನಮ್ ಪಾಲ್ಗೆ. ಅದರಲ್ಲಂತೂ ತುಂಬಾ ಎಂಜಾಯ್ ಮಾಡಿದೀವಿ. ರಿಂಗ್ ಟೋನು, ಹಾಡ್ನ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಇತ್ತು ಅದರಲ್ಲಿ. ಬಹಳವಾಗಿ ತುಂಬಾ ಚೆನ್ನಾಗಿತ್ತು. ಅದರಿಂದ ನಾವು ಏನ್ ಅನುಭವ ಆಯ್ತು ಅಂತಂದ್ರೆ, ನಮ್ಗೆ ಹಾಗೆ ಅಪ್ಗ್ರೇಡ್ ಆಗ್ತಾ 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 ಸ್ಯಾಮ್ಸಂಗ್ನೇ ಬಂದ್ಬಿಡ್ತು ನಮ್ಗೆ. ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ರೆಡ್ಮಿ 9i ಇದೆ. ಸೊ ಇಲ್ಲಿವರೆಗೂ ಅದು ಕರ್ಕೊಂಬಂತು, 9i ವರ್ಗೂ ಅದು ಕರ್ಕೊಂಬಂತು. ಸೊ ಅಡ್ವಾನ್ಸ್ಡ್ ಆಗಿ ನನಗೆ ಫುಲ್ ಬ್ಲೈಂಡ್ ಆಗಿದ್ದು ನಾನು 2000 ಅಲ್ಲಿ. ಸೊ 98 ಅಲ್ಲಿ ಪಾರ್ಶಿಯಲಿ ಬ್ಲೈಂಡ್ ಆಗಿರೋದ್ರಿಂದ 2000 ಅಲ್ಲಿ ಫುಲ್ ಕಂಪ್ಲೀಟ್ ಬ್ಲೈಂಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಭಯ ಆಯ್ತು ಉಪಯೋಗಿಸೋದು ಯಾವ ತರ ಅಂತ. ಆಮೇಲೆ ಧೈರ್ಯ ಬಂತು. ಸೊ ಹಾಗಾಗಿ ಇದು ನನ್ನ ಅನುಭವ ಸರ್. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು ಸರ್. ತುಂಬಾ ಖುಷಿ ಸರ್. ಇಂಥ ಒಂದು ಅನುಭವಗಳು ಈಗ ನೀವು ಶೇರ್ ಮಾಡಿದ್ದಾಗ್ಲಿ, ವಿವೇಕ್ ಸರ್ ಶೇರ್ ಮಾಡಿದ್ದಾಗ್ಲಿ, ಅದು ಕೇಳಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು ಸರ್. ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ಇವತ್ತು ನೋಡೋಣ. ಯಲ್ಲಪ್ಪ ಅವರು ರೇಸನ್ ಮಾಡಿದ್ದಾರೆ. ಇನ್ವೈಟ್ ಕೊಡ್ತಾ ಇದ್ದೀನಿ ಅವರಿಗೆ. ಯಲ್ಲಪ್ಪ ಸರ್ ಮಾತಾಡ್ಬೋದು. ಯಾರು ಮುಸ್ತಾಕ್? ಯಲ್ಲಪ್ಪ ಸರ್ ಇನ್ವೈಟ್ ಮಾಡಿದ್ದೀನಿ. ಓಕೆ. ಯಲ್ಲಪ್ಪ ಅವರೇ, ಜಾಯ್ನ್ ಆಸ್ ಸ್ಪೀಕರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕೊಟ್ಬಿಟ್ಟು ಮಾತಾಡ್ಬೋದು. ಯಲ್ಲಪ್ಪ ಅವರು ಇದೇ ತರದ ಒಂದು ಹಳೆಯ ಅನುಭವಗಳು ಹೇಳ್ಬೋದು ಅಂತ ಅನ್ಕೊಂತೀನಿ. ನೋಡೋಣ. ಹೌದೌದು, ಅವರು ಕೂಡ ಸೀನಿಯರು. ಹೌದೌದು. ಜಾಯ್ನ್ ಆಸ್ ಸ್ಪೀಕರ್ ಕೊಡಿ ಯಲ್ಲಪ್ಪ ಸರ್. ಮೋಸ್ಟ್ಲಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನಂತರ ನೋಡೋಣ, ಬೇರೆಯವ್ರ ಅವಕಾಶ ಕೊಡೋಣ. ನರೇಂದ್ರ ಈಜಿ ಇದಾರೆ. ನರೇಂದ್ರ ಅವರು ಕೊಡಿ ಮುಸ್ತಾಕ್. ಕೊಟ್ಟಿದ್ದೀನಿ. ಹಲೋ, ಮಾತಾಡಿ. ವೆಲ್ಕಮ್. ಹಾಯ್ ಎಲ್ಲರಿಗೂ. ಐ ಥಿಂಕ್ ಟಾಪಿಕ್ ಈಸ್ ಮೊಬೈಲ್ ಬಗ್ಗೆನಾ? ಫಸ್ಟ್ ಮೊಬೈಲ್ ಅದರಲ್ಲಿ ಫಸ್ಟ್ ಮೊಬೈಲ್ ಎಕ್ಸ್ಪೀರಿಯನ್ಸ್, ಸ್ವೀಟ್ ಮೆಮೊರಿ ಶೇರ್ ಮಾಡ್ತಾ ಇದೀವಿ ಇವತ್ತು. ಓಕೆ. ಸೊ ಐ ಥಿಂಕ್ ನಾನು ಕೂಡ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ನಾನು ಫಸ್ಟ್ ನಮ್ಮ ಮನೆಯಲ್ಲಿ ಲ್ಯಾಂಡ್ಲೈನ್ ಇತ್ತು ತುಂಬ ವರ್ಷಗಳ ಮುಂಚೆ, ಅಂದರೆ 1998 ಇದರಲ್ಲಿ BSNL ಲ್ಯಾಂಡ್ಲೈನು. ಸೊ ಅಂಥ ಸಂದರ್ಭದಲ್ಲಿ ಏನು ಅಂತಂದರೆ, ಅವಾಗ ತಾನೇ ಮೊಬೈಲ್ ಬರ್ತಿದ್ದವಾಗ ಏನಾಗ್ತಿತ್ತು ಅಂದರೆ, ನಾವು ರ್ಯಾಂಡಮ್ ಆಗಿ ನಾನು ಡಯಲ್ ಮಾಡಿಬಿಡ್ತಿದ್ದೆ ಯಾವುದೋ ಒಂದು ನಂಬರ್ಗೂ ಅಂತೂ ಡಯಲ್ ಮಾಡಿದಾಗ ಹಲೋ ಟ್ಯೂನ್ ಬರ್ತಾಯಿತ್ತು, ಯಾವುದೋ ಒಂದು ಹಿಂದಿ ಸಾಂಗು. ಆ ಹಿಂದಿ ಸಾಂಗ್ ಕೇಳೋಕ್ಕೆ ಲ್ಯಾಂಡ್ಲೈನಿಂದಾನೇ ಅದಕ್ಕೆ ಅವಾಗವಾಗ ಡಯಲ್ ಮಾಡೋದು. ಸುಮ್ಮನೆ
ನಮಗೆ ಗೊತ್ತಿಲ್ವಲ್ಲ, ಅದು ಒಬ್ರಿಗೆ ರಿಂಗ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ, ಅದೇನೋ ಗೊತ್ತಿಲ್ಲ. ಬಟ್ ಐ ಯೂಸ್ ಟು ಡೂ ದಟ್. ಸೊ ಅದಾದ್ಮೇಲೆ ನೆಕ್ಸ್ಟು ಅದು ಕಟ್ ಆಗ್ಬಿಡ್ತು ಕನೆಕ್ಷನ್. ಅಂದರೆ ಅದು ತೆಗೆಸ್ಬಿಟ್ರು. ತುಂಬ ಅವಾಗೆಲ್ಲ ಚಾರ್ಜಸ್ ಎಲ್ಲ ತುಂಬ ಇತ್ತು ಅಂತ. ಆಮೇಲೆ ರಿಲಯನ್ಸ್ ಬಂತಲ್ವ, ಸೊ ರಿಲಯನ್ಸು ಅವಾಗಲೇ ಯಾರೋ ಹೇಳ್ತಾ ಇದ್ದಂಗಿದ್ರು, ರಿಲಯನ್ಸಲ್ಲೂ ಸಹ ಆಂಟೆನಾ ಇರೋವಂಥ ಲ್ಯಾಂಡ್ಲೈನ್ ಬರ್ತಿತ್ತು. ಅದನ್ನ ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದಾಗಿತ್ತು. ನಾವು ನಮ್ಮ ಮನೆಯಲ್ಲಿ ಏನೋ ಫಾರ್ಮ್ ಹೌಸ್ ಹತ್ರ ಇಲ್ಲೆಲ್ಲ ಎಲ್ಲಿಗೆ ಹೊಲ್ದ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲೆಲ್ಲಾನು ತಗೊಂಡು ಹೋಗ್ತಿದ್ರು ಅದನ್ನು. ಫಸ್ಟ್ ಮೊಬೈಲ್ ಅಂತ ಬಂದಿದ್ದು ನಮ್ಮದು ಇದು 1110. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ಮೊಬೈಲಲ್ಲಿ. ಅದರಲ್ಲೂ ಒಂದು ವೇರಿಯಂಟ್ ಇತ್ತು 1110i ಅಂತ. ಅದು ಹೇಗೆ ಅಂತಂದರೆ, ಮಾಮೂಲಿ 1110ಗೆ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಹೈ ಕಾಂಟ್ರಾಸ್ಟ್, ಅಂದರೆ ಕಲರು ಬ್ಲ್ಯಾಕ್ ಡಿಸ್ಪ್ಲೇ ಮತ್ತು ಯೆಲ್ಲೋ ಕಲರಾಗೆ ಟೆಕ್ಸ್ಟ್ ಬರ್ತಿತ್ತು. ಅದು ನೋಡೋಕ್ಕೆ ತುಂಬ ನೈಟ್ ಹೊತ್ತು ಯೂಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದು ನನ್ನ ಫಸ್ಟ್ ಮೊಬೈಲು ಎಕ್ಸ್ಪೀರಿಯೆನ್ಸು. ಅದರಲ್ಲಿ ರಿಂಗ್ ಟೋನ್ಸ್ ಚೆನ್ನಾಗಿರ್ತಿತ್ತು ಮತ್ತು ಸ್ನೇಕ್ ಗೇಮ್ ಇರ್ತಿತ್ತು. ಸೊ ಅದು ಅಂದರೆ ನೋಡೋಕ್ಕೂ ಅಷ್ಟು ತುಂಬ ಸ್ಮಾರ್ಟಾಗಿ ಕೀಪ್ಯಾಡ್ಸ್ ಎಲ್ಲ ವೆರಿ ಟಚ್ ಆ್ಯಂಡ್ ಫೀಲ್ ಆಗೋ ಥರ ಇರ್ತಿತ್ತು. ಅದು ನಾನು ಯೂಸ್ ಮಾಡಿದ್ದು. ಬಟ್ ಅದು ಏನಾಗ್ಬಿಡ್ತು ಅಂತ ಅಂದರೆ, ಒಂದು ಸ್ವಲ್ಪ ದಿನ ಆದಮೇಲೆ ಹೀಗೆ ನಮ್ಮ ಡ್ಯಾಡಿ ಯೂಸ್ ಮಾಡ್ತಾ ಇದ್ದಾಗ ಸಮ್ವೇರ್ ಅದು ಕಳೆದೋಗ್ಬಿಡ್ತು. ಅಂದರೆ ಕಳೆದೋಗ್ಬಿಡ್ತು ಅಂದರೆ ಎಲ್ಲಿ ಮಿಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಬಟ್ ಅದು ಯಾರಿಗೋ ಸಿಕ್ಕಿತ್ತು ಅಂತಲೂ ನಮ್ಗೆ ಐಡಿಯಾ ಇತ್ತು. ಬಟ್ ಅವಾಗ ತುಂಬಾ ಅಯ್ಯೋ ಮೊಬೈಲ್ ಹೊರಟೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿ, ಊಟ ಮಾಡ್ದಂಗೆ ಒಂಥರ ಏನೋ ಕಳ್ಕೊಂಡ್ರೆ ಹಿಂಗಿರುತ್ತೆ ಆಲ್ಮೋಸ್ಟ್ ಆ ವೀಕ್ ಎಲ್ಲ ಅದೇ ಫೀಲಿಂಗಲ್ಲೇ ಏನೋ ಟೈಮ್ ಸ್ಪೆಂಡ್ ಮಾಡಿದ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅವಾಗ ನನಗೆ. ಸೊ ಅದಾದಮೇಲೆ ನಾನು ಟೆಂತ್ಗೆ ನಂದು ಓನ್ ಅಂತ ನನಗೆ ಸಪ್ರೇಟ್ ಮೊಬೈಲ್ ಡಿವೈಸ್ ಬಂದಿದ್ದು. ಅದು ನಂದು ಫಸ್ಟು 1600 ಅಂತ ಮೊಬೈಲ್ ಬರ್ತಿತ್ತು. ಅದು ಸ್ವಲ್ಪ ಕಲರ್ ಡಿಸ್ಪ್ಲೇ, ಸ್ವಲ್ಪ ಸ್ಕ್ರೀನ್ ಸೈಜ್ ದೊಡ್ಡದಿರ್ತಿತ್ತು. ಸೊ ಅದಾದಮೇಲೆ ಹಂಗೆ ಬೇರೆ ಬೇರೆ ಮೊಬೈಲ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು ನರೇಂದ್ರ. ನರೇಂದ್ರ ನಮ್ಮ ಮನೇಲೂ ಥ್ಯಾಂಕ್ ಸಹ ಯು. ಈ ನರೇಂದ್ರ BSNL ಅವರು ಮೊಬೈಲ್ ಇತ್ತು. ಸೊ ಈಗಲೂ ಸಹ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ಈಗಲೂ ಆ ನಂಬರ್ ನೆನ್ಪಿಡ್ಕೊಂಡು ಆ ನಂಬರ್ ಇದೆಯಾ ಅಂತ ಕೇಳ್ತಿರ್ತಾರೆ ಆಗಾಗ. ಘಟಕ್ ಸಿಂಗ್ ಏನ್ ಹೇಳ್ತಾ ಇದ್ರಿ ನೀವು? ಈ ನರೇಂದ್ರ ಅವರು ಈ ಅಲೋ ಟ್ಯೂನ್ ಕೇಳಿಸ್ಕೊಳಕ್ಕೆ ಕಾಲ್ ಮಾಡ್ತಾ ಇದ್ದೆ ಅಂದಾಗ ನನಗೂ ಕೂಡ ನೆನಪಾಯ್ತು. ನಾವು ಮೊದಲು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಅವಾಗ ಮೀಡಿಯಮ್ ತುಂಬಾನೇ ಕಡಿಮೆ ಇತ್ತು ನಮಗೆ. ಇಲ್ಲ FM ಕೇಳ್ತಾ ಇದ್ವಿ, ಇಲ್ಲ ಅಂದ್ರೆ ಈ ಮೊಬೈಲ್ ಅಲ್ಲಿ ಈ ಹಲೋ ಟ್ಯೂನ್ ಕೆಲವೊಂದು ನಂಬರ್ಸ್ ಇತ್ತು, ಟೋಲ್ ಫ್ರೀ ನಂಬರ್ಸ್. ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ದುಡ್ಡು ಆಗ್ತಾ ಇತ್ತು, ಬಟ್ ಕೇಳಕ್ ಏನು ದುಡ್ಡು ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಹೌದು. ಸೊ ಈ 990059 9900 ಅದಕ್ಕೆ ಕಾಲ್ ಮಾಡಿದ್ರೆ ಡೈಲಿ ಚೇಂಜ್ ಆಗಿರೋದು ಒಂದೊಂದು ಹಲೋ ಟ್ಯೂನ್. ಹೌದು ಸೊ ಅದನ್ನ ಇವತ್ತು call ಯಾವ್ದು ಮಾಡಿ ಇಟ್ಟಿದ್ದಾರೆ ಅಂತ ನೋಡೋದು. ಕರೆಕ್ಟ್. 14106 ಅಂತ ಇತ್ತು, ಅಲ್ಲಿ 10 ಹಾಡ್ ಬರೋದು, 1 ಇಂದ 9 ವರೆಗೂ 9 ಹಾಡ್ ಬರೋದು. ಸೊ ಅಲ್ಲೂ ಕೂಡ ದಿನ ಚೇಂಜ್ ಮಾಡೋರು, ಇಲ್ಲ 2 ದಿನಕ್ಕೊಂದ್ಸಲ ಚೇಂಜ್ ಮಾಡೋರು. ಸೊ ಯಾವ್ದಾವ್ದು ಹಾಕಿರ್ಬೋದು ಇವತ್ತು ಅಂತ ಕೇಳಿಸ್ಕೊಂಡು ಅದರಲ್ಲೇ ಸ್ವಲ್ಪ ಖುಷಿ ಪಡ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಹಾಡ್ ಬರೋದು, ಹೊಸ ಹಾಡುಗಳು. ಆಕ್ಚುಲಿ ಅದೇ ತರ ಇನ್ನೊಂದೇನು ಅಂತಂದ್ರೆ, ಅವಾಗೆಲ್ಲ ಆ ಹಲೋ ಟ್ಯೂನ್ ಫೇಮಸ್ ಆಗ್ತಾ ಇರೋವಾಗ ಮತ್ತೆ ಅವರು ಬಲ್ಕ್ ಅಲ್ಲಿ ಆಫರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ 3 months ರೀಚಾರ್ಜ್ ಮಾಡಿದ್ರೆ, ಅಂದ್ರೆ ಕಡಿಮೆ ರೀಚಾರ್ಜ್ ಮಾಡಿದ್ರೆ 3 months ಕಂಟಿನ್ಯೂಸ್ ಹಲೋ ಟ್ಯೂನು, ಇಲ್ಲ ಅಂದ್ರೆ ಇದೆಷ್ಟೋ ಒಂದು ರೀಚಾರ್ಜ್ ಮಾಡಿದ್ರೆ ಇದು ಕಾಲ್ಸ್ ಮತ್ತೆ ಹಲೋ ಟ್ಯೂನು ಕಾಂಬೋ ಆಫರ್ ತರ. ಸೊ ತುಂಬಾನೇ ಬರ್ತಿದ್ವು ಅವಾಗೇನೋ ಸಾಂಗ್ ಕೇಳೋದು ಅಂದ್ರೇನೆ ಒಂದು ಖುಷಿ. ಮತ್ತೆ ಇನ್ನೊಂದೇನು ಅಂದ್ರೆ, ಇದೇ ತರ ನಾನು ಹೇಳ್ತಿದ್ನಲ್ಲ ರಿಲಯನ್ಸ್ ಲ್ಯಾಂಡ್ಲೈನ್ ಯೂಸ್ ಮಾಡ್ತಿದ್ದೆ ಅನ್ನೋವಾಗ, ಸೊ ಅವಾಗ ಕಸ್ಟಮರ್ ಕೇರ್ಗೆ ಕಾಲ್ ಹೋಗ್ತಿತ್ತು, ಅದು ಫ್ರೀ ಅಲ್ವಾ ಅವಾಗ. ಸೊ ನಾನು ಕಾಲ್ ಮಾಡ್ಬಿಡ್ತಿದ್ದೆ, ಅಂದ್ರೆ ಅಲ್ಲೆಲ್ಲ ಕೇಳಿಸ್ಕೊಂಡು ಇದು ಪ್ರೆಸ್ ಮಾಡಿ ಅದು ಪ್ರೆಸ್ ಮಾಡಿ ಅಂತ. ಅದ್ರ ಈವನ್ ಕನ್ನಡ ತಗೊಂಡ್ರು ಸಹ ಅದು ಕನೆಕ್ಟ್ ಆಗ್ಬಿಡ್ತಿದ್ದು. ಅದು ಯಾರೋ ಇಂಗ್ಲಿಷ್ ಮಾತಾಡೋರು ಇರ್ತಿದ್ರು, ಅವರು ಓಕೆ ಹಲೋ ವೆಲ್ಕಮ್ ರಿಲಯನ್ಸ್, ಸಾರಿ ಗೈಸ್, ಸೊ ವೆಲ್ಕಮ್ ಟು ರಿಲಯನ್ಸ್, ಹೌ ಕ್ಯಾನ್ ಐ ಅಸಿಸ್ಟ್ ಯು ಅಂತ ಏನಂದ್ರೆ, ಅಂದ್ರೆ ನಾನು ಇಂಗ್ಲಿಷ್ ನೋ ಅಂತಿದ್ದೆ. ನಮಗ್ ಗೊತ್ತಿರ್ಲಿಲ್ವಲ್ಲ, ಇಂಗ್ಲಿಷ್ ಎಲ್ಲ ಬರ್ತಿದ್ವಲ್ಲ. ಅಂದ್ರೆ ನಾವ್ ಹೇಳ್ತಾ ಇರೋದು ಏನಂದ್ರೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ. ಬಟ್ ಅಲ್ಲಿ ಇಂಗ್ಲಿಷ್ ನೋ ಅಂದ್ರೆ ಐ ನೋ ಇಂಗ್ಲಿಷ್ ರೈಟ್, ಲೈಕ್ ಓಕೆ ನಂಗೆ ಗೊತ್ತು ಇಂಗ್ಲಿಷ್. ಅವ್ರು ಎಸ್ ಸರ್ ಒಂದ್ 4 ಸಲ ಹಂಗಾಗೋದು, ಕಟ್ ಮಾಡಕ್ ಬಿಡೋದು. ಅಯ್ಯೋ ತುಂಬಾ ಹಂಗ್ ಮಾಡಿದೀನಿ ನಾನು. ಅವ್ರು ಏನಾದ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್, ನಾನು ಇಂಗ್ಲಿಷ್ ನೋ ಅನ್ನೋದು, ಅವರು ಎಸ್ ಸರ್ ಪ್ರೊಸೀಡ್ ಅನ್ನೋ ಏನೋ ಅಂತ ಅವಾಗ ಹೇಳ್ತಿದ್ರು. ಈ ತರ ಎಲ್ಲ ಆಗ್ತಿತ್ತು ಅವಾಗ, ನಮ್ಗೆ ಏನೋ ಅಷ್ಟು ಐಡಿಯಾ ಇಲ್ದಿದ್ದವಾಗ. ಆಮೇಲೆ ಅವಾಗ ನಾವು ಒಂದೊಂದು ರೂಪಾಯಿ ಒಂದೊಂದು ಪೈಸೆನೂ ಕೂಡ ಲೆಕ್ಕ ಇಡ್ತಾ ಇದೀವಿ. ಒಂದು ರೂಪಾಯಿ ಕಟ್ ಆದ್ರೆ ನಾವು ಫಸ್ಟ್ ಕಾಲ್ ಮಾಡ್ತಾ ಇದ್ದೆ ಕಸ್ಟಮರ್ ಕೇರ್ಗೆ ಅವಾಗ.
ಹೌದೌದೌದೌದು. ಕಸ್ಟಮರ್ ಕೇರ್ ಕಾಲ್ ಮಾಡಿ ತಲೆ ತಿಂದಾಗ್ತಾ ಇದೀವಿ. ಈಗೆಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿ ಎಷ್ಟ್ ದಿನ ಆಯ್ತೋ ಗೊತ್ತಿಲ್ಲ. ಈ ಕರೆನ್ಸಿ ಸಿಸ್ಟಮೇ ಹೋಗ್ಬಿಟ್ಟಿದೆ, ಈಗ ಕರೆನ್ಸಿನೇ ಇಲ್ಲ ಈಗ. ಕೆಲವೊಂದ್ ಸತಿ ಸುಮ್ನೆ ಫೋನ್ ಮಾಡಿ ಇದು ಇಷ್ಟು ರೂಪಾಯಿ ಕಟ್ ಆಗಿದೆ ಅಂತಿದ್ವಿ. ಹೌದೌದು. ನಾವು ಮಜೆ ಲೇನ ಮಾಡ್ತಾ ಇದೀವಿ ಅವರಿಗೆ. ಒಂದಿನ ಆಗ ಇದು ಎಷ್ಟು ಜನ ಇದು ಅಟ್ಲೀಸ್ಟ್ ಕೆಲವರಿಗಾರು ಗೊತ್ತನ್ಸುತ್ತೆ, 2004-5 ಟೈಮಲ್ಲಿ ಅನ್ಸುತ್ತೆ, ಈ ಏರ್ಟೆಲ್ ಅವ್ರದ್ದೊಂದು 3030 4 ಡಿಜಿಟ್ ನಂಬರು. ಇದನ್ನ ಫೋನ್ ಮಾಡಿದ್ರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಹಾಡ್ ಕೇಳ್ಬೋದು ಅಂತ. ಅದಾಗ ನಿಮಿಷಕ್ಕೆ ₹6 ₹3 ಅಂತ ಗೊತ್ತಿರ್ಲಿಲ್ಲ. ಒಂದಿನ ನಮ್ಮ ಮನೇಲಿ ಆಗ ನಮ್ಮ ಅಪ್ಪ 1110 ಫೋನ್ ಇಟ್ಕೊಂಡಿದ್ರು. ಆ ಫೋನ್ ಅಲ್ಲಿ 3030 ಮಾಡಿ ₹86 ಎಷ್ಟೋ ಬಂದಿರ್ತಿತ್ತಲ್ಲ ₹100ಗೆ. ಕ್ಷಣಾರ್ಧದಲ್ಲಿ ಖಾಲಿ. ಅದು ಗೊತ್ತೇ ಆಗ್ಲಿಲ್ಲ ಖಾಲಿ ಆಗಿದ್ದು. ಅವಾಗ ಇನ್ನೊಂದು ಏನ್ ಆಡ್ ಮಾಡ್ಬೇಕು ಅಂತಂದ್ರೆ, ಸೊ ನಾವ್ ಇವಾಗೆಲ್ಲ ಕ್ರಿಕೆಟ್ ಸ್ಕೋರ್ ಎಲ್ಲ ನೋಡ್ತೀವಲ್ಲ, ಅಲ್ಲಿ ಆಕ್ಚುಲಿ ನಮ್ಮ ಮನೆ ಹತ್ರನೇ ನಮ್ಮ ಫ್ರೆಂಡ್ ಒಬ್ರು, ಅಂದ್ರೆ ನಮ್ಮ ಅಪ್ಪನ ಫ್ರೆಂಡು, ಅವ್ರಿಗೆ ಕ್ರಿಕೆಟ್ ಹುಚ್ಚು ಸಿಕ್ಕಾಬಟ್ಟೆ. ಕ್ರಿಕೆಟ್ ಹುಚ್ಚು ಅಂದ್ರೆ ಅವಾಗೆಲ್ಲ ಟಿವಿ ಒಂದ್ ಕಡೆ ಇದ್ರೆ ಎಲ್ಲ ಒಂದು 10-12 ಜನ ಹೋಗಿ ಎಲ್ಲ ಕುತ್ಕೊಂಡು ನೋಡ್ತಿದ್ರಲ್ಲ. ಆಯಪ್ಪನ ಹತ್ರ ಮೊಬೈಲ್ ಇತ್ತು. ಆಯಪ್ಪ ಏನು ಅಂದ್ರೆ ಕ್ರಿಕೆಟ್ ಇದು ಸಬ್ಸ್ಕ್ರೈಬ್ ಮಾಡಿದ್ದ. ಎವ್ರಿ 6 hours ಒಂದ್ಸರಿ ಅವ್ನ ಮೆಸೇಜ್ ಬರ್ತಿತ್ತು ಎಷ್ಟು ಅಂತ ಸ್ಕೋರು. ಅದಕ್ಕೆ ತಿಂಗಳಿಗೆ ₹50 ₹60 ಎಷ್ಟೇ ಇರ್ತಿತ್ತು. ಹೌದು. ಇನ್ನೊಂದೇನು ಅಂದ್ರೆ ನಮ್ಮನೆಯಲ್ಲೂ ಕೂಡ ಆತರ ಆಗ್ಬಿಟ್ಟಿತ್ತು. ಯಾವ್ದೋ ಒಂದು ಜೋಕ್ ಒಂದು ಸಬ್ಸ್ಕ್ರೈಬ್ ಆಗ್ಬಿಟ್ಟಿತ್ತು, ಜೋಕ್ ಸರ್ವಿಸ್ ಅಂತ. ದಿನಾ ಒಂದೊಂದು ಜೋಕ್ ಕಳ್ಸೋರು. ಬಟ್ ₹2 ಕಟ್ ಆಗೋದು ಡೈಲಿ. ಅದು ನಮ್ಗೆ ಸ್ಟಾಪ್ ಮಾಡೋದೇ ಗೊತ್ತಾಗ್ತಾ ಇರಲಿಲ್ಲ. ನಾವು ಯಾವಾಗಲೇ ರೀಚಾರ್ಜ್ ಮಾಡಿದ್ರು ಕೂಡ ಆ ₹2 ದಿನ ₹2 ಕಟ್ ಆಗೋದನ್ನ ಲೆಕ್ಕಾಚಾರ ಮಾಡ್ಕೊಂಡು ರೀಚಾರ್ಜ್ ಮಾಡ್ತಾ ಇದೀವಿ, ಇಷ್ಟ ದಿನ ಬರುತ್ತಿದ್ದು ಅಂತ. ಸೊ ಆತರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿತ್ತು. ಅವಾಗ ಕಸ್ಟಮರ್ ಕೇರ್ ಕಾಲ್ ಮಾಡೋದು ಕೂಡ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಎಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತಿದ್ವಿ. ಒಟ್ಟು ಅದು ಕೂಡ ನೆನಪಾಯ್ತು ಈಗ ನರೇಂದ್ರ ಅವ್ರು ಹೇಳಿದಾಗ. ಆಮೇಲೆ ಕ್ರಿಕೆಟ್ ಎಲ್ಲ ಕೇಳ್ತಾ ಇದ್ವಲ್ಲ, ವಡಾಫೋನ್ ಅಲ್ಲಿ ಒಂದು ಕಾಮೆಂಟ್ರಿ ಬರೋದೊಂದಿತ್ತು, ಒಂದ್ ನಂಬರಿಗೆ ಕಾಲ್ ಮಾಡಿದ್ರೆ. ಹೌದೌದೌದು. ಅದ್ರಲ್ಲೇ ಕ್ರಿಕೆಟ್ ಅಂದ್ರೆ ಕಾಮೆಂಟ್ರಿ ಬರೋದು. ಹೌದೌದು. ಆಮೇಲೆ ಇನ್ನೊಂದು ನಂಬರ್ ಇತ್ತು, ಅದರಲ್ಲಿ ಕಾಲ್ ಮಾಡಿ ನಾವು ಯಾವ ಫಿಲಂ ಹೆಸರು ಹೇಳ್ತೀವೋ ಆ ಫಿಲಂ ಹೆಸರೆಲ್ಲ ಹಾಡೆಲ್ಲ ಬರೋದು, ಹಲೋ ಟ್ಯೂನ್ ಸೆಟ್ ಮಾಡ್ಕೊಳಕ್ಕೆ. ಸೊ ಅದ್ರಲ್ಲಿ ನಾವು ಸುಮ್ನೆ ಕಾಲ್ ಮಾಡಿ ಫಿಲಂ ಹೆಸರು ಹೇಳಿ ಆ ಫಿಲಂ ಹೆಸರು ಹಾಡುಗಳು ಕೇಳೋದು, ಆತರ ಎಲ್ಲ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಸ್ವೀಟ್ ಮೆಮೊರೀಸ್ ಅನ್ಸುತ್ತೆ. ಚೆನ್ನಾಗಿದೆ. ಒಂದ್ಸಲಿ ಹಳೆ ಕಾಲಕ್ಕೆ ಹೋಗಿ ಬಂದಂಗ ಆಯ್ತು. ಅದೇ ತರ ಇವನ್ ಅವ್ರು ಬರ್ತಾ ಎಷ್ಟು ಬಿಸ್ನೆಸ್ ಮಾಡ್ಕೊಂಡು ಅಂದ್ರು, ಆನ್ಲೈನ್ ನಲ್ಲೇ ಕಾಲ್ ಅಲ್ಲೇನೆ ಏನೋ ಡೇಟಿಂಗ್ ಸರ್ವಿಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು, ಅದಕ್ಕೆ ತುಂಬಾ ಹೆವಿ ಕಾಸ್ಟ್ಲಿ. ಮತ್ತೆ ನೀವು ಅದೆಷ್ಟೋ ದುಡ್ಡು ಕೊಟ್ರೆ ಅವ್ರು ಬೇರೆ ಯಾರಾದ್ರೂ ಅದೇ ತರ ಸರ್ವಿಸ್ ಇರೋರ್ ಜೊತೆ ನಂಬರ್ ಶೇರ್ ಮಾಡೋದು ಅಥವಾ ಕಾಲ್ ಕನೆಕ್ಟ್ ಮಾಡೋದು ಏನೋ ಒಂದ್ ಮಾಡ್ತಿದ್ರು. ಈ ತರ ಎಲ್ಲ ಇನ್ನ ತುಂಬಾ ಜನ ರೈಸ್ ಏನ್ ಮಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ನರೇಂದ್ರ ಅವರೇ. ಈಗ ನೆಕ್ಸ್ಟ್ ನೋಡೋಣ. ಬಸವಲಿಂಗಯ್ಯ ಅವರು ತುಂಬಾ ಓಕೆ, ಬಸವಲಿಂಗಯ್ಯ ಅವರು ಬರ್ಬೋದು ಸ್ಟೇಜ್ ಮೇಲೆ. ಓಕೆ, ಮಾತಾಡಿ ಬಸವಲಿಂಗಯ್ಯ ಅವರೇ, ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ. ಜಯನಾದ್ರ. ಹಲೋ, ನಮಸ್ತೆ ಬಸವಲಿಂಗ. ನಮಸ್ತೆ ಜೇಸನ್ ಸರ್, ಕಾರ್ತಿಕ್ ಸರ್, ಘಟಕ್ ಸಿಂಗ್ ಸರ್. ನಮಸ್ತೆ. ತುಂಬಾ ಸಂತೋಷ ಆಯ್ತು. ಮೊದಲಿಗೆ ನನ್ಗೆ ಹೇಳೋದಾದ್ರೆ, ಫಸ್ಟ್ ಟೈಮ್ ನಾನು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇದ್ರೆ, ಇದು ಸ್ಪೈಸ್ ಅಂತ ಒಂದು ಬಂದಿತ್ತು, MP3 ಸೆಟ್. ಹಲೋ, ಸ್ಪೈಸ್ ಫೋನ್ ಬಂದಿತ್ತು, 1500 rupees ಅದು. ಸೊ ಆ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೆ. 1 2 3 ಮೇಲೆ ನಾನು ಡಿಪೆಂಡ್ ಆಗಿ ನಂಬರ್ ಹೊಡ್ತಿದ್ದೆ. 1 2 3 ಅಂದ್ರೆ 3 ಇದ್ದಲ್ಲಿ 6, ಅದ್ರ ಕೆಳಗೆ 6 ಇರುತ್ತೆ, 6 ಕೆಳಗೆ 9 ಇರುತ್ತೆ. ಈ ತರ ನಾನು ನಂಬರ್ ಹೊಡೆದು ಕಲಿತೆ. ಅದಾಗಿಂದ ಒಂದು ಕಾರ್ಬನ್ K9 ಅಂತ ಬಂದಿತ್ತು. ಅದು ತಗೊಂಡು MP3 ಸಾಂಗ್ ಕೇಳೋದಂದ್ರೆ ತುಂಬಾ ಸಂತೋಷ ನನ್ಗೆ. ಅವಾಗ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಸಾಂಗ್ ಕೇಳೋದು ಅಂದ್ರೆ ಬಹಳ ಇಷ್ಟ. ಅಂಗಡಿ ಹೋಗಿ ₹2 ಒಂದು ಹಾಡು, 2 ಸಾಂಗ್ ಎಲ್ಲ ₹10 ಕೊಟ್ಟು ಸಾಂಗ್ ಹಾಕ್ಸ್ಕೊಂಡು ಕೇಳ್ತಿದ್ದೆ. ಸೊ ಅದಾಗಿಂದ ನಾವು ಮತ್ತೆ ನಾವು ಆಂಡ್ರಾಯ್ಡ್ ಫೋನ್ ಎಲ್ಲ ತಗೊಂಡ್ವಿ.
ಆಂಡ್ರಾಯ್ಡ್ ಫೋನ್ ಅಲ್ಲಿ ಜೀವನಿ ಅಂತ ಒಂದು ಫೋನ್ ಐತೆ, ತಗೊಂಡು ತುಂಬಾನೇ ಕಷ್ಟಪಟ್ಟೆ ನಾ ಒಂದು ಫೋನ್ ತಗೊಂಡು. ಏನು ವರ್ಕ್ ಮಾಡಕ್ಕೆ ಬರ್ಲಿಲ್ಲ, ಏನು ಬರ್ಲಿಲ್ಲ. ಅದಾಗಿಂದ ನಾನು 2018ರಲ್ಲಿ ಸ್ಯಾಮ್ಸಂಗ್ J2 ತಗೊಂಡು ನಮ್ಮ ಕನ್ನಡ ತಂತ್ರಾಂಶಕ್ಕೆ ಬಂದು ಅಲ್ಲಿಂದ ಎಲ್ಲಾನು ಕಲಿತೆ ಇವಾಗ. ಸೊ ಇದು ನನ್ನ ಒಂದು ಪರಿಚಯ. ಓಕೆ, ಥ್ಯಾಂಕ್ ಯು ಬಸ್ಲಿಂಗ್ ಅವರೇ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ನಿಮ್ಮ ಜರ್ನಿನ ಹೇಳ್ಕೊಂಡಿದ್ದೀರಾ. ಓಕೆ ನೆಕ್ಸ್ಟ್ ನಮ್ ಸಿದ್ಲಿಂಗೇಶ್ವರ್ ಅವ್ರು ಬರ್ತಾ ಇದಾರೆ. ಓಕೆ ಹಾ, ಸಿದ್ಲಿಂಗೇಶ್ವರ್. ಸಿದ್ಧಲಿಂಗೇಶ್ವರ್ ಮಾತಾಡಿ. ಹಾ ಕೇಳಿಸ್ತಾ ಇದೆ. ಕೇಳಿಸ್ತದೆ ಸಿದ್ಲಿಂಗೇಶ್. ಓಕೆ. ಎಲ್ರಿಗೂ ಶುಭ ಸಂಜೆ. ಸಿದ್ಲಿಂಗೇಶ್ವರಂಗಳಿಗೆ ಮಾತಾಡೋದು ಬೆಳಗಾವಿ ಜಿಲ್ಲೆಯಿಂದ. ತುಂಬ ದಿನ ಆಗಿತ್ತು ಎಲ್ಲರ ಜೊತೆ ಮಾತನಾಡಿ. ಸೊ ಇವತ್ತು ನನ್ನ ಮೊಬೈಲ್ ನಾನು ಫಸ್ಟಿಗೆ ಬಳಸಿದಂಥದ್ದು ಐ ಥಿಂಕ್ ಅದು ಚೈನಾ ಮಾಡೆಲ್ಲೇ ಇರ್ಬೋದು. ಸೊ ಅದರಲ್ಲಿ ಅಂಥದ್ದು ಏನಿರಲಿಲ್ಲ. ಸೊ ಆನಂತರ ನೋಕಿಯಾ C500 ತೊಗೊಂಡೆ. ಅದರಲ್ಲಿ ಟಾಕಿಂಗ್ ಸಾಫ್ಟ್ವೇರ್ ಇರುತ್ತಲ್ಲ, ಸೊ ಅದನ್ನು ಬಳಸಿದೆ. ಅದಾದಮೇಲೆ ನಾನು ಆ್ಯಂಡ್ರಾಯ್ಡ್ ಫೋನ್ನ ತೊಗೊಂಡಿದ್ದು ಸ್ಯಾಮ್ಸಂಗ್ J2 Pro ತೊಗೊಂಡಿದ್ದೆ. ಸೊ 2015ರಲ್ಲಿ ಈ ನಮ್ಮ ಟೆಕ್ನಿಕಲ್ ಗ್ರೂಪ್ಗಳಿಗೆಲ್ಲ ಜಾಯ್ನ್ ಆಗಿ ಇದು ಎಲ್ಲ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋದಕ್ಕೆ ಎಲ್ಲ ನಮ್ಮ ಸ್ನೇಹಿತರೊಟ್ಟಿಗೆ ಅದನ್ನ ಚರ್ಚೆ ಮಾಡಿ ಎಲ್ಲ ತಿಳಿದುಕೊಂಡ್ವಿ. ಸೊ ಅದಾದಮೇಲೆ ಮೋಟೋ G4+ ಅಂತ ತೊಗೊಂಡೆ. ಸೊ ಅದು ಕೂಡ ತುಂಬ ದಿವಸ ಉಪಯೋಗ ಮಾಡೋಕ್ಕಾಗಲಿಲ್ಲ, ಸಾಕಷ್ಟು ಸಮಸ್ಯೆಗಳು ಉಂಟಾಯಿತು. ಸೊ ಈಗ ರೆಡ್ಮಿ 9 ಪ್ರೈಮ್ ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿದೆ. ಸೊ ಸದ್ಯಕ್ಕೆ ಎಷ್ಟು ಹೇಳಬೇಕಂತ ಅನ್ನಿಸ್ತು. ಅವಕಾಶಕ್ಕಾಗಿ ತಮಗೆ ಎಲ್ಲ ನಿರ್ವಾಹಕ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸಿದ್ಲಿಂಗೇಶ್ವರ್. ಓಕೆ, ಸಿದ್ಲಿಂಗೇಶ್ವರ್ ಅವ್ರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಒಂದೇನಪ್ಪ ಅಂದ್ರೆ ನೀವು ಫುಲ್ ಮೊಬೈಲ್ ಜರ್ನಿ ಮಾತಾಡೋದಕ್ಕಿಂತ ಅದಕ್ಕೆ ಬೇಕಾದ್ರೆ ನಾವು ಬೇರೆ ಒಂದು ಸೆಷನ್ ಮಾಡೋಣ. ಇವತ್ತು ಫಸ್ಟ್ ಮೊಬೈಲ್ ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಅವಾಗ ಆ ಮೊಬೈಲ್ ಜೊತೆ ನಿಮ್ಗೆ ಆದಂತ ಎಕ್ಸ್ಪೀರಿಯನ್ಸ್ಗಳನ್ನ ಮತ್ತೆ ಅವಾಗಿನ ಒಂದು ಮೆಮೊರೀಸ್ ನ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ನಿಮ್ ಗಮನ ಆ ಕಡೆ ಇರಲಿ. ಈಗ ನೆಕ್ಸ್ಟ್ ಕಿರಣ್ ಅವ್ರು ಬರ್ತಾ ಇದಾರೆ. ಕಿರಣ್ ಕೃತಿಕ್. ಕನ್ನಡ ತಂತ್ರಾಂಶದ ಎಲ್ಲ ನಿರ್ವಾಹಕ ತಂಡಕ್ಕೆ ನಮಸ್ಕಾರ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದೆಯಾ ಎಲ್ರಿಗೂ? ಕೇಳಿಸ್ತಿದೆ. ನಾನು ಪ್ರಪ್ರಥಮವಾಗಿ ಮೊಬೈಲ್ ಅನ್ನ ಬಳಸೋದಕ್ಕೆ ಶುರು ಮಾಡಿದ್ದು 2009ರಲ್ಲಿ 1200 ಅಂತ ಎಲ್ಲರೂ ಕೇಳಿರ್ತೀರಿ. ಸೊ ಅದಾದ್ಮೇಲೆ 1209, 1600, ಆಮೇಲೆ 3110 ಈ ತರ ಮೊಬೈಲ್ ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಅವಾಗೆಲ್ಲ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಮೊಬೈಲ್ ಅಂತಂದ್ರೆ ಏನು ಅದ್ರ ಬಗ್ಗೆ ಏನು ಐಡಿಯಾನೇ ಇರ್ಲಿಲ್ಲ. ಸೊ ಅದಾದ್ಮೇಲೆ ಮೊಬೈಲ್ ನಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಉದಾಹರಣೆ, ಈಗ ಡಯಲ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಸೇವ್ ಮಾಡೋದು, ಪ್ರತಿಯೊಂದು ಆಪರೇಷನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅಂಡ್ ಅದರಲ್ಲಿ ಇನ್ನೊಂದು ನನಗೆ ಬಹಳ ನೆನಪಾಗೋದು ಏನಂತಂದ್ರೆ ಫ್ರೀ ಆಗಿ ಜೋಕ್ಸ್ ಕೇಳೋದು, ವೊಡಾಫೋನ್ ನಲ್ಲಿ ಕಾಮೆಂಟ್ರಿ ಕೇಳೋದು. ಆಮೇಲೆ ಇನ್ನೊಂದು ನನ್ಗೆ ಜೋಕ್ ಅಂತಂದ್ರೆ ನಾನೇನಾದ್ರೂ ರೆಕಾರ್ಡಿಂಗ್ ಮಾಡಿ ನಾನೇ ನನ್ನ ಒಂದು ವೋಡಾಫೋನ್ಗೆ ಕಾಲರ್ ಟ್ಯೂನ್ ಇಟ್ಕೊಳ್ಬೋದಾಗಿತ್ತು. ಅಂತ ಒಂದು ಅದ್ಭುತವಾದ ವಿಶೇಷವಾದ ಫೀಚರ್ ಇತ್ತು. ಇವತ್ತು ಆ ಒಂದು ಇದು ಇಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಬಟ್ ನಾನೇನಾದ್ರೂ ಮಾತಾಡ್ಬಿಟ್ಟು ನಾನು ಅದನ್ನ ಕಾಲರ್ ಟ್ಯೂನ್ ಇಟ್ಕೊಳ್ಬೋದಾಗಿತ್ತು. ಸಾರಿ. ಅದಾದ್ಮೇಲೆ ನಾನು 2012ರಲ್ಲಿ E5 ಮೊಬೈಲ್ ನ ತಗೊಂಡೆ. ಸೊ ಅಲ್ಲಿಂದ ಒಂದು ಜಿಮೇಲ್, ಬೇರೆ ಬೇರೆ ಇತರೆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡೋದನ್ನ ಶುರು ಮಾಡ್ಕೊಂಡಿದ್ದು. ಆಮೇಲೆ ಪರಿಚಯ ಆಗಿದ್ದು ತುಂಬ ಆಯ್ತು ಈ ಗ್ರೂಪ್. ಸೊ ಅವತ್ತಿಂದ ನಾನು ಇವತ್ತಿನವರೆಗೂ ಬಹಳಷ್ಟು ಕಲ್ತಿದ್ದೇನೆ. ಅಂಡ್ ಇದರಿಂದ ಅನುಕೂಲ ಆಗಿದೆ. ಸ್ಪೀಕ್ ಫ್ಯೂ ವರ್ಡ್ಸ್ ವಿತ್ ಯು ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿರಣ್.
ಈಗ ರಾಕೇಶ್ ವಾಘ್ಮೋರೆ ಅವರು ಬರ್ತಾ ಇದಾರೆ. ಒಂದೇ ನಿಮಿಷ. ಹಾ ಓಕೆ ಮುಸ್ತಾಕ್ ಕೊಟ್ಬಿಡಿ. ಕೊಟ್ಟಿದ್ದೀನಿ, ಮಾತಾಡ್ಬೋದು ರಾಕೇಶ್ ಸರ್. ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ ರಾಕೇಶ್. ಜಾಯ್ನ್ ಆಸ್ ಸ್ನೇಹಿತರೆ ಸ್ಪೀಕರ್ ಕೇಳಿಸ್ತಾ ಕೊಡಿ. ಇದೆಯಾ? ಕೇಳಿಸ್ತಾ ಇದೆ. ನಮಸ್ತೆ ರಾಕೇಶ್. ನಮಸ್ತೆ ಎಲ್ರಿಗೂ. ನಮಸ್ತೆ. ನಮಸ್ತೆ ನಮಸ್ತೆ ರಾಕೇಶ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಭಿನಂದನೆ ಮತ್ತು ಒಳ್ಳೆ ಟಾಪಿಕ್ ನ ಆರಿಸ್ಕೊಂಡಿದೀರಾ ಈ ಕ್ಲಬ್ ಹೌಸ್ ಅಲ್ಲಿ ಮಾತಾಡೋಕೆ. ಯಾಕಂದ್ರೆ ಸಡನ್ ಆಗಿ ಒಂದು ನಮ್ ಹಳೆ ಕಾಲದ ಮೆಮೊರಿಗೆ ಹೋಗುವಂತದ್ದು. ನಾನು ಮೊಬೈಲ್ ಪರ್ಚೇಸ್ ಮಾಡಿದ್ದು 2010ರಲ್ಲಿ. ಆ ಕಾಲಕ್ಕೆ ಮೊಬೈಲ್ ತಗೊಳ್ಳೋದೇ ಅನ್ನೋದೇ ಒಂದು ವಿಶೇಷವಾಗ್ತಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಸುಮಾರು ಒಂದ್ 2 ವರ್ಷದಿಂದಲೂ ನಾನು 9th ಮತ್ತೆ 10th ಸ್ಟ್ಯಾಂಡರ್ಡ್ ಇರುವವರೆಗೂ ನನ್ನ ಪಾಕೆಟ್ ಮನಿ ಕೂಡ ಹಾಕ್ತಾ ಇದ್ದೆ ಆ ಮೊಬೈಲ್ ತಗೊಳ್ಬೇಕಂತ. ಸೊ ಅಲ್ಟಿಮೇಟ್ಲಿ ನಾನು ನೋಕಿಯಾ ಫೋನ್ ತಗೊಂಡೆ. ಅದು 2010 ನಂದು SSLC ರಿಸಲ್ಟ್ ಬಂದ ಮೇಲೆ. ಸೊ ಆ ಟೈಮಿಗೆ ಆ ಮೊಬೈಲ್ ತುಂಬಾನೇ ವಿಶೇಷ ಅನ್ಸ್ಬಿಡ್ತಿತ್ತು. ಇವಾಗ ಯಾವ ಫೋನ್ ತಗೊಂಡ್ರು ಅಷ್ಟು ಖುಷಿ ಕೊಡಲ್ಲ, ಯಾಕಂದ್ರೆ ನಾವು ಅಡ್ವಾನ್ಸ್ ಆಗಿದೀವಿ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಅದು ಮಾತು ಬೇರೆ. ಬಟ್ ಆ ಟೈಮಿಗೆ ಅದೊಂದು ನಂಗೆ ವಿಶೇಷ ಫೋನ್ ಅನ್ಸ್ತಿತ್ತು. ಯಾಕಂದ್ರೆ MP3 ಸಾಂಗ್ಸ್, ಈಗ ಆಗ್ಲೇ ಇನ್ನೊಬ್ರು ಸ್ನೇಹಿತರು ಹೇಳ್ತಿದ್ರಲ್ಲ, ಈಗ ಮೆಮೊರಿ ಕಾರ್ಡ್ ಅಲ್ಲಿ ದುಡ್ಡು ಕೊಟ್ಟು ಹೋಗಿ ಸಾಂಗ್ಸ್ ಹಾಕ್ಸ್ಕೊಂಡ್ ಬರೋದು ತುಂಬಾ ಒಳ್ಳೆ ಫೀಲಿಂಗ್ ಅದು. ಸೊ ನಂತರ ನಾನು ವಿಚಿತ್ರ ಏನಂದ್ರೆ ಫೋನ್ ತಗೊಂಡು 1-2 ತಿಂಗಳಲ್ಲೇ ಕಳ್ಕೊಂಡ್ಬಿಟ್ಟೆ. ಬೆಂಗಳೂರಿಗೆ ಕಾಲೇಜ್ ಜಾಯಿನ್ ಆದೆ. ಸೊ ಬನಶಂಕರಿ ಹತ್ರ ನನ್ ಮೊಬೈಲ್ ಕಳೆದೋಯ್ತು. ಅವಾಗಂತೂ ನನ್ ದುಃಖಕ್ಕೆ ಪಾರನೇ ಇಲ್ಲ. ಆ ಟೈಮಿಗೆ ಒಂದ್ 4,000 ರೂಪಾಯಿ ಫೋನ್ ಕಳೆದೋಯ್ತಲ್ಲಪ್ಪ, ಖುಷಿ ಪಟ್ಟು ತಗೊಂಡಿದ್ದು. ಸೊ ಮುಂದೆ 2013-14ರಲ್ಲಿ ಟಾಕ್ಸ್ ಇರುವಂತ ಯಾವ್ದು E60 E5 ಫೋನ್ ತಗೊಂಡೆ. ಸೊ ನಂತರದಲ್ಲಿ ಜರ್ನಿ ಆಂಡ್ರಾಯ್ಡ್ ಫೋನ್ ನಾನು 2016ರಿಂದ ತಗೊಂಡೆ. ನಾನು ಫೋನ್ ತಗೊಂಡು ಒಂದ್ ವಾರಕ್ಕೆ ಅನ್ಸುತ್ತೆ ಕನ್ನಡ ತಂತ್ರಾಂಶ ಟೀಮ್ ನ ಜಾಯಿನ್ ಮಾಡಿದೆ. ನಂತರದಲ್ಲಿ ಎಲ್ಲವೂ ಏನ್ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ಬಟ್ ಆ ಫೋನ್ ನನ್ ಕಣ್ಣೆದ್ರಿಗೆ ಬಂತು ನಿಮ್ ಟಾಪಿಕ್ ನೋಡಿದಾಗ. ಆ ಫೋನ್ ಏನಾದ್ರೂ ಹುಡುಕ್ತಾ ಇದೀನಿ, ಸಿಕ್ಕಿಲ್ಲ. ಯಾರು ತಗೊಂಡೋದ್ರು ಗೊತ್ತಿಲ್ಲ. ನೀವ್ ಹೇಳೋದ್ ನೋಡಿದ್ರೆ ಈಗ ಈಗಂತೂ ನಿಜ ಬಿಡಿ. ಈಗ 4,000 ಫೋನ್ ಕಳೆದೋಯ್ತು ಅಂದ್ರೆ ಈಗಿರೋ ಫೋನ್ ರೇಟಿಗೆ 4,000 ಅಂತ ಪರವಾಗಿಲ್ಲ ಬಿಡು ಅಷ್ಟೇನಾ ಅಂತ ಅನ್ಸ್ಬಿಡತ್ತೆ. ಅವಾಗ ಹಾಗಾಗ್ತಾ ಇರ್ಲಿಲ್ಲ. 1,000 ಮೊಬೈಲ್ ಕಳೆದೋದ್ರು ಅಯ್ಯೋ ನನ್ನ ಮೊಬೈಲ್ ಕಳೆದ ಏನೋ ಒಂಥರ 2-3 ದಿನ ಊಟನೂ ಮಾಡಕ್ ಮನ್ಸು ಬರಲ್ಲ, ಯಾವ್ದಕ್ ಮನ್ಸು ಬರಲ್ಲ ಆತರ. ಇಲ್ಲ, ನಾನ್ ಕಾಲೇಜ್ ಸ್ಟೂಡೆಂಟ್ ಆಗಿ ಹಾಸ್ಟೆಲ್ ಅಳ್ಕೊಂಡ್ ಬಂದಿದ್ದೆ. ಅದಕ್ಕೆ ನಾನು ನಗು ತೋರಿಸುತ್ತೆ. ಅದಕ್ಕೆ ನೋಡಿ, ಅವಾಗ ಹಚ್ಚಿದ್ದು ಈಗ ನಗು ತೋರ್ಸುತ್ತೆ, ಅವಾಗ ನಕ್ಕಿದ್ದು ಈಗ ಅಳು ತೋರ್ಸುತ್ತೆ. ಅದೇ ಮೆಮೊರಿ ಸ್ಪೆಷಾಲಿಟಿ ಅದು. ಹೌದೌದೌದು. ಥ್ಯಾಂಕ್ ಯು, ಒಳ್ಳೆ ಟಾಪಿಕ್ ಇದು. ಥ್ಯಾಂಕ್ ಯು ರಾಕೇಶ್ ಅವರೇ. ನೆಕ್ಸ್ಟ್ ರಂಗಪ್ಪ ಅವ್ರು ಇದಾರೆ. ಓಕೆ ರಂಗಪ್ಪ ಅವರೇ ಮಾತಾಡೋದು ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ. ರಂಗಪ್ಪ ಅವರೇ. ಓಕೆ, ನೆಕ್ಸ್ಟ್ ಎಲ್ಲಪ್ಪ ಸರ್ ಇನ್ನು ಪಾಪ ಅವಾಗಿಂದ ರೇಸ್ ಮಾಡ್ಕೊಂಡಿದಾರೆ ಅವರು. ಮತ್ತೆ ಅವಕಾಶ ಕೊಡಿ, ಅವಾಗ್ಲೇನೆ ಕೊಡ್ಬೇಕು ಸರ್. ಚಿಕ್ಕದ್ರ ಎಲ್ಲಪ್ಪ ಅವರು ಇಲ್ಲ, ಮತ್ತೆ ಅವರು ಬಿಟ್ಟು ಹೋದ್ರು ಅಂತ ಕಾಣುತ್ತೆ. ರಂಗಪ್ಪ ಅವರು ಇಲ್ವಾ? ಈಗ ಮಂಜು ವಿಜಿ ಇದಾರೆ, ಅವ್ರನ್ನ ಇನ್ವೈಟ್ ಮಾಡೋಣ. ಓಕೆ, ಮಂಜು ವಿಜಿ ಮಾತಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮಂಜು. ಗುಡ್ ಈವ್ನಿಂಗ್ ಅಣ್ಣ, ಎಲ್ಲರಿಗೂ ಸೀನಿಯರ್ಸ್ಗೆ ಗುಡ್ ಈವ್ನಿಂಗ್. ನನ್ನ ಹೆಸರು ಮಂಜು ಅಂತ. ನನ್ನ ಬಗ್ಗೆ ಹೇಳೋದಾದ್ರೆ ನಾನು 2015-16 ಅಲ್ಲಿ ರಾಕೋಮ್ ಬಿಟ್ಟು ಬಂದೆ. ಕಂಟಿನ್ಯೂ ಮಾಡ್ತಾ ಇರೋ ನೀನು. ನಾನು 2016 ಅಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆದೆ PUC.
ಆವಾಗ ನನಗೆ ಪೇರೆಂಟ್ಸ್ ಫಸ್ಟ್ ಅವಾಗಲೇ ಮೈಕ್ರೋಮ್ಯಾಕ್ಸ್ 2 GB ರ್ಯಾಮ್ 16 GB ಇಂಟರ್ನಲ್ ಕೊಡ್ಸಿದ್ದು ಮೈಕ್ರೋಮ್ಯಾಕ್ಸ್ ಕ್ಯಾನ್ವಾಸ್ A177 ಅಂತ. ಸೊ ಅದು ಒಂಥರ ಸಖತ್ತಾಗಿತ್ತು. 6.9 ಇಂಚಸ್ ದೊಡ್ಡ ಡಿಸ್ಪ್ಲೇ, ಅದೊಂಥರ LCD ಪ್ಯಾನಲ್ ಚೆನ್ನಾಗಿತ್ತು. ಸೊ ಡೈಲಿ 30 ರೂಪಾಯಿ ಕೊಟ್ಟು 3 ದಿವಸಕ್ಕೊಂದ್ಸರಿ ಮೂರ್ ಮೂವಿ ನೋಡ್ತಾ ಇದ್ದೆ ಹಾಕ್ಸ್ಕೊಂಬಂದು. ಅದೊಂಥರ ಮಜಾ ಇರ್ತಿತ್ತು, ಸಖತ್ತಿರ್ತಿತ್ತು. ಸೊ ಆಮೇಲೆ ನಂಗೆ ಹತ್ತತ್ರ ಒಂದು 6-7 ತಿಂಗಳು ಪ್ಲೇ ಸ್ಟೋರ್ ಸೈನ್ ಇನ್ ಮಾಡೋದಂದ್ರೆ ಗೊತ್ತಿರ್ಲಿಲ್ಲ. ಆಮೇಲೆ ತಿಪ್ಪಣ್ಣ, ಹನುಮಂತ ಇವರೆಲ್ಲ ಜಿಮೇಲ್ ID ಕ್ರಿಯೇಟ್ ಮಾಡಿಕೊಟ್ರು. ಆಮೇಲೆ ಪ್ಲೇ ಸ್ಟೋರ್ ಸೈನ್ ಇನ್ ಆಗಿ ಅಪ್ಡೇಟ್ಸ್ ಮಾಡ್ಕೊಂಡು ಈ ತರ ಇರುತ್ತಾ ಅಂತ ಗೊತ್ತಾಗಿ, ಸೊ ಹಂಗೆ ಬರ್ತಾ ಬರ್ತಾ ಅವಾಗ ವಾಟ್ಸಪ್ ಎಲ್ಲ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಇಂಟರ್ನೆಟ್ ಅಫೋರ್ಡ್ ಮಾಡಕ್ ಕಷ್ಟ ಆಗ್ತಿತ್ತು. ನೆಟ್ ಆನ್ ಮಾಡ್ರೆ ಮೇನ್ ಬ್ಯಾಲೆನ್ಸ್ ಎಲ್ಲ ಹೋಗ್ಬಿಡೋದು, ಅವಾಗ ಅದೊಂದು ಸಮಸ್ಯೆ ಇರ್ತಿತ್ತು. ಸೊ ಚೆನ್ನಾಗಿರ್ಲಿಲ್ಲ, ನಂಗೂ ಗೊತ್ತಿರ್ಲಿಲ್ಲ ಅವಾಗ. ನೆಟ್ ಆನ್ ಮಾಡಿ 2 ನಿಮಿಷಕ್ಕೆ ಖಾಲಿ ಆಗಿರೋದು, ಅಂಗಡಿಯವನ ಹತ್ರ ಹೋಗಿ ಜಗಳ ಮಾಡಿ ಅದ್ ಏನೇನೋ ಆಗ್ತಿತ್ತು ಅವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್. ಆಮೇಲೆ ಗೊತ್ತಾಗಿ ನೆಟ್ ಆನ್ ಮಾಡಿದೆ, ನೆಟ್ ಪ್ಯಾಕೆ ಬೇರೆ ಬರ್ತಿತ್ತು ಅಂತ ಗೊತ್ತಾಗಿ ಅದನ್ನೆಲ್ಲ ಹಾಕ್ಸ್ಕೊಂಡು ಒಂದೊಂದ್ ವಾರ ಬರ್ಸ್ತಿದ್ದೆ 1 GB. ಅದು ಐಡಿಯಾ ಚೆನ್ನಾಗಿರ್ತಿತ್ತು. ಅದು 279 ಅದೊಂದು ಪ್ಲಾನ್ ಇತ್ತು, ಅವಾಗ ಹಾಕ್ಸ್ತಾ ಇದ್ದೆ. ಆಮೇಲೆ ಏರ್ಸೆಲ್ ತಗೊಂಡೆ. ಏರ್ಸೆಲ್ ಅದು 149 ರೂಪಾಯಿ 1 GB ಬರ್ತಿತ್ತು, ಅದು ಹಾಕ್ಸ್ಕೊಂಡು ಯೂಸ್ ಮಾಡಿದೆ ಒಂದಷ್ಟು ದಿನ. ಆಮೇಲೆ ಸ್ಲೋ ಆಗಿ ತಂತ್ರಾಂಶಕ್ಕೆ ಮೂವ್ ಆದೆ. 2017ಗೆ ಜಾಯ್ನ್ ಆಗಿ ಆಮೇಲೆ ಟೆಕ್ನಾಲಜಿ ತುಂಬಾನೇ ತಿಳ್ಕೊಂಡೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಅಭಿರಾಮ್ ರೈಸನ್ ಮಾಡಿದ್ದಾರೆ ಘಟಕ್. ಅಭಿರಾಮ್ ತುಂಬಾ ನಮ್ಕಿನ್ನ ಜೂನಿಯರ್, ಆದ್ರೆ ಅವ್ರಿಗೂ ಈಗ ಮೋಸ್ಟ್ಲಿ ಅವ್ರು ಫಸ್ಟ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿರ್ತಾರೆ ಅನ್ಕೊಳ್ತೀನಿ. ನೋಡೋಣ ಅವ್ರ ಏನ್ ಹೇಳ್ತಾರೆ. ಅಭಿರಾಮ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಅಭಿರಾಮ್. ಗುಡ್ ಈವ್ನಿಂಗ್ ಅಭಿರಾಮ್. ಈ ಕ್ಲಬ್ ನಲ್ಲಿ ಮಾತಾಡೋದಂದ್ರೆ ಬಹಳ ಖುಷಿ ಕೊಡ್ತಾ ಇದೆ. ಎಲ್ಲ ನಾವು ಒಟ್ಟಿಗೆ ಸೇರಿ ಮಾಡ್ತಿದೀವಿ ಅಂತ ಹೇಳಿ. ಮತ್ತೆ ಈ ಟಾಪಿಕ್ ಬಂದ್ರೆ ನನ್ಗೆ ನಿಮ್ಗಳಿಗೆ ಇರೋ ಅಷ್ಟೇನು ಅಂತ ರಿಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಅಂತದ್ ಏನ್ ಇಲ್ದೇ ಇದ್ರು ಕೂಡ, ನನಗೆ ಮೊದಲ ಫೋನ್ ಅಂತ ಬಂದ್ರೆ 2018 ಅಲ್ಲಿ ನಾನು SSLC ಓದ್ತಾ ಇರೋ ಕಾಲ ಅದು. ಅವಾಗ ನಮ್ಮ ಅಕ್ಕ ನನ್ಗೆ ಮೈಕ್ರೋಮ್ಯಾಕ್ಸ್ ಕೊಡ್ಸಿದ್ಲು. ಅದ್ ಯಾವ ಮಾಡಲ್ಲ ಏನೋ ಗೊತ್ತಿಲ್ಲ ನಂಗೆ. ಆದ್ರೆ ಅದನ್ನ ಕೊಡ್ಸಿದಾಗ ನನ್ಗೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೆ, ಟಾಕ್ ಬ್ಯಾಕ್ ಅಂತ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ. ಆದ್ರೆ ಅದನ್ನ ಯೂಸ್ ಮಾಡೋರ್ನ ಯಾರನ್ನು ನೋಡಿರ್ಲಿಲ್ಲ. ಇರತ್ತೆ ಅಂತ ಗೊತ್ತಿತ್ತಲ್ಲ. ನಮ್ಮ ಅಕ್ಕ ನನ್ಗೆ ಬೆಂಗಳೂರಿಂದ ಇಲ್ಲಿ ಕಳ್ಸಿದ್ದು. ಅದನ್ನ ನೋಡಿದಾಗ ನಮ್ಮನೇಲೆಲ್ಲ ನಿನ್ಗೆ ಆಗತ್ತಾ ಇದನ್ನ ಯೂಸ್ ಮಾಡಕ್ಕೆ, ಎಲ್ಲ ಟಚ್ ಮಾಡೋದು ಸ್ವೈಪ್ ಮಾಡೋದೆಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಅನುಮಾನನೇ ಪಟ್ರು. ಅದು ಯಾಕೋ ನನ್ಗೆ ಸ್ವಲ್ಪ ಬೇಜಾರಾಗ್ಬಿಡ್ತು, ಹಿಂಗಾಯ್ತಲ್ಲ ಅಂತ. ಆದ್ರೆ ಹಿಂಗೋ ಸುಮ್ನೆ ಏನೋ ಟ್ರಾಶ್ ಯೂಸ್ ಮಾಡ್ತಿದ್ದೆ. ಏನೇನ್ ಮಾಡೋದು, ಯೂಟ್ಯೂಬ್ ಇದ್ ಮಾಡೋದು ಏನೋ ಗೊತ್ತಿರ್ಲಿಲ್ಲ. ಅವಾಗ ಒಂದು ತಮಾಷೆ ಏನಂದ್ರೆ, ಒಂದ್ಸಲ ಅದೇ ಟೈಮ್ಗೆ ನಂಗೆ ನೆನಪಿರೋ ಹಾಗೆ ಏಪ್ರಿಲ್ ಟೈಮಲ್ಲಿ ನಮ್ಗೆ SSLC ಎಕ್ಸಾಮ್ ಎಲ್ಲ ಮುಗ್ದಿತ್ತು. ಏಪ್ರಿಲ್ ಒಂದು ಮಧ್ಯಭಾಗದಲ್ಲಿ ಟಾಕ್ಬ್ಯಾಕ್ ಅಪ್ಡೇಟ್ ಬಂತು ಅಂತ ಕಾಣತ್ತೆ. ಸೌಂಡ್ ಒಂಥರ ಚೇಂಜ್ ಆಯ್ತಲ್ಲ, ಚಿಕ್ ಅಂತ ಸೌಂಡ್ ಬರೋದು. ಇದು ಯಾಕೆ ಹಿಂಗಾಯ್ತು, ಫೋನಿಗೆ ಏನಾದ್ರು ಸ್ಕ್ರಾಚ್ ಏನಾದ್ರು ಆಗಿ ಹಿಂಗಾಗ್ಬಿಡ್ತಾ ಅಂತ ನಂಗೆ ಇದು ಬಂದ್ಬಿಡ್ತು. ಅಪ್ಡೇಟ್ ಆಗಿ ಟಾಕ್ಬ್ಯಾಕ್ ಆ ಥರ ಆಗಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅದು ಸೌಂಡ್ ಫೀಡ್ಬ್ಯಾಕ್ ಅವರೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ತಮಾಷೆ ಎಕ್ಸ್ಪೀರಿಯನ್ಸ್. ಆದ್ರೆ ಅದಾಗಿ 1 ವರ್ಷ ತನಕ ನಾನು ಹೆಂಗೋ ಯೂಸ್ ಮಾಡ್ಕೊಂಡು ಕಾಲ ಕಳ್ದೆ ಆಂಡ್ರಾಯ್ಡ್ ನ. 2019 ಅಲ್ಲಿ Asus ZenFone Laser 2 ಅಂತಾನೋ ಅದ್ಯಾವ್ದೋ ಆ ಫೋನ್ ನಮ್ಮ ಅಕ್ಕಂದೆ ಹಳೇದನ್ನ ಇಸ್ಕೊಂಡೆ. ಅಲ್ಲಿಂದ ನಾನು ನಿಜವಾಗ್ಲೂ ಸರಿಯಾಗಿ ಕಲ್ತ್ಕೊಂಡು ಯೂಸ್ ಮಾಡಕ್ ಶುರು ಮಾಡಿದ್ದು. ಅದರಲ್ಲಿ ಫೇಸ್ಬುಕ್ ಅಂತೆ, ವಾಟ್ಸ್ಆಪ್, ಇದು ಯೂಟ್ಯೂಬ್ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಕ್ ಕಲ್ತ್ಕೊಂಡೆ. ಅಷ್ಟೊತ್ತಿಗೆ ಸರಿಯಾಗಿ 1-2-3 ವಾರಕ್ಕೆ ನಾನು ಕನ್ನಡ ತಂತ್ರಾಂಶ ಗ್ರೂಪಿಗೆ ಜಾಯ್ನ್ ಆದೆ. ಇಲ್ಲಿ ಈ ಫೋನ್ ಅಂತ ಬಂದಾಗ ಫೋನಲ್ಲಿ Asus ಫೋನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಹಿಂದೆಲ್ಲ ನನಗೆ ಅಂದ್ರೆ ಬ್ಲೈಂಡ್ಸಿಗೆ ಒಂದು ಹಾಡು ಕೇಳೋದೊಂದು ಅಭ್ಯಾಸ ಇರುತ್ತೆ ಅಂತ ಎಲ್ರಿಗೂ ಗೊತ್ತಲ್ಲ. ಹಾಗಾಗಿ ಮನೆಗೆ ಯಾರೇ ಬರ್ಲಿ ಅಥವಾ ಯಾರ ಮನೆಗೆ ನಾವೇ ಹೋಗ್ಲಿ, ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು, ಅದ್ರಲ್ಲೂ ಟಚ್ ಸ್ಕ್ರೀನ್ ಇದ್ದಾಗ ಬಂದ್ಮೇಲಂತೂ ಎಲ್ಲ ಫೋನ್ ಕೊಟ್ಬಿಟ್ಟು ಹಾಡು ಕೇಳಕ್ಕೆ ಕೊಟ್ಟಿರೋರು. ಅವಾಗ ನಾನು ಅದು ಟಚ್ ಆದ್ರೆ ಹಾಡು ಸ್ಟಾಪ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂಥರ ಫೋನ್ ಬ್ಯಾಕ್ ಸೈಡ್ ಅಲ್ಲೇ ಕೈ ಇಟ್ಕೊಂಡು ಅದನ್ನ ಮುಟ್ಟದೇ ಇರೋ ಹಂಗೆ ನೋಡ್ಕೊಂಡು ಹಾಡು ಕೇಳ್ತಿದ್ದೆ. ಈ ಆಂಡ್ರಾಯ್ಡ್ ಫೋನ್ ನನಗೆ
ಸಿಕ್ಕಾಗ ನಾನು ಆ ಮೆಮೊರೀಸ್ನ ಎಲ್ಲ ಮೇಲೆ ತರಬೇಕು ಅಂತ ಹೇಳಿ ಅದೇ ತರ ಕೈಯಲ್ಲಿ ಹಿಡ್ಕೊಂಡು ಕೇಳ್ತಾ ಇರುವಂತದ್ದು ಅವಾಗ ಬಹಳ ಕ್ರೇಜ್ ಇತ್ತು. ಮತ್ತೆ ಎಲ್ಲ ಈ ಟಚ್ ಸ್ಕ್ರೀನ್ ಫೋನ್ ಅಲ್ಲಿ ಈ ಟಾಕ್ಸ್ ಇದು ಹಿಂದೆಲ್ಲ ಕೀಪ್ಯಾಡ್ ಇದ್ದಾಗ ಟಾಕ್ಸ್ ಏನ್ ಯೂಸ್ ಮಾಡೋರು ಅದೇ ತರ ಎಲೆಕ್ವೆನ್ಸ್ ವಾಯ್ಸ್ ಇದ್ರಲ್ಲಿ ಬರೋದು ಒಂಥರ ಬಹಳ ಖುಷಿ ಅಂತ ತುಂಬಾ ಖುಷಿ ಆಗ್ತಿತ್ತು. ನಾನು ಎಷ್ಟು ಸರ್ಚ್ ಮಾಡಿದ್ದೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲೆಕ್ವೆನ್ಸ್ ಹುಡ್ಕೋದು ಹೇಗೆ, ಹಾಗೂ ಹೀಗೂ ಅದು ಬ್ಲೈಂಡ್ ಹೆಲ್ಪ್ .net ಇಂದ ಅವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದು ಫಸ್ಟ್ ಟೈಮ್ ಎಲೆಕ್ವೆನ್ಸ್ ಸ್ಪೀಚ್ ಬಂದಾಗ ನನ್ಗೆ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ ನನ್ ಅವತ್ತು ಏನು ಬೇರೆ ಏನು ಬೇಡ ಅನ್ನೋ ಹಾಗೆ ಎಂಜಾಯ್ ಮಾಡಿದ್ದೆ ನಾನು. ಇಷ್ಟು ನನ್ನ ಕೆಲವು ಎಕ್ಸ್ಪೀರಿಯನ್ಸ್ಗಳು. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಅವಿನಾಶ್. ನೋಡಿ ನೀವು ಫಸ್ಟ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿ ನಾನು ಹೇಳ್ದಾಗೆ. ಸಾರಿ ಓಕೆ, ನೆಕ್ಸ್ಟ್ ಧನಶೇಖರ್ ಅವರಿದ್ದಾರೆ. ಧನಶೇಖರ್ ಅವರಿಗೆ ಅವಕಾಶ ಕೊಡೋಣ. ಮುಸ್ತಾಕ್ ಮಂಜುನಾಥ್ ಅವ್ರು ಬಂದಿದ್ದಾರೆ ಈಗಾಗ್ಲೇ. ಹೌದಾ? ಹಾ, ಓಕೆ. ಮಂಜು. ಹಲೋ. ಹಾ ಮಂಜು, ಕಮಾನ್. ನಾನು ಧನಶೇಖರ್ ಅಂತ ಸರ್. ಎಲ್ಲರಿಗೂ ನಮಸ್ಕಾರ. ಓಕೆ ಧನಶೇಖರ್. ಫಸ್ಟು ಮೆಮೊರೀಸ್ ಅಂದರೆ ಫಸ್ಟ್ ನಮ್ಮ ಡ್ಯಾಡಿ ಹತ್ರ ನೋಕಿಯಾ ಇತ್ತು, ಕೀಪ್ಯಾಡ್ ಮೊಬೈಲ್. ಅದರೇನಂದರೆ ನನಗೆ ಗೇಮ್ ಆಡೋ ಹುಚ್ಚು ಸ್ವಲ್ಪ ಜಾಸ್ತಿ ಇತ್ತು. ಆ ಟೈಮಲ್ಲಿ ನಮ್ಮ ಮನೆಗೆ ಯಾರೇ ರಿಲೇಷನ್ಸ್ ಬಂದರು ಅವ್ರ ಹತ್ರ ಕಲರ್ ಫೋನ್ ಇತ್ತು. ಅದರಲ್ಲಿ ಕ್ರಿಕೆಟ್ ಆಡುವಾಗಲೇ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಅಲ್ಲೆಲ್ಲ ಡಿಸ್ಪ್ಲೇ ಲೈಟ್ ಇತ್ತು. ಕ್ರಿಕೆಟ್ ಆಡಿಕೊಡಿ, ಕ್ರಿಕೆಟ್ ಹಾಕಿಕೊಡಿ, ಆಡಬೇಕು ಅಂತ ಅವ್ರ ಹತ್ರ ಜಗಳ ಮಾಡ್ತಿದ್ದೆ. ಆ ಟೈಮಲ್ಲಿ ನಮ್ಮ ಡ್ಯಾಡಿ ಫೋನ್ ತಗೊಳ್ಳಪ್ಪ, ಅವ್ರು ಬರೋ ಟೈಮಲ್ಲಿ ಅವ್ರ ಫೋನ್ ನನಗೆ ಕೊಟ್ಬಿಡ್ತಾಯಿದ್ರು ಆಡ್ಕೋ ಅಂತ. ಆವಾಗ ಆಡ್ತಾ ಇರೋ ಮೂಮೆಂಟು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಆ ಟೈಮಲ್ಲಿ. ಆವಾಗ ಕ್ರಿಕೆಟ್ ಆಡಿ ಬೋರ್ ಹೊಡೆದೋಗಿತ್ತು. ಅವಾಗ ಅದರಲ್ಲಿ ರಿಂಗ್ ಟೋನ್ಸ್ ಇತ್ತು. ರಿಂಗ್ ಟೋನ್ಸ್ ಇದ್ದಾಗ ವೈಬ್ರೇಷನ್ ಇದ್ದಾಗ ನಾವು ಕೆಳಗಡೆ ಹಂಗೆ ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಮೂವ್ ಆಗ್ತಾಯಿತ್ತು ಮೊಬೈಲ್, ವೈಬ್ರೇಷನ್ ಆಗೋ ಮೂಮೆಂಟಲ್ಲಿ. ಆ ಟೈಮಲ್ಲಿ ಅದರಲ್ಲಿ ಒಂದು ಗೇಮ್ ಕ್ರಿಯೇಟ್ ಮಾಡಿದ್ರಿ. ರೌಂಡ್ ಸರ್ಕಲ್ ಚಾಪ್ ಅಲ್ಲಿ ರೌಂಡ್ ಹಾಕಿ ಅರೆ ತಿರುಗಿಸ್ಬಿಟ್ರೆ ಯಾವ ಮೂಮೆಂಟಲ್ಲಿ ಅಲ್ಲಿ ಇರುತ್ತೋ ಆ ಮೂಮೆಂಟಲ್ಲಿ ಸ್ಟ್ರೈಟಾಗಿ ಇಟ್ಟರೆ ವೈಬ್ರೇಷನಲ್ಲಿದ್ದರೆ ಯಾರು ತಿರುಗಿಸಿರ್ತಾರೋ ಆ ವೈಬ್ರೇಷನ್ ಲೈನ್ ಕ್ರಾಸ್ ಆದರೆ ಅವ್ರು ಔಟ್ ಅಂತ. ಆ ಥರ ಇತ್ತು. ಆ ಥರ ಆಡ್ತಾ ಬಂದಾಗ ನನಗೂ ಮೊಬೈಲ್ ಮೇಲೆ ಸ್ವಲ್ಪ ಹುಚ್ಚು ಜಾಸ್ತಿ ಬಂತು. ಅದ್ರ ಮೇಲೆ ನಾನು 10th ಏನೋ ಓದ್ಬೇಕಾದ್ರೆ ಆವಾಗ ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಫೋನ್ ಇತ್ತು. ಆವಾಗ ನನ್ನ ಮೊಬೈಲ್ ನಮ್ಮ ಕೈಯಲ್ಲಿ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಿಲ್ದಿರ ಸ್ಕೂಲ್ಗೆ ಎತ್ಕೊಂಡು ಹೋಗೋದು, ಟ್ಯೂಷನ್ಸ್ಗೆ ಎತ್ಕೊಂಡು ಹೋಗೋದು, ಆ ಥರ ಮಾಡ್ತಾಯಿದ್ದೆ. ಅವಾಗ ನಮ್ಮ ರಿಲೇಷನ್ಸ್ ಎಲ್ಲ ಫೋನ್ ಮಾಡ್ತಾರೆ, ಏನು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಹಂಗೆ ಅಂತ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಅದು ಪ್ರಾಬ್ಲಮ್ ಆಗಿ ನಾನು ಮೊಬೈಲ್ ಬಗ್ಗೆನೇ ನಾನು ಕೊಡ್ತಾ ಇರಲಿಲ್ಲ. 10th ಆ ಸೆಂಟ್ರಲ್ ನಾನು ಫಾಶಲ್ ಬ್ಯಾಂಡಾಗಿ ಟ್ರೀಟ್ಮೆಂಟ್ಗೆ ಹೋದಾಗ ಆಪ್ರೇಷನ್ ಆಗಿ ಎಫೆಕ್ಟ್ ಆಯಿತು. ಆವಾಗ ಟೋಟಲ್ ಬ್ಲೆಂಡ್ ಆದಾಗ ರೀಸೆಂಟಾಗಿ ಇವಾಗ ಕಾರ್ಬನ್ A1 ಡುಪ್ಲೆ ಅಂತ ಇತ್ತು ಒಂದು, ಆವಾಗ ಆ್ಯಂಡ್ರಾಯ್ಡ್ ಮೊಬೈಲ್. ಅದು ನನ್ನ ಫಸ್ಟ್ ಮೊಬೈಲು. ಆವಾಗ ನಾನು ಟಾಕ್ ಬ್ಯಾಕ್ ಯೂಸ್ ಮಾಡಿದಾಗ ಅದರಲ್ಲಿ ಅಷ್ಟು ಏನು ಫ್ಯೂಚರ್ಸ್ ಇರಲಿಲ್ಲ, ಬೇರೆ ಮಾತಾಡೋದು ಯೂಸ್ ಮಾಡೋದು ಅದು ಮಾತ್ರ ಮಾಡ್ತಿದ್ದೆ. ಆಮೇಲೆ ಈಗ ರೀಸೆಂಟಾಗಿ ರೆಡ್ಮಿ 9A ಮೊಬೈಲ್ ಕೊಡಿಸಿದ್ರು. ಅವ್ರ ಹತ್ರ ಜಗಳ ಮಾಡಿ ತಗೊಂಡಿದ್ದು ರೆಡ್ಮಿ 9A ಅಂತ. ಅದು ಇಸ್ಕೊಂಡು ಕನ್ನಡ ತಂತ್ರಾಂಶಗೆ ಜಾಯ್ನ್ ಆಗಿ ಅದರಿಂದ ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ ಈಗ ಸದ್ಯಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಧನಶೇಖರ್. ಥ್ಯಾಂಕ್ ಯು ಧನಶೇಖರ್. ಮಂಜುಗೆ ಮಲ್ಲಿಕಾರ್ಜುನ್ ಆಲೂರ್. ಓಕೆ, ಮಲ್ಲಿಕಾರ್ಜುನ್ ಆಲೂರ್. ಮಲ್ಲಿಕಾರ್ಜುನ್ ಅವರೇ, ಜಾಯಿನ್ ಆಸ್ ಎ ಸ್ಪೀಕರ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಜಗದೀಶ್ ಅವ್ರು ಜಾಯ್ನ್ ಆಗಿದ್ದಾರೆ ಅನ್ಸುತ್ತೆ. ಜಗದೀಶ್ ಅವರೇ? ಹಾ ಸರ್. ಹಾ, ಜಗದೀಶ್ ಅವ್ರು ಮಾತಾಡ್ತಾರೆ ಈಗ. ನಮಸ್ತೆ ಜಗದೀಶ್. ಹಾ, ಎಲ್ಲರಿಗೂ ನಮಸ್ತೆ ಅಣ್ಣ. ಗುಡ್ ಈವ್ನಿಂಗ್. ನನ್ನ ಬೆಳಗ್ಗಿಂದಾನು ಈ ರೂಮ್ ಕ್ರಿಯೇಟ್ ಆದಾಗ ನಾನು ಬೆಳಗ್ಗಿಂದಾನು ಅನ್ಕೊಂಡಿದ್ದೆ ಶೇರ್ ಮಾಡ್ಕೋಬೇಕು ಅಂತ ನನ್ನ ಎಕ್ಸ್ಪೀರಿಯನ್ಸು. ನಾನು ಫಸ್ಟು ಕೀಪ್ಯಾಡ್ ಮೊಬೈಲ್ನ 7th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗೆ ಸ್ಕೂಲಲ್ಲಿದ್ದಾಗೆ ತಗೊಂಡಿದ್ದೆ.
ಅದರಲ್ಲಿ ಸಾಂಗ್ಸ್ ಕೇಳೋದು, ಗೇಮ್ಸ್ ಆಡೋದು ಎಲ್ಲ ಮಾಡ್ತಾ ಇದ್ದೆ. ನಾನು SLC ಇದ್ದಾಗೆ ನಾನು ಟಾಕ್ ಬ್ಯಾಕ್ ಈ ಥರ ಇರುತ್ತೆ, ನಾವು ಆ್ಯಂಡ್ರಾಯ್ಡ್ ಎಲ್ಲ ಯೂಸ್ ಮಾಡ್ಬೋದು ಮೊಬೈಲ್ಸು ಸ್ಕ್ರೀನ್ ಟಚ್ನ ಅಂತ ಕೇಳಿದ್ದೆ ಅಷ್ಟೇ. ಸ್ಕೂಲಲ್ಲಿ ಇದ್ವಲ್ಲ, ಅವಾಗ ಗೊತ್ತಾಗಿರಲಿಲ್ಲ. ಆಮೇಲೆ SSLC ಆದ ತಕ್ಷಣ ನನಗೆ ಮತ್ತೆ ಅಪ್ಪ ಮೊಬೈಲ್ ತಂದುಕೊಟ್ರು, ಲೆನೋವಾ 6000 ತಗೊಂಡಿದ್ದದು. ಅವಾಗ ನನಗೆ ಹೇಗೆ ಅಂದರೆ ಯಾವ ಲೆವೆಲ್ಗೆ ಅಂದರೆ ಸ್ಕ್ರೀನ್ ಆನ್ ಮಾಡೋಕ್ಕೂ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ನನಗೆ ಆ್ಯಂಡ್ರಾಯ್ಡ್ ಮೊಬೈಲ್. ಆ ಲೆವೆಲ್ಗೆ ಈಗಲೂ ನಾನು ಟೆಕ್ನಾಲಜಿಯಲ್ಲಿ ಸ್ವಲ್ಪ ವೀಕೆ, ಆದರೆ ಏನು ಬೇಕಾದರೂ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ. ಆದರೆ ಒಂದೊಂದು ಸರಿ ಗೊತ್ತಾಗಲಿಲ್ಲ ಅಂದರೂ ಕೇಳಿ ಇದು ಮಾಡ್ತೀನಿ. ಆ ಲೆವೆಲಿಗೆ ಇದ್ದೆ ನಾನು. ಈಗ ಏನು ಬೇಕಾದ್ರೂ ಮಾಡೋ ಗೊತ್ತಾಗಿದೆ. ಅದು ಹೇಗೆ ಅಂದರೆ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಿಂದ ಆ ಗ್ರೂಪಿಗೆ ಸೇರಿದಾಗಿಂದ. ಅದು ಸೇರಿದ್ದು ಹೇಗೆ ಅಂದರೆ, ನಾನು ಬೆಂಗಳೂರಿಗೆ ಬಂದೆ ಫಸ್ಟ್ PUಗೆಲ್ಲ. ಅವಾಗ ನಾನು NFPಗೆ ಹೋಗಿದ್ದೆ. ನಾವೆಲ್ಲ ಅವಾಗ ಹೊಸಬ್ರು ಇನ್ನು ಬೆಂಗಳೂರಿಗೆ. ಆ ಟೈಮಲ್ಲಿ ಮೋಹನ್ ಸರ್ ಈ ಥರ ಗ್ರೂಪ್ ಇದೆ, ನೀವು ಅಲ್ಲಿ ಹೇಗೆ ಯೂಸ್ ಮಾಡೋದು ಮೊಬೈಲು, ಏನು ಬೇಕಾದರೂ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಇದ್ರೂ ಆನ್ಸರ್ ಮಾಡ್ತಾರೆ ಅಂತ ಎಲ್ಲ ಹೇಳಿ ಜಾಯಿನ್ ಮಾಡಿಸಿದ್ರು. ಆಮೇಲೆ ಎಲ್ಲ ಸೇರಿ ಆ ಗ್ರೂಪಿಂದ, ಯೂಟ್ಯೂಬ್ ಚಾನಲಿಂದ ತುಂಬ ಹೆಲ್ಪ್ ಆಗಿದೆ ನಂಗೆ. ಅದ್ರ ಬಗ್ಗೆ, ಆ ಗ್ರೂಪ್ ಬಗ್ಗೆ ನೋಡಿದಾಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದು ಯಾವ ಥರ ಕ್ರಿಯೇಟ್ ಆಯಿತು ಗ್ರೂಪ್ ಅದೆಲ್ಲ ನೋಡಿದ್ದೀನಿ ನಾನು. ಅದ್ರ ಬಗ್ಗೆ ಕೇಳಿದಾಗ ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ನಂಗೆ ಗೊತ್ತಿದ್ದವ್ರು ಎಷ್ಟೊಂದು ಜನ ಅಣ್ಣಂದರು, ಸೀನಿಯರ್ಸ್ ಈ ಥರ ಎಲ್ಲ ಮಾಡಿದ್ದಾರೆ, ಈ ಥರ ಎಲ್ಲ ಆಗಿದೆ ಅಂದಾಗ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಜಗದೀಶ್. ಮೋಹನ್ ಸರ್ ಈಗ ಕೂಡ ಮಂಜುನಾಥ್ ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಅವಾಗಲೇ ಅವ್ರಿಗೆ ಇನ್ವೈಟ್ ಟು ಸ್ಪೀಕ್ ಕೊಟ್ಟಿದ್ದೆ, ಈಗ ಅವ್ರು ಬಂದಿದ್ದಾರೆ ಅನ್ಸುತ್ತೆ. ಹಾ ಥ್ಯಾಂಕ್ ಯು. ಮಾತಾಡ್ಲಿ ಮಂಜುನಾಥ್, ಮಾತಾಡಿ. ಹಾಯ್, ಹಲೋ, ಎಲ್ಲರಿಗೂ ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆ, ಹೇಳಿ. ನೋಡಿ, ಫಸ್ಟ್ ನಾನು ತಗೊಂಡಿದ್ದೇನಪ್ಪಾ ಅಂದ್ರೆ, ಮೊಬೈಲ್ ಇನ್ನ ತಗೊಂಡಿರ್ಲಿಲ್ಲ ನಾನು. 1ನೇ ಕ್ಲಾಸ್ 2ನೇ ಕ್ಲಾಸ್ ಅದ್ರಲ್ಲೆಲ್ಲ. ಆದ್ರೆ 10th ಸ್ಟ್ಯಾಂಡರ್ಡ್ ಬಂದಾಗ ಜಸ್ಟ್ ಒಂದ್ ನೋಕಿಯಾ ಮೊಬೈಲ್ ಇತ್ತು. ಅದು 9 ವರ್ಷ 10 ವರ್ಷ ಆಗಿತ್ತು. ಈಗ ಕ್ರಿಕೆಟ್ ಅಂತ ಬರೋದು ಅಂದ್ರೆ 5ನೇ ಬಟನ್ ಇರುತ್ತಲ್ಲ, ಅದು ನಾವು ಒತ್ತಿ ಹಿಡ್ಕೊಂಡ್ರೆ ಅದು ಬಾಲ್ ಸೌಂಡ್ಸ್ ಬರೋದು, ಅದ್ರಲ್ಲೇ ನಾವು ಗೇಮ್ ಆಡ್ತಿದ್ದೆ. ಮತ್ತೆ 10th ಸ್ಟ್ಯಾಂಡರ್ಡ್ ಆಯ್ತು. ಅದಾದ್ಮೇಲೆ ಒಂದು ನೋಕಿಯಾ ಸ್ಕ್ರೀನ್ ಟಚ್ ತಗೊಂಡು ಅದ್ರಲ್ಲಿ ನಾನು ಏನನ್ನ ಫ್ಯೂಚರ್ ಮಾಡೋಣ, ಪಾಪ ಯಾರಿಗನ ಹೆಲ್ಪ್ ಆಗ್ಲಿ ಎಲ್ಲಾರ್ಗು ಅಂತ ಅನ್ಬಿಟ್ಟು ಫ್ಯೂಚರ್ ಮಾಡ್ತಾ ಇದ್ದೆ. ಯೂಸ್ ಮಾಡೋದೇ ಬರಲ್ಲಪ್ಪ, ಹೆಂಗಪ್ಪ ನಾವು ಬ್ಲೈಂಡ್ಸ್ ಅನ್ಕೊಂಡಿದ್ದೆ ನಾನು ಫಸ್ಟ್. ಇರ್ಲಿ ಬಿಡಿ ಅಂತ ಅನ್ಬಿಟ್ಟು ಯಾರೋ ಫ್ರೆಂಡ್ಸು ಹೆಲ್ಪ್ ಮಾಡಿದ್ರು ನನ್ಗೆ ಈಗ ಯೂಸ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಜಸ್ಟ್ ಇವಾಗ ರೆಡ್ಮಿ ತಗೊಂಡು ನಾನು ಕನ್ನಡ ತಂತ್ರಾಂಶಕ್ಕೆ ಜಾಯಿನ್ ಆಗಿ ಅದರಲ್ಲಿ ಇದು ಮಾಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರು ಆಗಿರ್ಬಹುದು, ಆದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ ಅಥವಾ ಇರೋದಿಲ್ಲ, ಅದೆಲ್ಲ ಪ್ರಶ್ನೆ ಬಿಟ್ಟು ಯಾರಿಗೆ ಹೆಲ್ಪ್ ಮಾಡಬಹುದು ನಾವು ಅನ್ನುವಂತ ನಮ್ಮ ಮುಂದೆ ನಾನು ಯೋಚನೆ ಮಾಡ್ತಾ ಹೋದ್ರೆ, ಅದು ನಮ್ ತಂದೆ ತಾಯಿ ಅಥವಾ ಫ್ರೆಂಡ್ಸು ಎಲ್ಲರೂ ಆಗಿರ್ಬೋದು. ನೀವು ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ ಸಾಧ್ಯವಾದಷ್ಟು ಅಂತ ಕೇಳ್ತಾ. ಯಾಕಪ್ಪ ಅಂತ ಅಂದ್ರೆ ನೋಡಿ, 10ನೇ ಕ್ಲಾಸ್ ಅಲ್ಲಿ ಪಾಪ ನನ್ಗೆ ಒಂದ್ ಸ್ವಲ್ಪ ಶಾಕಿಂಗ್ ನ್ಯೂಸ್ ಆಯ್ದಿತ್ತು. ಪ್ರಾಣ ಹೋಗುವಂತ ಚಾನ್ಸಸ್. ಹೇಳ್ಬಾರ್ದಾಗಿತ್ತು ಇದು, ಆದ್ರೂ ಕೂಡ ಏನ್ ಮಾಡಕ್ಕಾಗಲ್ಲ. ಏನಪ್ಪಾ ಆಯ್ತು ಅಂದ್ರೆ ಕಾಯಿಲೆ ಬಂದ್ಬಿಡ್ತು. ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ ಇರ್ಲಿಲ್ಲ, ಏನೂ ಇಲ್ಲ. ಬ್ಲಡ್ ಹಾಕ್ಬೇಕಾಗಿತ್ತು ಅಂತ ಅಂದ್ರು, ಬ್ಲಡ್ಡೇ ಸಿಗ್ಲಿಲ್ಲ. ಆಗ ನಮ್ಮ ಮಾಸ್ಟ್ರು ಬ್ಲಡ್ ಹಾಕಿ ನನ್ನ ಕಾಪಾಡಿದ್ರು. ಇವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಕೂಡ ಅಷ್ಟೇ, ನಾನು ಅವಾಗ್ಲೇ ಕಲ್ತ್ಕೊಂಡಿದ್ದು ಜೀವನದ ಪಾಠ ಏನಪ್ಪಾ ಅಂದ್ರೆ, ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಬೇರೆಯವರು ನಮಗೆ ಸಹಾಯ ಮಾಡ್ತಾರೆ ಅನ್ನುವಂತ ಪಾಠ ಕಲ್ತೆ ನಾನು ಅವತ್ತು. ಅದಕ್ಕೆ ಕೂಡ ಹೇಳ್ತಿದ್ದೀನಿ, ಎಲ್ಲರೂ ಕೂಡ ನೀವು ನಾವು ಎಲ್ಲ ಒಂದಾಗಿ ಇರೋ ತನಕ ಎಲ್ಲರಿಗೂ ಕೂಡ ಸಹಾಯ ಮಾಡೋಣ ಫ್ರೆಂಡ್ಸ್. ನೀವೇನಂತೀರಾ? ಓಕೆ, ಥ್ಯಾಂಕ್ ಯು. ಇಷ್ಟೆಲ್ಲ ಮಾತಾಡೋದಕ್ಕೆ ಸಮಯ ಕೊಟ್ಟ ನಿಮ್ಗೆಲ್ಲರಿಗೂ
ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಓಕೆ, ಥ್ಯಾಂಕ್ ಯು ಮಂಜು ಅವರೇ. ಓಕೆ, ಮಲ್ಲಿಕಾರ್ಜುನ್ ಅವ್ರು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಸಿಫ್ ಎನ್ ಅವ್ರು ಇದಾರೆ. ಆಸಿಫ್ ಅವರಿದ್ದಾರೆ. ಅದು ಓಕೆ, ಅವ್ರಿಗೂ ಆಸಿಫ್ ಅವ್ರು ಮಾತಾಡ್ತಿಲ್ಲ. ನೆಕ್ಸ್ಟ್ ಯಾರಿದ್ದಾರೆ? ಶಿವರಾಜ್ ಅವರೇ. ಶಿವರಾಜು PS ಇದಾರೆ. ಹಾಯ್, ಎಲ್ರಿಗೂ ಕೇಳಿಸ್ತಾ ಇದೆಯಾ? ಶಿವರಾಜ್ ನಮಸ್ತೆ. ನಮಸ್ತೆ ನಿಮ್ಮೆಲ್ರಿಗೂ ನಮಸ್ತೆ. ಹೇಳಿ, ನಿಮ್ಮ ಮೊದಲನೇ ನನ್ನ ಮೊಬೈಲ್ ಅನುಭವ. ಒಂದು ಒಪಿನಿಯನ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಸೊ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೊಬೈಲ್ ತಗೊಂಡಿದ್ದು ಕೀಪ್ಯಾಡ್. ಅದು ಇದು ನೋಕಿಯಾ ಸೆಟ್. ಸೊ ಅದು ಏನ್ ತುಂಬಾ ಜಾಸ್ತಿ ಯೂಸ್ ಆಗ್ತಿತ್ತು ಅಂದ್ರೆ, ಅದರಲ್ಲಿ ಒಂದು .com ಸಿಮ್ ಅಲ್ಲಿ ಕ್ರಿಕೆಟ್ ಸ್ಕೋರ್ ಕಾಮೆಂಟ್ರಿ ಎಲ್ಲ ಬರ್ತಾ ಇತ್ತು ಫಾರ್ ದಿ ಫಸ್ಟ್ ಟೈಮ್. ಯಾಕೆಂದ್ರೆ ಆಗ ಟಾಕ್ಸ್ ಬಗ್ಗೆ ಎಲ್ಲ ಐಡಿಯಾ ಇದ್ದಿಲ್ಲ. ಹಾಗಾಗಿ ನಾವು ಕಾಮೆಂಟ್ರಿ ಎಲ್ಲ ಅದ್ರಲ್ಲಿ ಕೇಳಿಸ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ. ನಾನು ಕೀಪ್ಯಾಡ್ ದೇನೆ ಇನ್ನೊಂದು. ಸೊ ಆ ಸೆಟ್ ಅಲ್ಲಿ ತಗೊಂಡಿದ್ದಾಗ ನನ್ ಫ್ರೆಂಡ್ಸ್ ಎಲ್ಲ E5 C5 ಎಲ್ಲ ಯೂಸ್ ಮಾಡೋದ್ ನೋಡ್ತಾ ಇದ್ದೆ. ಸರೌಂಡಿಂಗ್ಸ್ ಅಲ್ಲೆಲ್ಲ, ಕಾಲೇಜಲ್ಲೆಲ್ಲ ಹೋದಾಗ ಮತ್ತೆ ಆ ಕಡೆ ಎಲ್ಲ ಯೂಸ್ ಮಾಡೋದನ್ನ ನೋಡ್ತಾ ಇದ್ದೆ. ಸೊ ಆಗ ನನ್ ಕನ್ಸಲ್ಲಿ ಒಂದ್ ಡ್ರೀಮ್ ಇತ್ತು. ಆಗ ಒಂದ್ ಕನ್ಸಲ್ಲೂ ಕೂಡ ಅದನ್ನ ನಾನು ಕಾಣ್ತಾ ಇದ್ದೆ ಅವಾಗೊಂದ್ ದಿವಸ. ಸಪೋಸ್ ಇನ್ ಫ್ಯೂಚರ್ ಕಾರ್ಬನ್ ಅಲ್ಲೂ ಕೂಡ ಇದೇ ರೀತಿಯಾದ ಒಂದು ಟಾಕ್ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ. ಅಟ್ಲೀಸ್ಟ್ ಮೆಸೇಜ್ ಓದುವಂಗೆ, ಮತ್ತೆ ಕಾಲ್ ಬಂದಿದ್ದು ಕಾಲ್ ಲಿಸ್ಟ್ ಓದೋ ತರ ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಡ್ರೀಮ್ ನ ಕಾಣ್ತಾ ಇದ್ದೆ ನಾನು ಆಗ ಆ ವಯಸ್ಸಲ್ಲಿ. ಸೊ ನಾನ್ ಡ್ರೀಮ್ ನಂತೇನೆ ಐಟೆಲ್ ಅವರು ಒಂದ್ ಫೋನ್ ನ ರಿಲೀಸ್ ಮಾಡಿದ್ರು ಕೀಪ್ಯಾಡ್ ಅಲ್ಲಿ. ಸೊ ಅಷ್ಟೊಳಗೆ ಆಗ್ಲೇ ನಾನು ಆಂಡ್ರಾಯ್ಡ್ ತಗೋಬಿಟ್ಟಿದ್ದೆ. ಸೆಕೆಂಡ್ಸ್ ಅಲ್ಲಿ ಬರ್ಮಾ ಬಜಾರ್ ಅಲ್ಲಿ ತಗೊಂಡಿದ್ದೆ, ಮೈಕ್ರೋಮ್ಯಾಕ್ಸ್ ಅಂತ. ಸುಮಾರು ಅದು ನಾನು ಒಂದ್ 3,000, ಅದು ಆಕ್ಚುಲಿ ನಾನು E72 ತಗೋಬೇಕು ಅಂತ ಹೋಗಿದ್ದು. ತಗೊಳಕ್ ಹೋದಾಗ ಅವ್ರು ಹೇಳಿದ್ರು 2,500 ಹೇಳಿದ್ರು ಅದನ್ನ. ಸೊ ಇನ್ ₹500 ಜಾಸ್ತಿ ಹಾಕಿದ್ರೆ ಟಚ್ ಸ್ಕ್ರೀನೇ ಬರುತ್ತಲ್ಲ, ಪ್ಲಸ್ ಲೈಫ್ ಟೈಮ್ ಟಾಕ್ಸ್ ಅನ್ಬಿಟ್ಟು ನಾನು ಇನ್ವೆಸ್ಟ್ ಮಾಡಿ ಆ ಫೋನ್ ನ ತಗೊಂಡೆ. ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇತ್ತು. ಒಂದ್ 3-3.5 ವರ್ಷ ಚಿಲ್ಲರೆ ಬಂತು. ನಾನು ಬೇರೆಯವರೆಲ್ಲ ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇರೋದ್ ನೋಡಿದ್ರೆ ಏನ್ ಅನ್ಕೋತಿದ್ದೆ ಅಂದ್ರೆ, ಸೊ ಸ್ವಲ್ಪ ಕಾಣಿಸುತ್ತೆ ನಂಗೆ ಆಕ್ಚುಲಿ ಒಂದು 10 to 20% ಕಾಣಿಸ್ಬೋದೇನೋ. ಸೊ ಅಷ್ಟ್ ಕಾಣಿಸುತ್ತೆ. ಅಂದ್ರೆ ಅಕ್ಷರ ಎಲ್ಲ ನೋಡೋಷ್ಟು ಕಾಣಿಸಲ್ಲ, ಜಸ್ಟ್ ಐಕಾನ್ ಎಲ್ಲ ಕಾಣಿಸುತ್ತೆ ಅದು. ಸೊ ಹಾಗಾಗಿ ನಾನೇನ್ ಅನ್ಕೋತಾ ಇದ್ದೆ, ಈ ಟೋಟ್ಲಿ ಬ್ಲೈಂಡ್ಸ್ ಎಲ್ಲ ಇಷ್ಟ ಚೆನ್ನಾಗಿ ಇದು ಆಂಡ್ರಾಯ್ಡ್ ನ ಯೂಸ್ ಮಾಡ್ತಾ ಇದಾರಲ್ಲ, ನನಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೋ ಹೆಂಗೋ, ಬಿಕಾಸ್ ಅದು ಅಷ್ಟು ದೊಡ್ಡ ಸ್ಕ್ರೀನ್ ಇರುತ್ತೆ, ಇಷ್ಟಿಷ್ಟು ಅಗಲ ಇರುತ್ತೆ, ನಾವೆಲ್ಲೆಲ್ಲಿ ಟಚ್ ಮಾಡಿದ್ರೆ ಏನೇನು ಟ್ಯಾಪ್ ಆಗ್ಬಿಡುತ್ತೋ ಅನ್ನೋ ಒಂದು ಇದಿತ್ತು. ಬಟ್ ಅದಾದ್ಮೇಲೆ ನಾನು ಆ ಫೋನ್ ನ ಧೈರ್ಯ ಮಾಡಿ ತಗೊಂಡಾದ್ಮೇಲೆ ಯೂಸ್ ಮಾಡ್ದಾಗ ಗೊತ್ತಾಯ್ತು, ಇದಿಷ್ಟು ಈಸಿ ಆಂಡ್ರಾಯ್ಡ್ ಫೋನ್ ಅಂತ. ಸೊ ಬಟ್ ಅದು ಒಂದ್ 3-4 ವರ್ಷ ಸಖತ್ತಾಗಿ ಬಾಳ್ಕೆ ಬಂತು. ಸೊ ಆ ಫೋನ್ ಆಮೇಲೆ ಕೆಟ್ಟೋಯ್ತು. ಆಮೇಲೆ ನಾನೇ ಬಿಚ್ಚಿ ಅದನ್ನ ರಿಪೇರಿ ಮಾಡ್ಕೊಂಡಿದೀನಿ. ಇನ್ನೂ ಕೂಡ ಆನ್ ಅಲ್ಲಿ ಇದೆ, ಬಟ್ ಅದು 3G ಸೆಟ್. ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ಈಗ ನಾನು ಸ್ಯಾಮ್ಸಂಗ್ F12 ಮೊಬೈಲ್ ತಗೊಂಡು ಯೂಸ್ ಮಾಡ್ತಾ ಇದೀನಿ ಅಟ್ ಕರೆಂಟ್ಲಿ ಈಗ. ಸೊ ಆ ಫೋನ್ ಇಂದ ಒಂದು ನೆನಪು ಇವತ್ತಿನವರೆಗೂ ಕೂಡ ಅದು ಕೆಟ್ಟೋಗ್ಬಾರ್ದು ಅಂತ. ಸೊ ಅಂಗಡಿಗೆ ತಗೊಂಡೋದೆ, ಅವರು 2,500 ಚಿಲ್ಲರೆ ಹೇಳಿದ್ರು. ನಾನು ಫೋನ್ಗೆ 3,000 ಕೊಟ್ಟು ತಗೊಂಡಿದೀನಿ. ಸೊ ಇನ್ನೇನಕ್ಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ರಿಪೇರಿ ಮಾಡ್ಸೋದು ಅಂದ್ಬಿಟ್ಟು, ಹೆಂಗಿದ್ರು ವೇಸ್ಟ್, ಒಂದ್ ನೆನಪಿಗಿರ್ಲಿ ಅಂತ ತಗೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಇದ್ರದ್ದು ಬೋಲ್ಟ್ ಒಂದು ಐಸಿ ಹೋಗಿದೆ ಅಂತ. ಲೈಕ್ ಮದರ್ ಬೋರ್ಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದ್ರದ್ದು ಫೋನ್ ಅಲ್ಲಿ. ಸೊ ಅದನ್ನ ಬಿಚ್ಚಿ ನೋಡಕ್ ಗೊತ್ತಾಯ್ತು, ಹೆಂಗಿರೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದೆ. ಸೊ ಆ ಫೋನ್ ಸರಿ ಹೋಯ್ತು. ಸೊ ಹಾಗಾಗಿ ಆ ಫೋನಿನ ನೆನಪು ನನಗೆ ಈಗ್ಲೂ ಕೂಡ ಇನ್ನೂ ಅಷ್ಟು ಚೆನ್ನಾಗಿದೆ ಅದು. ಓಕೆ, ಸೂಪರ್ ಶಿವರಾಜ್. ಓಕೆ, ಈಗಾಗಲೇ ಸ್ಟೇಜ್ ಮೇಲೆ ಇದ್ದಾರೆ. ಆಸಿಫ್ ಅವ್ರು ಮಾತಾಡ್ಬೋದಾ? ಹಾ ಸರ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಘಟಕ್ ಸಿಂಗಣ್ಣ, ರಾಜೇಶ್ ಅಣ್ಣ, ಮುಸ್ತಾಗಣ್ಣ, ಎಲ್ಲರಿಗೂ ನಮಸ್ಕಾರ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಸಹಿತ 1600 ನೋಕಿಯಾ ಸೆಟ್ ಯೂಸ್ ಮಾಡಿದ್ದಾರೆ. ಸುಮಾರು ಜನದ ಕೇಳಿಸ್ಕೊಂತಾ ಇದ್ದೆ ನಾನು 1600 ಅಲ್ಲಿ ನನಗೆ ಬಹಳ ಇಷ್ಟ ಆಗ್ತಿದೆ ಅಂದ್ರೆ ಸ್ನೇಕ್ ಎಂಬ ಒಂದು
ಗೇಮ್ ಬರ್ತಾ ಇತ್ತು. ಅದರಲ್ಲಿ ಅದ್ರಲ್ಲಿ ಸೌಂಡ್ಸ್ ಬರ್ತಾ ಇತ್ತಲ್ಲ, ಈ ಸಿಂಗ್ ಟಿಂಗ್ ಅಂತ ಎಲ್ಲೋ ಬಹಳ ಚೆನ್ನಾಗಿ ಸೌಂಡ್ ಬರ್ತಾ ಇತ್ತು. ಅದು ಕೇಳಿಸ್ಕೊಂಡು ಬಹಳ ಎಂಜಾಯ್ ಮಾಡ್ತಿದ್ದೆ ನಾನು. ಸುಮ್ನೆ ಹಾಕ್ಸ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಅದ್ರಲ್ಲಿ ರಿಂಗ್ ಟೋನ್ಸ್ ಬರುವಂಥದ್ದು. ಆಮೇಲೆ ಅದರಲ್ಲಿ ವಿಶೇಷವಾಗಿ ಒಂದೊಂದು ಬಟನ್ಸಿಗೂ ಒಂದೊಂದು ಟೋನ್ ನುಡಿಸಿ, ಆಮೇಲೆ ಕಾಲ್ ಮಾಡೋ ಬಟನ್ ಮೇಲೆ ಒಂದು ಬಟನ್ ಇರ್ತಿತ್ತಲ್ಲ, ಅದು ಪ್ರೆಸ್ ಮಾಡಿದ್ರೆ ಪ್ಲೇ ಆಗೋದು, ಒಂದು ಮ್ಯೂಸಿಕ್ ಪ್ಲೇ ಆಗೋದು. ಒಂಥರ ತುಂಬಾ ಚೆನ್ನಾಗಿರ್ತಿತ್ತು. ಆಮೇಲೆ ಆ ಮೊಬೈಲ್ ಹೆಂಗ್ ವರ್ಕ್ ಆಗ್ತಾ ಇದೆ, ಏನು ಇದು ಹೆಂಗಪ್ಪ, ಸುಮ್ನೆ ಏನೇನೋ ಮಾಡಿ ಏನೇನೋ ಮಾಡ್ಕೊಟ್ಟಿದ್ದಾರೆ ತಡಿ, ಇದ್ರೊಳಗೆ ಏನೋ ಇದೆ, ಇದ್ ನೋಡ್ಬೇಕು ಅಂತ ಹೇಳಿ ನಾನು ಅದನ್ನ ಮುರಿದು ಏನಿದೆ ಅಂತ ನೋಡ್ಬಿಟ್ಟು, ಆಮೇಲೆ ನಂಗೆ ಅದೊಂದು ಬಹಳ ಹುಚ್ಚು ಇತ್ತು ಅವಾಗ. ಇದ್ರೊಳಗೆ ಏನಾದ್ರು ತಂದ್ರೆ ಅದನ್ನ ಮುರಿದ್ ನೋಡುವಂತ ಹುಚ್ಚಿತ್ತು. ಹಂಗಾಗಿ ಆ ಮೊಬೈಲ್ನ ಮುರಿದ್ಬಿಟ್ಟು ನೋಡಿದ್ದೆ ಏನೇನಿದೆ ಏನು ಎಲ್ಲ ಅಂತ. ಆ ನಂತರ ಮೋಟ್ರೋಲಾ ಅಂತ ಒಂದು ಮೊಬೈಲ್ ಇತ್ತು, ಅದನ್ನು ಯೂಸ್ ಮಾಡಿದ್ದೆ. ಅದೇ ಸೇಮ್, ಸುಮಾರು ಜನ ಆಲ್ರೆಡಿ ಹೇಳಿದ್ದಾರೆ, ಹಲೋ ಟ್ಯೂನ್ ಕೇಳೋದು ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಹೈದರಾಬಾದಿಗೆ ಹೋದಾಗ ಒಂದ್ಸರಿ ನಮ್ಮಮ್ಮ ರೆಡ್ಮಿ ಮೊಬೈಲ್ ಕೊಡ್ಸಿದ್ರು. ಅದರಿಂದ ನಾನು ಆಂಡ್ರಾಯ್ಡ್ ಮೊಬೈಲ್ ತಗೊಂಡೆ. ಆಂಡ್ರಾಯ್ಡ್ ಮೊಬೈಲ್ ಇಂದ ಸುಮಾರು ಪ್ರಯೋಜನಗಳನ್ನ ಪಡ್ಕೊತಾ ಇದ್ದೀನಿ. ಈ ಕಂಪ್ಯೂಟರ್ ಸಹಿತ ನಾನು ಆಂಡ್ರಾಯ್ಡ್ ಮೊಬೈಲಿನ ಸಹಾಯದಿಂದನೇ ನಾನು ಕಂಪ್ಯೂಟರ್ ಕಲ್ತಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಸಿಫ್ ಅವರೇ. ನೆಕ್ಸ್ಟ್ ಮಲ್ಲಿಕಾರ್ಜುನ್ ಆಲೂರ್ ಅವರು. ಮಲ್ಲಿಕಾರ್ಜುನ್ ಅವರೇ, ಮಲ್ಲಿಕಾರ್ಜುನ್ ಆಲೂರ್ ಅವರಿಗೆ ಮೋಸ್ಟ್ಲಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅವ್ರೆ ಸ್ಪೀಕರ್ ಆಗಿ ಜಾಯ್ನ್ ಆಗೋದಕ್ಕೆ. ಬೇರೆ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ಬಹಳಷ್ಟು ಜನ ಮಾತಾಡಿದ್ರು ಇವತ್ತು. ನಮ್ಮ ಯಲ್ಲಪ್ಪ ಮಾತಾಡೋದು ತುಂಬಾ ಹೊತ್ತಿಂದ ಮಾಡ್ಕೊಂಡಿದ್ರು ಅವರು. ಯಾರು ಕೊನೆಗೆ ಮುಸ್ತಾಕ್? ಪಾಪ ಅವ್ರಿಗೆ ಆಗಿಲ್ಲ. ಯಲ್ಲಪ್ಪ ಸರ್ ತುಂಬಾ ಹೊತ್ತಿಂದ ಮಾಡ್ಕೊಂಡಿದ್ರು. ಹಾ, ಆಮೇಲೆ ಅವ್ರಿಗೆ ಪಾಪ ಆಗ್ಲೇ ಇಲ್ಲ. ಅವರೊಬ್ರು ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಮೋಸ್ಟ್ಲಿ ಎಲ್ರಿಗೂ ಈ ಜಾಯಿಂಟ್ ಸ್ಪೀಕರ್ ಅನ್ನೋದು ಹುಡ್ಕೋದಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಹಂಗೆ ಈ ಅನ್ಸುತ್ತೆ ನನಗೆ. ಮ್ಯೂಟ್ ಬಟನ್ ಮೇಲೆ ಫೋಕಸ್ ಮಾಡ್ಕೊಂಡು ಮತ್ತೆ ರೈಟ್ ಸ್ವೈಪ್ ಮಾಡಿದ್ರೆ ಅದು ಸಿಗುತ್ತೆ. ಈಗ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಆಲೂರ್ ಅವ್ರನ್ನ ಇನ್ವೈಟ್ ಮಾಡಿದೀನಿ. ಓಕೆ, ಜಾಯಿನ್ ಆಸ್ ಎ ಸ್ಪೀಕರ್ ಮೇಲೆ ಕೊಟ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ಬೋದು. ಹಲೋ, ಹಾ, ಕೇಳಿಸ್ತಾ ಇದೆ. ಇಲ್ಲ ನನ್ಗೆ ಆಕ್ಚುಲಿ ಅದು ಗೊತ್ತಿತ್ತು. ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ, ನಾನು ಆ ಬಟನ್ ಮೇಲೆ ಫೋಕಸ್ ಮಾಡಿದಾಗ ಅಲ್ಲಿ ತೋರಿಸ್ತಾ ಇಲ್ಲ ಯಾಕೋ. 3 ಸರಿನೂ ಅದೇ ತರ ಪ್ರಾಬ್ಲಮ್ ಆಯ್ತು. ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಸಾರಿ ಎಲ್ಲರಿಗೂ. ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಇದೆ. ಹಾ, ಇದೊಂದು ಒಳ್ಳೆ ಅವಕಾಶ. ನಾನು ಈ ತರದ ಅವಕಾಶ ಯಾರಾದ್ರೂ ಕ್ರಿಯೇಟ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಸದ್ಯದ್ರಲ್ಲಿ ಇದು ಕನ್ನಡ ತಂತ್ರಾಂಶದಿಂದ ಕ್ರಿಯೇಟ್ ಆಯ್ತು. ಸೊ ಇದನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗ ನಾನು ಆ್ಯಕ್ಚುಲಿ ನಾವು ಫೈನಾನ್ಷಿಯಲಿ ಅಷ್ಟೊಂದು ಫಿಟ್ನೆಸ್ ಇರಲಿಲ್ಲ. ನನಗೆ ಮೊಬೈಲ್ ಯೂಸ್ ಮಾಡೋ ಅವಕಾಶ ಬಂದಿದ್ದು ನನ್ನ ಫ್ರೆಂಡ್ ಒಬ್ಬರಿದ್ರು, ಹರೀಶ್ HR ಅಂತ ಹೇಳ್ಬಿಟ್ಟು. ಅವರು ಇರೋದ್ರಿಂದ ಅವ್ರ ಮನೆಯಲ್ಲಿ ಲ್ಯಾಂಡ್ಲೈನ್ ಇತ್ತು. ಅವನಿಗೆ ಅಂದ್ರೆ ನಾವು ತುಂಬಾ ಕ್ಲೋಸ್ ಇರೋದ್ರಿಂದ ಮಾತಾಡ್ಲಿಕ್ಕೆಲ್ಲ ರಜೆ ದಿನಗಳಲ್ಲಿ ಮಾತಾಡ್ಲಿಕ್ಕೆ ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರ ತಂದೆ ಕೇಳಿ ನನಗೊಂದು
ಜಾಯಿನ್ ಆಸ್ ಎ ಸ್ಪೀಕರ್ ಮೇಲೆ ಕೊಟ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡಿ. ಗೋಪಾಲ್ ಸರ್ ಇನ್ನೂ ಬಂದಿಲ್ಲ ಅವರು ಮೇಲೆ. ಬೇರೆ ಯಾರಾದ್ರೂ ಇದ್ದೀರಾ ಮಾತಾಡೋಂಥವ್ರು? ಗಿರೀಶ್ ಇದಾರೆ. ಯಾರು? ಗಿರೀಶ್ ಇಲ್ಲ, ಅವ್ರ ಹತ್ರ ಹೋದ್ರು. ಗೋಪಾಲ್ ಅವರು ಮತ್ತೊಮ್ಮೆ ಕೊಟ್ಟಿದ್ದೀನಿ ನೋಡಿ ಇನ್ವೈಟ್. ಮ್ಯೂಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ನಿಮಗೆ ಜಾಯಿನ್ ಎ ಸ್ಪೀಕರ್ ಅಂತ ಬರುತ್ತೆ ಸರ್ ಗೋಪಾಲ್ ಸರ್. ಜಾಯಿನ್ ಎಸ್ ಸ್ಪೀಕರ್ ಅಂತ ಸಿಗುತ್ತೆ ನೋಡಿ, ಹುಡುಕಿ. ಓಕೆ, ಇಲ್ಲ ಅವ್ರದ್ದು ಇದು ಲೀವ್ ಆದ್ರು. ಓಕೆ. ಸೊ ಇನ್ಯಾರಾದ್ರೂ ಮಾತಾಡ್ತೀರಾ? ಯಾರಾದ್ರೂ ಇದ್ದೀರಾ ಇನ್ನ? ಹಲೋ. ಹಾ ಗೋಪಾಲ್ ಸರ್. ಹಾ ಮಾತಾಡಿ ಸರ್. ಹಾ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾ, ನಂದು ನನ್ನ ಫೋನಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂತ ಇಷ್ಟ ಆಯ್ತು. ನಾನ್ ಮೊದಲೇ ನೋಕಿಯಾ ಫೋನ್ಗಳನ್ನ ಬಳಸ್ತಾ ಇದ್ದೆ, ಕೀಪ್ಯಾಡ್ ಫೋನು. ಅದ್ರಲ್ಲಿ ಏನೋ ಅಂತ ನನಗೇನು ಇದು ಅನಿಸ್ತಿರ್ಲಿಲ್ಲ. ಬಟ್ ನಮ್ ಬ್ರದರ್ದೊಂದು N72 ಮೊಬೈಲ್ ಇತ್ತು. ಅದಕ್ಕೆ ಅದು ಒಂದ್ ಸಾಫ್ಟ್ವೇರ್ ಹಾಕ್ಸ್ಕೊಳಕ್ ಬೆಂಗಳೂರಿಗೆ ಬಂದಿದ್ದೆ ನಾನು. ಅದು ಒಂದು ಎಕ್ಸ್ಪೀರಿಯನ್ಸ್. ಒಬ್ರು ಮಾರುತಿ ಅಂತ ಬ್ಲೈಂಡ್ ಪಾಪ, ಅವರು ಲಾಸ್ಟ್ ಟೈಮ್ ಏನೋ ಅನ್ಸುತ್ತ 2 ಜನ ಬಸ್ ಅಲ್ಲಿ ಹರಿಸ್ಕೊಂಡು ತೀರ್ಕೊಂಡು ಹೋದ್ರಲ್ಲ, ಅದ್ರಲ್ಲಿ ಒಬ್ರು ಮಾರುತಿ ಅಂತ ಇದ್ರು, ನಿಮ್ಗೆಲ್ಲ ಗೊತ್ತಿರ್ಬೋದು. ನಾನು ಅವಾಗ ಬಾಗಲಕೋಟಿಂದ ಬೆಂಗಳೂರಿಗೆ ಬಂದು ಅದೊಂದು ಸಾಫ್ಟ್ವೇರ್ ಹಾಕ್ಸ್ಕೊಳಕ್ ಬಂದಿದ್ದೆ. ಅವ್ರ ಕಡೆ ಹಾಕ್ಸ್ಕೊಂಡೋಗಿ ಸುಮಾರು ದಿನ ಅದನ್ನ ನೋಕಿಯಾ N72 ಬಳಸಿದೆ. ಆಮೇಲೆ ಅದು ಕೆಟ್ಟೋಗ್ಬಿಡ್ತು. ಕೆಟ್ಟೋಯ್ತು ಅಂದ್ರೇನು, ಅದು ಆಲ್ರೆಡಿ ಓಲ್ಡ್ ಇತ್ತು ಮೊಬೈಲ್. ನಂದು ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ನನ್ನ ಲೈಫಲ್ಲೇ ಮರೆಯಕ್ಕಾಗಲ್ಲ ಆ ತರ ಒಂದು ಮೆಮರೀಸ್ ಅದು. ಯಾಕಂದ್ರೆ ನಾನು 2013 ಅಲ್ಲಿ ಅಟ್ ಎ ಟೈಮ್ ನನಗೆ 2 ಜಾಬ್ಸ್ ಸಿಕ್ತು. ಒಂದು ಹೈಸ್ಕೂಲ್ ಟೀಚರು, ಇನ್ನೊಂದು ಕಾಲೇಜ್ ಲೆಕ್ಚರರ್. ಆ ಹೈಸ್ಕೂಲ್ ಅಂದ್ರೆ ನನ್ಗಿನ್ನ ಕಾಲೇಜ್ ಲೆಕ್ಚರ್ದು ಇದು ಇರ್ಲಿಲ್ಲ, ನನ್ಗಿನ್ನೂ ಅಷ್ಟೊಂದು ಇದು ಇರ್ಲಿಲ್ಲ, ಏನೋ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ಲಿಸ್ಟ್ ಅಲ್ಲಿ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಬಟ್ ಹೈಸ್ಕೂಲ್ ಟೀಚರ್ ಜನರಲ್ ಮೆರಿಟ್ ಅಲ್ಲಿ ಆಗಿತ್ತು. ಬಟ್ ಏನೋ ನನ್ ಕೆಳಗಡೆ ಇರೋರು ಒಬ್ರು ಫೋನ್ ಮಾಡಿದ್ರು, ಸರ್ ನೀವು ಹೈಸ್ಕೂಲ್ ಟೀಚರ್ ಪೋಸ್ಟ್ ಸೆಲೆಕ್ಷನ್ ಆಗೈತಲ್ಲ, ನೀವು ಜಾಯಿನ್ ಆಗ್ತೀರಾ ಅಂದ್ರು. ಹೌದು ಸರ್ ಜಾಯಿನ್ ಆಗ್ತೀನಿ, ಯಾಕೆ ಅಂತಂದ್ರು. ಸರ್ ಒಂದ್ ವೇಳೆ ನೀವು ಜಾಯಿನ್ ಆಗ್ಲಿಕ್ಕಂದ್ರೆ ನಮ್ಗೆ ಬರ್ದ್ ಕೊಡ್ತೀರಾ ಅಂದ. ಇಲ್ಲ ರೀ ಹಾಗೇನಿಲ್ಲ, ನಾನ್ ನೋಡ್ಬೇಕಿನ್ನು, ನಾನು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ದೀನಿ, ಅದು ಸಿಗಬಹುದೋ ಗೊತ್ತಿಲ್ಲ ನನಗೆ, ನಾನ್ ನೋಡ್ತೀನಿ, ಹಂಗೇನ್ರ ಇದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತೇಳಿ ಅವ್ರ ನಂಬರ್ ನಾನು ತಗೊಂಡಿದ್ದೆ. ಅಂದ್ರೆ ಅವ್ರ ನಂಬರ್ ನನ್ನ ಹತ್ರ, ಅವ್ರು ಕಾಲ್ ಮಾಡಿದ ನಂಬರೇ ನನ್ನ ಹತ್ರ ಇತ್ತು, ಅದನ್ನೇ ಸೇವ್ ಮಾಡ್ಕೊಂಡಿದ್ದೆ. ನನ್ಗೆ ಒಂಚೂರು ಆ ಕಡೆ ಈ ಕಡೆ ಮಾಹಿತಿ ತಗೊಂಡಾದ್ಮೇಲೆ ನನ್ಗೆ ಗೊತ್ತಾಯ್ತು ಕಾಲೇಜ್ ಲೆಕ್ಚರ್ ಪೋಸ್ಟ್ ನನಗೆ ಸಿಗುತ್ತೆ ಅಂತ. ಅದಕ್ಕೆ ಅವ್ರಿಗೆ ನಾನು, ಇಲ್ಲ ರೀ ನಂದು ಹಿಂಗ ಅಂತ ಅಂದ್ಕೊಳ್ಳೋಣ, ಸರ್ ಹಾಗಾದ್ರೆ ನನ್ಗೆ ಬಾಂಡ್ ಪೇಪರ್ ಅಲ್ಲಿ ಬರ್ದ್ ಕೊಡ್ತೀರಾ, ನೀವು ಹೈಸ್ಕೂಲ್ ಟೀಚರ್ ಪೋಸ್ಟ್ ಬರಲ್ಲ ಅಂತೇಳಿ. ಪಾಪ ಅವ್ರಿಗೆ ನಾನು ಬರಲ್ಲ ಅಂತ ಬರ್ದ್ ಕೊಟ್ಟೆ. ಆ ನೆನಪಿಗೋಸ್ಕರ ನನಗೆ ಆ ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಗಿಫ್ಟ್ ಆಗಿ ಕೊಟ್ರು. ಅದು ನನ್ಗೆ ಇನ್ನೂ ನನ್ನ ಹತ್ರ ಇದೆ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದೀನಿ. ಅವ್ರು ಯಾವಾಗ್ಲೂ ನನ್ಗೆ ಫೋನ್ ಮಾಡ್ತಾರೆ, ಸರ್ ನಮ್ ಮನಿ ದೀಪ ಹಚ್ಚಿದ್ರಿ, ನಮ್ ಮನೆ ಬೆಳಗಿಸಿದ್ರಿ, ನೀವು ನನಗ್ ಜಾಬ್ ಕೊಡಿಸಿ ಅಂತ. ಅದಕ್ಕೆ ನಾನು ಏನ್ ಮಾಡಿದೆ, ಅವ್ರಿಗೆ ಆ ಸಂದರ್ಭದಲ್ಲಿ 2013 ಮೋಸ್ಟ್ಲಿ 13 ಅಥವಾ 14 ಫೆಬ್ರವರಿ ಅಥವಾ 13 ಲಾಸ್ಟ್ ವೀಕ್ ಅನ್ಸುತ್ತೆ, ನವೆಂಬರ್ ಡಿಸೆಂಬರ್ ಹಿಂಗಿರ್ಬೇಕು. ಆ ಸಂದರ್ಭ ನಾನು ಅವ್ರಿಗೆ ಹೋಗಿ ಬಾಂಡ್ ಪೇಪರ್ ಅಲ್ಲಿ ಆಮ್ ಸೋ ಅಂಡ್ ಸೋ, ನನ್ಗೆ ಈ ಜಾಬ್ ಇಷ್ಟ ಇಲ್ಲ,
ನನ್ನ ಕೆಳಗಡೆ ಏನು ಸೀರಿಯಲ್ ನಂಬರ್ ಇದ್ದಾರೆ ಅಥವಾ ನನ್ನ ಕೆಳಗಿನ ರ್ಯಾಂಕ್ನವ್ರಿಗೆ ಈ ಜಾಬ್ ಕೊಡ್ಬೋದು ಅಂತೇಳಿ ಸಹಿ ಮಾಡಿ ಅವ್ರಿಗೆ ಪಾಪ ಬಿಟ್ಕೊಟ್ಟೆ ನಾನು. ಬಿಟ್ಕೊಟ್ಟಾದ್ಮೇಲೆ ಅವರು ಬಹಳ ಖುಷಿ ಆದ್ರು, ಸಂತೋಷ ಪಟ್ರು. ನಂತರ ನಾನು ಅದನ್ನ ಬಿಟ್ಕೊಟ್ಟಾದ್ಮೇಲೆ ಸ್ವಲ್ಪ ದಿನಕ್ಕೆ ಹೈಸ್ಕೂಲ್ ಸೆಲೆಕ್ಟೆಡ್ ಲಿಸ್ಟ್ ಬಿಟ್ರು. ಅದರಲ್ಲಿ ಅವ್ರ ಸೆಲೆಕ್ಷನ್ ಆಯ್ತು. ಆ ನಂತರ ಅವ್ರು ನನ್ಗೆ ಸ್ಯಾಮ್ಸಂಗ್ ಗ್ರ್ಯಾಂಡ್ ನಿಯೋ ಅಂತ ಅವಾಗಿನ ಟೈಮಲ್ಲಿ 2013 1 GB ರ್ಯಾಮು 16 GB ರ್ಯಾಮು ಮೋಸ್ಟ್ ಪ್ರಾಬಬ್ಲಿ 16,500 ಸಮಥಿಂಗ್ ಇತ್ತು. ಅದನ್ನ ಅವ್ರು ಕೊಡ್ಸಿದ್ರು. ಈಗಲೂ ಕೂಡ ಆ ಫೋನ್ ನನ್ನ ಹತ್ರ ಇದೆ. ಅದನ್ನ ಯೂಸ್ ಮಾಡಂಗಿಲ್ಲ ಅಂದ್ರೂ ಅದನ್ನ ಯಾರಿಗೂ ಕೊಟ್ಟಿಲ್ಲ, ನನ್ನ ಹತ್ರ ನೆನಪಿಗೋಸ್ಕರ ಇಟ್ಕೊಂಡಿದೀನಿ. ಅದೇ ನನ್ನ ಮೆಮ್ರಿ. ಮತ್ತೆ ಆ ಫೋನ್ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂತಂದ್ರೆ, ನನಗೆ ಅದನ್ನ ಬಳಸಕ್ಕ ಟಾಕ್ ಬ್ಯಾಕ್ ಆನ್ ಮಾಡ್ಕೊಟ್ಟು ನಮ್ಮ ಫ್ರೆಂಡ್ ಒಬ್ರು ಚೇತನ್ ಅಂತೇಳಿ ನರ್ಸಿಂಗ್ ಕಾಲೇಜ್ ಪ್ರಿನ್ಸಿಪಾಲ್. ಆ ಟಾಕ್ ಬ್ಯಾಕ್ ಬಳಸೋದು ಗೊತ್ತಿರ್ಲಿಲ್ಲ. ಸುಮ್ನೆ ಹಂಗೆ ಹಿಂಗೆ ನನ್ಗೆ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಬಹಳ ಇಷ್ಟ. ಅವಾಗ್ಲಿಂದಾನೇ ಒಂಥರ ಹುಚ್ಚು, ಏನೋ ಅದೇ ಎಕ್ಸ್ಪ್ಲೋರ್ ಮಾಡ್ತಾ ಕಲ್ತೆ. ಆಮೇಲೆ ನನಗೆ ಶಂಕರ್ ಅಂತ ಪರಿಚಯ ಆದ್ರು. ಶಂಕರ್ದು ಯಾರೋ ನಂಬರ್ ಕೊಟ್ರು. ಶಂಕರ್ ಟೆಕ್ ಅಕ್ಸೆಸಿಬಿಲಿಟಿ ಗ್ರೂಪ್ ನ ಅಡ್ಮಿನ್. ಅವ್ರಿಗೆ ಕರೆ ಮಾಡಿದ ತಕ್ಷಣ ಅವರು ಇಲ್ಲ, ಗೂಗಲ್ ಅದೇನದು ಗೂಗಲ್ ಯಾವ್ದಪ್ಪ ವಾಯ್ಸ್ ಐತ್ಲಾ, ಗೂಗಲ್ ವಾಯ್ಸ್, ಗೂಗಲ್ ಇಂಜಿನ್ ಟೆಕ್ಸ್ಟ್ ಟು ಸ್ಪೀಚ್, ಅದು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ನಾ ಒಂದ್ ಕಳಿಸ್ತೀನಿ ಎಲೆಕ್ವನ್ಸ್ ಅಂತ ಅಂತೇಳಿ. ಅವಾಗ ಅವ್ರು ಅದನ್ನ ಕಳಿಸಿದ್ರು, ಜಿಮೇಲ್ ಕಳಿಸಿದ್ರು. ಜಿಮೇಲ್ ಆಕ್ಸೆಸ್ ಮಾಡೋದ್ ಕಲ್ತೆ. ಅವಾಗ ಅವಾಗ್ನು ಎಕ್ಸ್ಪ್ರೆಸ್ ಏನ್ರಿ ನಿಮ್ಗ ಏನ್ ಇನ್ನು ಯೂಸ್ ಮಾಡದೆ ಜಲ್ದಿ ಕಲಿತಾ ಇದೀರಲ್ಲ ನೀವು ಅಂತೇಳಿ ಬಾರಿ ಅವರು ಸರ್ಪ್ರೈಸ್ ಆದ್ರು. ಆಮೇಲೆ ಜಿಮೇಲ್ ಇಂದ ಗೂಗಲ್ ಡ್ರೈವ್ ಇದಕ್ಕೆ ಕಳಿಸಿದ್ರು. ಅದ ಜಿಮೇಲ್ ಕಳಿಸಿದ್ರು. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದೇ ಸಂದರ್ಭದಲ್ಲಿ 2014 ನಾನು ಮೇ 22 ನನ್ಗೆ ಇನ್ನೂ ನೆನಪಿದೆ. ಮೇ 22 ಅವ್ರಿಗೆ ನನ್ಗೆ ಗಿಫ್ಟ್ ಕೊಟ್ಟಿದ್ದು 2014 ಮೇ 22. ಅದಾದ್ಮೇಲೆ ಕನ್ನಡ ತಂತ್ರಾಂಶ ಅದೇ 2014 ಅನ್ಸುತ್ತ, ಹೌದಲ್ಲ ಘಟಕ್ ಜಿಂಗ್ ಅವ್ರೆ? 2015. 2015 ಅಲ್ಲಿ ಬಂತ. ಅವಾಗ ನಾನು ಅಲ್ಲಿ ಜಾಯ್ನ್ ಆದೆ. ಅಲ್ಲಿಂದೆಲ್ಲ ಹೊಸ ವಿಚಾರಗಳನ್ನ ಕಲಿತಾ ಹೊಂಟೆ. ಅದೇ ನಂದು ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್. ಅದು ಆದ್ಮೇಲೆ ನಾನು ಮತ್ತೆ ಮೋಟರೋಲಾ, ಆಮೇಲೆ ಈ ಪ್ರೆಸೆಂಟ್ಲಿ ಸ್ಯಾಮ್ಸಂಗ್, ರೆಡ್ಮಿ, ಈ ತರ 4 ಮೊಬೈಲ್ ಗಳನ್ನ ಬಳಸ್ತಾ ಬಂದಿದ್ದೀನಿ. ಆಗಿನ ಒಂದು ಸಮಯ ಏನಿತ್ತಲ್ಲ, ಅದು 1 GB ರ್ಯಾಮ್ ಇದ್ರೂನು, ಆಮೇಲೆ 16 GB ಅಷ್ಟೇ ಇದ್ರೂನು ಕೂಡ ಅದನ್ನ ಬಳಸಿರ್ತಕ್ಕಂತ ಒಂದು ಏನು ಹ್ಯಾಪಿನೆಸ್ ಐತಲ್ಲ, ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಈ ಸದ್ಯಕ್ಕೆ 4 GB 64 GB 128 GB ಈ ತರ ಬಳಸ್ತೀವಿ ಅಂದ್ರೂ ಆ ಫೋನ್ ನನ್ಗೆ ಒಳ್ಳೆ ಮೆಮೊರೇಬಲ್ ಫೋನು ಅಂತ ನನ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಆ ಫೋನ್ ಅನ್ನು ಈಗ ಯಾರಿಗೂ ಕೊಟ್ಟಿಲ್ಲ, ನನ್ನ ಹತ್ರನೇ ಇದೆ. ಬೇರೆ ಫೋನ್ ಎಲ್ಲ ಕೊಟ್ಟಿದ್ದೀನಿ ಬಳಸಿರೋದು. ನಮ್ಮ ಮನೆಯಲ್ಲಿ ನನ್ನ ಮಗುಗೆ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ಬಟ್ ಆ ಫೋನ್ ಯಾರಿಗೂ ಕೊಟ್ಟಿಲ್ಲ, ಬಳಸಕ್ ಕೊಟ್ಟಿಲ್ಲ. ಸ್ವಲ್ಪ ದಿನ ಕೊಟ್ಟೆ, ಆ ನಂತರ ಯಾಕೋ ಇದು ಹ್ಯಾಂಗ್ ಆಗ್ತಾ ಇತ್ತು. ಈಗಲೂ ಕೂಡ ಅದನ್ನ ಏನು ಮಾಡಿಲ್ಲ, ತೆಗೆದಿಟ್ಟಿದ್ದೀನಿ. ಸೊ ಇದು ನನ್ನ ಫಸ್ಟ್ ಆಂಡ್ರಾಯ್ಡ್ ಫೋನಿನ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಘಟಕ್ಜಿ. ತುಂಬಾ ಚೆನ್ನಾಗಿತ್ತು ನಿಮ್ಮ ಮೆಮೊರಿ. ಹಾಗೆ ಈಗ ಒಬ್ರೊಬ್ರೆ ಸ್ಟೇಜ್ ಮೇಲೆ ಬಂದು ಮಾತಾಡೋದು ಅದು ಸಾಕು ಅನ್ಸುತ್ತೆ. ಇನ್ ಯಾರ್ಯಾರಿಗೆ ಮಾತಾಡಕ್ ಇಷ್ಟ ಇದೆ ಎಲ್ಲಾರು ರೈಸ್ ಮಾಡೋಣ. ಎಲ್ಲಾರು ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಸ್ಪೀಕರ್ ಆಕ್ಸೆಸ್ ಕೊಡ್ತೀವಿ. ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ಬಿಟ್ಟು ಎಂಡ್ ಮಾಡೋಣ. ಕ್ಯಾಶುವಲ್ ಡಿಸ್ಕಷನ್ ಹಿಂಗೆ ಮಾಡಿ. ಈಗ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರ್ಯಾರು ಮಾತಾಡಕ್ ಇಷ್ಟ ಇದೆಯೋ ಎಲ್ಲಾರು ಆಕ್ಸೆಸ್ ಕೊಡ್ತೀವಿ. ಈಗ ಗಿರೀಶ್ ಇನ್ವೈಟ್ ಮಾಡಿದೀನಿ ನೋಡಿ. ಬಂತು. ಹಲೋ, ಮಾತಾಡಿ. ಕೇಳಿಸ್ತಿದ್ಯಾ ಗಿರೀಶ್? ಕೇಳಿಸ್ತಿದೆ ಗಿರೀಶ್, ಮಾತಾಡಿ. ಗಿರೀಶ್ ಮಾತಾಡಿ.
ಗಿರೀಶ್ ಅವ್ರ ಕೇಳಿಸ್ತಿದ್ಯಾ? ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅನ್ಸುತ್ತೆ. ಓಕೆ, ಇಲ್ಲ ಓಕೆ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಪರವಾಗಿಲ್ಲ. ಏನನ್ಸುತ್ತೆ ಮುಸ್ತಾಕ್ ಅವ್ರೆ ಇವತ್ತಿನ ಒಂದು ಸೆಷನ್ ಬಗ್ಗೆ? ಬಹಳ ಚೆನ್ನಾಗಿತ್ತು ಸೆಷನ್. ಒಬ್ಬೊಬ್ರು ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರು. ಎಲ್ಲಾರ ಎಕ್ಸ್ಪೀರಿಯನ್ಸ್ ಕೂಡ ಒಳ್ಳೆ ಚೆನ್ನಾಗಿತ್ತು. ಅದೇ ತರನೇ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡೆ. ನನಗಂತೂ ಈಗ್ಲೂ ಕೂಡ ಆ ಮೊಬೈಲ್ ನ ನೆನ್ಪು ಮಾಡ್ಕೊಳ್ತಾ ಇದೀನಿ. ಆ ಮೊಬೈಲ್ ಅಲ್ಲಿ ಏನೇನ್ ಮಾಡ್ತಿದ್ದೆ ಅಂತ, ಆ ಮೊಬೈಲ್ ಕೊನೆಗೆ ಏನಾಯ್ತು, ಅದ್ ಹೆಂಗಾಯ್ತು, ಅದೆಲ್ಲ ನೆನ್ಪು ಮಾಡ್ಕೊತಾ ಇದೀನಿ. ಕೊನೆಗೆ ಆ ಮೊಬೈಲಿಗೆ ಒಂದು ಸ್ಟಿಕ್ಕರ್ ಅಂಟಿರ್ತಾ ಇದ್ರು. ಆ ಸ್ಟಿಕ್ಕರ್ ಕೂಡ ಹೆಂಗೋ ಕಿತ್ಕೊಂಡ್ ಬರ್ತಾ ಇತ್ತು. ಅದ್ ಕಿತ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಗಮ್ ಹಾಕಿ ಅಂಟಿಸಿದ್ದೆ. ಅದು ಸ್ಕ್ರೀನ್ ಎಲ್ಲ ಏನೋ ಕಾಣಕ್ಕೆಲ್ಲ ಕಟ್ ಆಗಿತ್ತು. ಕೊನೆಗೆ ಸ್ವಲ್ಪ ಹೊಡೆದೋಗಿ ಆಮೇಲೆ ಕೊನೆಗೆ ಯಾರೋ ಕದ್ದು ಏನೇನೋ ಆಯ್ತು. ಒಟ್ಟಲ್ಲಿ ಬಹಳ ಚೆನ್ನಾಗಿತ್ತು ಸೆಷನ್. ಎಲ್ಲಾರು ಕೂಡ ಚೆನ್ನಾಗಿ ಮಾತಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೋ ಬಂದ್ರು. ಮುಸ್ತಾಕ್ ಒಂದ್ ಫೋನ್ ಹಂಗ ಆಗಿತ್ತು. ಹೌದು, ಈಗ ಮುಸ್ತಾಕ್ ಅಣ್ಣ ಹೇಳ್ದಾಗೆ ನಾನು ಲೆನೋವೋ ತಗೊಂಡಾಗ ಜಿಯೋ ಸಿಮ್ ತಗೊಂಡೆ. ಆ ಜಿಯೋ ಸಿಮ್ಗೆ ಸ್ಟಿಕ್ಕರ್ ಬಂದಿತ್ತು. ಆ ಸ್ಟಿಕ್ಕರ್ನ ನಾನು ಮೊಬೈಲ್ಗೆ ಅಂಟಿಸಿ ಎಷ್ಟೊಂದ್ ಜನ ತೆಗಿ ಅಂದ್ರು ಆ ಸ್ಟಿಕ್ಕರ್ ನಾನು ತೆಗ್ದಿರ್ಲಿಲ್ಲ. ಅದು ಹಾಳಾಗ್ಬಾರ್ದು ಅಂತ ಹಂಗೆ ಇಟ್ಟಿದ್ದೆ. ಆಕ್ಚುಲಿ ನಾವು ಈ ಮಾತೃ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಈ ರಾಜೇಶ್ ಕಿಣಿ ಅವರು ಅಂತ ಈ E63 ಫೋನ್ ಯೂಸ್ ಮಾಡ್ತಾ ಇದ್ರು. ಅದನ್ನ ನೋಡೇ ನಮ್ಗೆ ಆಶ್ಚರ್ಯ ಆಗೋದು, ಏನ್ ಇಷ್ಟೊಂದ್ ಬಟನ್ ಇದೆ ಈ ಮೊಬೈಲ್ ಅಲ್ಲಿ, ಅದ್ ಹೆಂಗ್ ಯೂಸ್ ಮಾಡೋದಿದ್ನ ಅಂತ. ಅದ್ರಲ್ಲಿ ಬೇರೆ ರಾಜೇಶ್ ಕಿಣಿ ಇನ್ನ ಮುಸ್ತಾಕ್ ಇನ್ನ ಹಾಸ್ಟೆಲ್ಗೆ ಬರ್ಬೇಕಾಗಿತ್ತು, ಬರ್ತೀನಿ ಅಂತ ಹೇಳಿದ್ದ. ಈ ಮುಸ್ತಾಕ್ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ. ಅವನು ಮುಸ್ತಾಕ್ ಹೋಮ್ ಅಂತ ಸೇವ್ ಮಾಡಿದ್ದ ನಂಬರ್. ಅದೆಂಗೋ ಏನೋ ಕ್ಲಿಂಗ್ ಸೌಂಡ್ ಬರೋದು, ಮುಸ್ತಾಕ್ ಹೋಮ್ ಅಂತಿದ್ದ. ಅದು ಅವ್ನಿಗೆ ಹೇಳ್ಬಿಟ್ಟು ಕಾಲ್ ಮಾಡ್ತಿದ್ದ. ಅದೇ ಆಶ್ಚರ್ಯ ಅನಿಸ್ತಿತ್ತು. ಹೇಳಿದ ತಕ್ಷಣ ಕಾಲ್ ಹೋಗ್ತಿದ್ಯಲ್ಲ, ಏನಿದು ಅಂತ. ಜೇಸನ್, ನನ್ ಮುಸ್ತಾಕ್ ಹೋಮ್ ಅಂತ ಸೇವ್ ಮಾಡಿದ್ನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಾ? ಬಟ್ ನಾನು ಹಂಗ್ ಸೇವ್ ಮಾಡಿದ್ದೆ ಅಂತ ನಂಗಂತೂ ಖಂಡಿತ ಜ್ಞಾಪಕನೇ ಇಲ್ಲ. ನೀನು ಎರಡು ನಂಬರ್ ನಮ್ಮ ಅಪ್ಪನ ನಂಬರ್ ಸೇವ್ ಮಾಡಿದ್ದೆ. ಹೌದು, ಬಟ್ ಏನಂತ ಸೇವ್ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ. ಬಟ್ ಆ ನೋಕಿಯಾ E63 ಫೋನ್ ತಗೊಂಡ್ ಬಂದಿದ್ ದಿವ್ಸ ಅದನ್ನ ಮುಟ್ಟೋದಕ್ಕೂ ಭಯ ಆಗ್ತಿತ್ತು. ಆ ಟೈಮಲ್ಲಿ ಅದ್ರಲ್ಲಿ ಇದು ಟಾಕ್ಸಿಕ್ಸ್ ಏನೋ ಹಾಕೊಂಡಿದ್ದಿಲ್ಲಲ್ಲ. ಇಷ್ಟು ದೊಡ್ಡ ಫೋನು, ಮುಟ್ಟದಲ್ಲೆಲ್ಲ ಕೀಸ್ ಇತ್ತು. ಮೇಲೊಂದ್ ಸ್ಕ್ರೀನ್ ಬಿಟ್ರೆ ಸಣ್ಣ 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 ಕೀಸ್ ಇತ್ತು. ಇದು ಕ್ವಾರ್ಟಿ ಕೀಪ್ಯಾಡ್ ಬೇರೆ. ಹೌದೌದು. ಅಲ್ಲ ರಾಜೇಶ್ ಅವ್ರೆ, ಈಗ ಇಷ್ಟ ಆಂಡ್ರಾಯ್ಡ್ ಫೋನ್ ಬಳಸ್ತೀವಲ್ಲ ನಾವು, ಸ್ಕ್ರೀನ್ ಫೋನು, ಹೇಳಿ ಏನ್ ಬಳಸಿದ್ರು ಕೀಪ್ಯಾಡ್ ಮುಂದೆ ಇದು ಏನೂ ಅಲ್ವಾ? ನೋಡಿ, ಕೆಲವು ವಿಷಯಕ್ಕೆ ಇದು ಅಂದ್ರೆ ಇದು ಟೆಕ್ನಿಕಲಿ ತುಂಬಾ ಇದು ಅಪ್ಗ್ರೇಡ್ ಆಗಿರೋದ್ರಿಂದ ಈ ಫೋನೇ ಇದು ನಾವೆಲ್ಲರೂ ಈಗ ಇದಕ್ಕೆ ಅಡ್ಜಸ್ಟ್ ಆಗಿದೀವಿ. ಬಟ್ ಕೆಲವು ವಿಷಯದಲ್ಲಿ ಅದು ನೀವ್ ಹೇಳೋದು ಹೌದು, ಆ ಫೋನ್ ಒಂದ್ ರೀತಿ ಆದ್ರೆ ನನ್ಗೆ ಇನ್ನೂ ಏನ್ ಡ್ರೀಮ್ ಅಂತಂದ್ರೆ, ನಾನು ಈ ನೋಕಿಯಾ ತರ ಸಣ್ಣ ಫೋನ್ ಇರ್ತಾವಲ್ಲ ಅವನು ಬಳಸ್ಬೇಕಂತ ಇನ್ನೂ ಆಸೆ ಇದೆ ನನ್ಗೆ. ಇನ್ನೂ ನೋಕಿಯಾ C5 ಆ ತರ ಫೋನ್ಗಳನ್ನ ಬಳಸ್ಬೇಕು. ಯಾವಾಗ್ಲೂ ಒಂದ್ ಫೋನ್ ತಗೊಳ್ಳೇಬೇಕು ಅಂತ ಅನ್ಸುತ್ತೆ. ಅಂತ ಫೋನು ಮುಂದೆ ಸಿಗ್ಬೋದಾ? ಕೀಪ್ಯಾಡ್ ಅಲ್ಲಿ ಇದೇ ತರ ಸಾಫ್ಟ್ವೇರ್ ಇರೋದು ಸಿಗ್ಬೋದಾ? ಕೀಪ್ಯಾಡ್ ಅಲ್ಲಿ ಆಂಡ್ರಾಯ್ಡ್ ನನಗ್ ಸರಿಯಾಗಿ ಗೊತ್ತಿಲ್ಲ. ಸುಮಾರು ಜನ ಪಿಟಿಷನ್ ಎಲ್ಲ ರೇಸ್ ಮಾಡ್ತಾ ಇದಾರೆ, ಏನೇನೋ ಮಾಡ್ತಾ ಇದಾರೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಕೀಪ್ಯಾಡ್ ಸಿಗೋದ್ ಮತ್ತೆ ಕಷ್ಟ ಆಗ್ಬೋದೇನೋ, ಆದ್ರೆ ನಾವು ಜಸ್ಟ್ ಇದ್ ಮಾಡ್ಕೋಬಹುದಲ್ಲ, ಬ್ಲೂಟೂತ್ ಕೀಬೋರ್ಡ್ ಯೂಸ್ ಮಾಡೋದು, ಆತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಮೊಬೈಲ್ ಅಂದ ತಕ್ಷಣ ನಂಗೆ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ, ಆಗಿನ್ನೂ 1100 ಫೋನು, ಇದು ಅಂದ್ರೆ ಒಂದು ನಿಜವಾದ ಫೋನನ್ನ ನಂಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಬಟ್ ಒಂದಿನ ಚಿಕ್ಕೊಂದಿರ್ಬೇಕಾದ್ರೆ ನಮ್ಮ ಮನೆಗೆ ಕಾಂಪ್ಲೇಂಟ್ ತಗೊಂಡ್ ಬಂದಾಗ, ಈ ಕಾಂಪ್ಲೇಂಟ್ ಡ್ರಿಂಕ್ ಬರುತ್ತಲ್ಲ,
ಅದ್ರ ಜೊತೆ ಈ ಜಾಮೆಟ್ರಿ ಬಾಕ್ಸ್ ಈ ಜಾಮೆಟ್ರಿ ಬಾಕ್ಸ್ ರೂಪದಲ್ಲಿ 1100 ಫೋನ್ ಫೋನ್ ಫ್ರೀ ಆಗಿ ಬಂದಿತ್ತು. ಹೌದೌದೌದು, ವಿತ್ ಆಂಟೆನಾ ಇರ್ತಿತ್ತು ಅದು ಹಾ ಹೌದು, ಸಣ್ಣದಾಗ ಒಂದು ಆಂಟೆನಾ ಇರ್ತಿತ್ತು. ಕಾರ್ತಿಕ್ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಆಗ ನಾನು ನಮ್ಮ ಮನೇಲಿ ಕೇಳ್ತಾ ಇದ್ದೆ ಏನಿದು ಅಂತ. ಅಂದ್ರೆ ಆಗ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳೋರು ಇದು ಮೊಬೈಲ್ ಫೋನ್ ಅಂತ. ಆಗ ಅನ್ಸೋದು ಈ ಫೋನಲ್ಲಿ ಯಾವ ರೀತಿ ಆಪರೇಟ್ ಮಾಡೋದು ಅಂತೆಲ್ಲ ಅನ್ಸ್ತಾ ಇತ್ತು. ಅದನ್ನ ಫಸ್ಟ್ 1100 ಒಂದು ನಿಜವಾದ ಫೋನ್ ಅನ್ನ ನಮ್ಮ ಮಾವ ಒಂದ್ಸರ್ತಿ ಫಸ್ಟ್ ಟೈಮ್ ಆ ಫೋನ್ ತಗೊಂಡಾಗ ಅದರಲ್ಲಿ ರಿಂಗ್ ಟೋನ್ಸ್ ಇರುತ್ತೆ ಅಂತ ಗೊತ್ತಾಯ್ತಲ್ಲ. ರಿಂಗ್ ಟೋನ್ಸ್ ಹಾಕೋದನ್ನ ಕಲಿತಾ ಇದ್ದೆ. ನಮ್ಮ ಚಿಕ್ಕಮ್ಮಂದ್ರಿಬ್ರು ಅದನ್ನ ಹೇಳ್ಕೊಡ್ತಾ ಇದ್ರು. ಒಂದ್ಸರ್ತಿ ಓಕೆ ಒತ್ತಿ, 3 ಸರ್ತಿ ಡೌನ್ ಒತ್ಬಿಟ್ಟು ಮತ್ತೆ 2 ಸರ್ತಿ ಓಕೆ ಒತ್ತಿ ಮತ್ತೆ ಡೌನ್ ಒತ್ತಕ್ ಸ್ಟಾರ್ಟ್ ಮಾಡಿದ್ರೆ ರಿಂಗ್ ಟೋನ್ ಬರ್ತಿತ್ತು. ಅದು ಆ ಟೈಮಲ್ಲಿ ಅದ್ ಏನು ಮಾಡಿದ್ರು ರಿಂಗ್ ಟೋನ್ ರಿಂಗ್ ಟೋನ್ ಬರ್ತಾನೆ ಇಲ್ಲ. ಕೊನೆಗೆ ಎಷ್ಟು ಬೇಜಾರಾಯ್ತು ಅಂದ್ರೆ 10 ಬಿಟ್ಟಿದ್ದೆ ನಾನು, ಅದನ್ನ ಫೋನ್ ಆಪರೇಟ್ ಮಾಡಕ್ ಬರ್ತಾ ಇಲ್ವಲ್ಲ ಅಂತ. ಇನ್ನ ನಮ್ಗೆ ನಂದು ಏನು ಅಂತಂದ್ರೆ ಕೀಪ್ಯಾಡ್ ಒಂದ್ ಫೋನ್ ಇದ್ರೆ ಚೆನ್ನಾಗಿರುತ್ತಲ್ಲಪ್ಪ, ಈಸಿಯಾಗಿ ಮಾತಾಡ್ಬೋದಲ್ಲ. ಮನೆಯಲ್ಲಿದ್ದಾಗ ಆಫೀಸಲ್ಲಿದ್ದಾಗ ಆಂಡ್ರಾಯ್ಡ್ ಫೋನ್ ಬಳಸ್ಬೋದು. ಕೀಪ್ಯಾಡ್ ಫೋನ್ ಇದ್ರೆ ಚೆನ್ನಾಗಿರುತ್ತಲ್ಲಪ್ಪ, ಬೇಗನೆ ಮಾತಾಡ್ಬೋದು. ಅಲ್ಲ, ಕೀಪ್ಯಾಡ್ ಫೋನ್ ಸಿಗುತ್ತೆ, ಆದ್ರೆ ಟಾಕ್ ಬ್ಯಾಕ್ ಇರುವಂತ ಕೀಪ್ಯಾಡ್ ಫೋನ್ ಇಲ್ಲ. ಕೀಪ್ಯಾಡ್ ಇರೋ ಈ ಜಿಯೋದ್ರಲ್ಲಿದೆ ನೋಡಿ, ಬೇಸಿಕ್ ಆಗಿ ನಿಮ್ಗೆ ಯೂಸ್ ಮಾಡೋ ತರದ್ದು, ಅದನ್ನ ನೀವು ಹಿಡ್ಕೋಬಹುದು. ಅಲ್ಲ, ಜಿಯೋದಲ್ಲಿ ಅದು ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಅದು ಕೀಸ್ ಅದಾವಲ್ಲ, ಸರಿಯಾಗಿ ವರ್ಕ್ ಆಗಲ್ಲ ಅಂತ ಅದು. ಆಮೇಲೆ ಈ ನೋಕಿಯಾ E63 ಫೋನ್ ಬಂದಾಗ ಈ ಕಟಕ್ಕು ಇವ್ರಿಗೆಲ್ಲ ಗೊತ್ತಿರುತ್ತೆ, ಶಿವ್ ಸರ್ ಅಂತ ಒಬ್ರು ಇದ್ರು. ಅವರು ನಮ್ಮ ಹಾಸ್ಟ್ಲಿಗೆ ಬಂದಾಗ, ಸರ್ ಇವತ್ತು ಯಾವ ಹೊಸ ಫಿಲ್ಮ್ ಆಡಾಕೊಂಡ್ ಬಂದ್ರಿ? ಅವ್ರು ಬಂದ ತಕ್ಷಣ ಸರ್ ನೀವ್ ಹೆಂಗಿದ್ದೀರಾ ಅಂತ ಕೇಳೋದ್ನಾರ ಒಂದ್ಸತಿ ಮಿಸ್ ಮಾಡ್ತಿದ್ದೆ ನಾನು. ಬಟ್ ಹೊಸ ಫಿಲ್ಮ್ ಯಾವ ಹಾಡು ಬಂದಿದೆ ಅಂತ ಆ ಮೆಮೊರಿ ಕಾರ್ಡಲ್ಲಿ ಜಾಗ ಇರ್ಲಿಲ್ಲ ಅಂದ್ರು ಮತ್ತೊಂದು ಕಾರ್ಡ್ ಜೊತೆಗೆ ಹಳೆದ್ನ ಡಿಲೀಟ್ ಮಾಡ್ಬಿಟ್ಟು ಏನೇನೋ ಮಾಡಿ ಒಟ್ಟು ಹಾಡುಗಳನ್ನ ಸ್ಟಾಕ್ ಇಟ್ಕೊಳ್ತಿದ್ದೆ. ಜೊತೆಗೆ ಅವ್ರ ಜೊತೆ ಲೈನ್ ನಾವು ಇದು ಸೆಟ್ಟಿಂಗ್ಸ್ ಹೇಳಿಸ್ಕೊಳಕ್ಕೆ, ಸರ್ ಇದು ಮಾಡ್ತಾ ಇದೀನಿ ನೋಡಿ, ಅದು ಬರ್ತಾ ಇಲ್ಲ ಸರ್, ಇದು ಹೆಂಗೆ ಸರ್? ಒಬ್ರಾದಂತ್ರ ಒಬ್ರು ಲೈನ್ ಮಾಡಿ ಕೇಳ್ತಾ ಇದ್ವಿ. ಆಮೇಲೆ ಮತ್ತೊಂದೇನು ಅಂದ್ರೆ, ಈ ರಿಲಯನ್ಸ್ ಫೋನ್ ಬಗ್ಗೆ ಆಗ್ಲೇ ಯಾರೋ ಹೇಳ್ತಿದ್ರು. ನಾನು ಆಗ ಶಿವಮೊಗ್ಗ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮುಸ್ತಾಕ್ಗೆ ಜ್ಞಾಪಕ ಇರುತ್ತೆ, ಯೋಗೀಶ್ ಭಟ್ರು ಅಂತ ಒಬ್ರು ಅಲ್ಲಿ ಒಬ್ರು ಅಡ್ಗೆ ಭಟ್ರಿದ್ರು. ಅವ್ರ ಹತ್ರ ಒಂದು ರಿಲಯನ್ಸ್ ಫೋನ್ ಇತ್ತು. ಆಗ ನಮ್ಮ ಚಿಕ್ಕಮ್ಮನ ಹತ್ರ ಒಂದು ವೊಡಾಫೋನ್ ಸಿಮ್ ಇತ್ತು. ಆ ನಂಬರ್ ಕೂಡ ನನಗೆ ಮೋಸ್ಟ್ಲಿ ಏನೋ 9911613934 ಅಂತ ಏನೋ ಒಂದು ಅವ್ರದ್ದೊಂದು ನಂಬರ್ ಇತ್ತು. ಆಗದು ಅವ್ರದ್ದು ಪೋಸ್ಟ್ ಪೇಡು. ಹಾಡು ಕೇಳೋದು ನನಗೆ ಆಗ ಹಾಡು ಕೇಳೋಕೆ ಏನ್ ಮಾಡ್ತಿದ್ದೆ ಅಂದ್ರೆ, ನಮ್ ಯೋಗೀಶ್ ಭಟ್ರ ಫೋನಲ್ಲಿ ಇಂಟರ್ನೆಟ್ ಇರ್ತಿರ್ಲಿಲ್ಲ, ಬಟ್ ನಮ್ ಚಿಕ್ಕಮ್ಮನ ಹತ್ರ ಇಂಟರ್ನೆಟ್ ಇತ್ತು. ಕರೆನ್ಸಿ ಅದು ಎಷ್ಟೋ ಕಾಲ್ ರೇಟ್ ನಂಗಂತೂ ಜ್ಞಾಪಕ ಇಲ್ಲ, ಬಟ್ ಫೋನ್ ಮಾಡ್ಬಿಟ್ಟು ನಮ್ಮ ಚಿಕ್ಕಮ್ಮ ಆಗ ಸಾಫ್ಟ್ವೇರ್ ಕಂಪ್ನಿಲಿ ಯಾವ್ದೋ ಕಂಪ್ನಿಲಿ ಇದ್ರು, ಅವ್ರದ್ದು ಲ್ಯಾಪ್ಟಾಪ್ ಇಂಟರ್ನೆಟ್ ಎಲ್ಲ ಇರ್ತಿತ್ತಲ್ಲ, ಲ್ಯಾಪ್ಟಾಪ್ ಹತ್ರ ಫೋನ್ ಇಡ್ಸ್ಬಿಟ್ಟು ಹಾಡು ಕೇಳ್ತಾ ಇದ್ದೆ. ಸುಮಾರು ಹಾಡುಗಳು, ಒಂದು ಎರಡು ದೊಡ್ಡ ಹಾಡುಗಳು, 4-5 ನಿಮಿಷದ ಹಾಡುಗಳು 3-4 ಕೇಳ್ತಾ ಇದ್ದೆ. ಆಮೇಲೆ ಅವಾಗ್ಲೇ ಯಾರೋ ಒಬ್ರು ಹೇಳಿದ್ರು, ಇಂಟರ್ನೆಟ್ ಖಾಲಿ ಆದ ತಕ್ಷಣ ಕರೆನ್ಸಿ ಖಾಲಿ ಆಗ್ತಾ ಇತ್ತು ಅಂತ. ಆತರ ಸುಮಾರು ಸಲ ಆಗಿದೆ ನನಗೂ ಕೂಡ. ಇಂಟರ್ನೆಟ್ ಯೂಸ್ ಮಾಡ್ಬೇಕಾದ್ರೆ ಇದು ಇಂಟರ್ನೆಟ್ ಪ್ಯಾಕ್ ಅವಾಗ 50 MB 25 MB ಈ ತರದೆಲ್ಲ ಹಾಕೊಂಡು ಯೂಸ್ ಮಾಡ್ತಾ ಇದ್ವಿ. ₹1 ಇಂಟರ್ನೆಟ್ ಪ್ಯಾಕ್ ಇತ್ತು ದಿನಕ್ಕೆ. ವಿಜಿ ಮಂಜು ಹೇಳಿದ್ದದು, ವಿಜಿ ಮಂಜು. ಆಗ 1 KB ಖರ್ಚು ಮಾಡೋದಕ್ಕೂ ನಮ್ಗೆ ಅಯ್ಯೋ ಅನ್ಸ್ತಿತ್ತು. KB ಲೆಕ್ಕದಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ ಅವಾಗ. ನಾನು ಕಾರ್ತಿಕ್ ಮುಸ್ತಾಕೆಲ್ಲ ಈ ₹2ಗೆ 20 MB ಎಷ್ಟೊಂದು ಪ್ಯಾಕ್ ಬರ್ತಾ ಇತ್ತು ಒಂದು. ಅದನ್ನ ಡೈಲಿ ಚಾಟಿಂಗ್ ಮಾಡ್ತಾ ಇದ್ವಿ. ಅದು ರಿಸ್ಟ್ರಿಕ್ಟೆಡ್ ಇತ್ತು, ಅದು ಎಲ್ಲಾ ಕಡೆ ಯೂಸ್ ಮಾಡಕ್ ಇರ್ಲಿಲ್ಲ. ಅದು ನನಗ್ ನೆನ್ಪಿರೋ ಪ್ರಕಾರ ಮಾಡ್ತಾ ಇದ್ವಿ ಜಾಸ್ತಿ. ಆಕ್ಚುಲಿ ಸ್ವಲ್ಪ ದಿನ ಕಾರ್ಡ್ ಬರ್ತಿತ್ತು, ₹10 ಕಾರ್ಡ್. ಹೌದು. ಆ ಟೈಮಲ್ಲಿ ಕಾರ್ಡ್ ನ ಸ್ಕ್ರಾಚ್ ಮಾಡೋದು, ಆ ಕರೆನ್ಸಿ ಕಾರ್ಡ್ ಬರ್ತಾ ಇತ್ತು. ಹೌದೌದೌದು. ಆ ₹10ಗೆ ₹7 ಏನೋ ರಿಚಾರ್ಜ್, ಮತ್ತೆ ₹5 ಡೇಟಾ ಪ್ಯಾಕ್ಸ್ ಬರ್ತಿತ್ತು. 200 MB 100 MB ಇಷ್ಟು. ಡೈಲಿ ಒಂದೊಂದು ತಗೊಬಂದು ಹಾಕ್ಸ್ಕೊಳ್ಳೋದು. ಕೇಳಿದ್ರೆ ಈಗ ಯಾರು ಜಿಯೋ ಬಂದ್ಮೇಲೆ ನಿಜವಾಗ್ಲೂ ತುಂಬಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆಲ್ಲ ತುಂಬಾ ಒಳ್ಳೆ ಇದಾಯ್ತು ನಿಜವಾಗ್ಲೂ. ನೆಟ್ಟಿನ ವ್ಯಾಲ್ಯೂನೇ ಇಲ್ಲ ಇವತ್ತು.
ಆಮೇಲೆ ಆಕ್ಚುಲಿ ಯೂನಿಯನ್ ಅಂತಾನೆ ಏನೋ ಒಂದ್ ಬಂದಿತ್ತಲ್ವಾ ಆಗ. ಯೂನಿಯನ್ ಆರ್ ನನ್ನ ವೆರಿ ಹತ್ರ ಕಾಸ್ಟ್ ಈಗಿರೋ ಫ್ರೀ ನಂಬರ್ ಕೊಟ್ಬಿಟ್ಟು ಅದೇ ಸಿಮ್ದೆ ಹೌದು ಆಕ್ಚುಲಿ. 9060 ಇದು ಇದು ಅವ್ರದೇ ಸೀರೀಸ್ ಅದು. ಅದು 9060 ಇತ್ತು. ಆಮೇಲೆ 7899 ಏನೋ ಬರೋದು ಅವ್ರ ಸೀರೀಸ್ಗಳು. ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸಿಮ್ಗಳೆಲ್ಲ ₹5 ಸಿಮ್ ತಗೊಂಡ್ರೆ ₹50 ಟ್ಯಾಪ್ ಟೈಮ್ ಎಲ್ಲ ಬರೋದು. ಕೆಲವೊಂದು ವೊಡಾಫೋನ್ ಸಿಮ್, ಐಡಿಯಾ ಸಿಮ್ಗಳು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಕಾಲೇಜ್ಗೆ ಹೋಗೋವಾಗ ನನಗೆ ಒಬ್ರು ಡೀಲರ್ ಪರಿಚಯ ಆಗಿದ್ರು. ನಾನು ಅದ್ರ ಡೆಮೋ ಸಿಮ್ ಕೊಟ್ಟಿದ್ರು ರೀಚಾರ್ಜ್ ಮಾಡಕ್ಕೆ. ನಾನು ಕಾಲೇಜ್ಗೆ ಹೋಗ್ತಾನೆ ಯಾರಾದ್ರೂ ಹಳ್ಳಿಯಲ್ಲಿ ಊರಲ್ಲಿ ಕೇಳಿದ್ರೆ ರೀಚಾರ್ಜ್ ಸಹ ಮಾಡ್ತಿದ್ದೆ. ಅದು ಒಂದ್ ಸ್ವಲ್ಪ ದಿನ ಚೆನ್ನಾಗೇ ನಡೀತಾ ಇತ್ತು. ಅಂದ್ರೆ ನನ್ನ ಕರೆನ್ಸಿಗೆ ನನ್ಗೆ ಆಗ್ತಿತ್ತು ಅಷ್ಟೇ ಅದರಿಂದ ಬರೋಂಥ ಲಾಭ. ಯಾಕೆಂದ್ರೆ ₹500 ರೀಚಾರ್ಜ್ ಮಾಡಿದ್ರೆ ಬರೀ ₹15 ಅಷ್ಟೇ ಲಾಭ. ಬಟ್ ಒನ್ಸ್ ಅವರು ಹೆಂಗ್ ಮಾಡ್ತಿದ್ರು ಅಂದ್ರೆ ಸಿಮ್ ಸೇಲ್ ಮಾಡೋದಕ್ಕೆ ಯಾರ್ಯಾರು ಮೊಬೈಲ್ ಅಂಗಡಿಗೆ ಬಂದು ಅವ್ರ ಡಾಕ್ಯುಮೆಂಟ್ ಕೊಟ್ಟಿರ್ತಾರೋ ಅವ್ರದ್ದೆಲ್ಲ ID ಕಾರ್ಡು ಒಂದು 10 ಸೆಟ್ ಇಟ್ಕೊಂಡಿರೋರು. ಫೋಟೋನು ಅಷ್ಟೇ ಸ್ಕ್ಯಾನ್ ಮಾಡಿಬಿಟ್ಟು ಒಂದು 10 ಸೆಟ್ ಮಾಡ್ಕೊಂಡು ನಿಮಗ್ ಗೊತ್ತೇ ಇರಲ್ಲ ನಿಮ್ಮ ಹೆಸರಲ್ಲಿ ಒಂದು 10 ಸಿಮ್ ತೆಗ್ದು ಸೈಡ್ಗೆ ಹಾಕಿರೋರು ಅವರು. ಇದು ಕಣ್ಣಾರ ನಾನ್ ನೋಡಿದೀನಿ. ಇವನ್ ನಮಗೆ ನಾವು ಅವಾಗ ಸಿಮ್ಮು ಸೇಲ್ ಮಾಡಿ ಅಂತೆಲ್ಲ ಕೊಡೋರು. ಕೊಟ್ಬಿಟ್ಟು ಅವರೇ ಒಂದು 200 ಸೆಟ್ ಡಾಕ್ಯುಮೆಂಟ್ ತಂದಿಡೋರು. ಇದೆಲ್ಲ ನೋಡಿ ನಾವೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಒಂದೊಂದು ಅಪ್ಲಿಕೇಶನ್ಗೂ ಒಂದೊಂದು ನಂಬರ್ ಅಟ್ಯಾಚ್ ಮಾಡಿ ಅದು ಡೆಮೋ ಆಕ್ಟಿವೇಟ್ ಮಾಡಬೇಕಾಗಿತ್ತು. ಸೊ ನಾವು ಅಂದ್ರೆ ಮಾಮೂಲಿಯಾಗಿರೋ ಕಸ್ಟಮರ್ಸು ಸುಮ್ಮನೆ ಹೋಗ್ಬಿಟ್ಟು ಒಂದು ಸಿಮ್ ತಗೊಬಂದಿರ್ತಾರೆ. ಬಟ್ ಅವ್ರಿಗೆ ಹೆಸರೇ ಗೊತ್ತಿರಲ್ಲ. ಅವ್ರ ಡಾಕ್ಯುಮೆಂಟ್ ಇಟ್ಕೊಂಡು ರಿಟೇಲರ್ ಶಾಪ್ ಅವರು ಇನ್ನೂ ಒಂದು 10 ಸಿಮ್ ತೆಗ್ದಿರ್ತಾರೆ ಅಂತ. ಅದಕ್ಕೆ ಇವಾಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಫಿಂಗರ್ ಪ್ರಿಂಟ್ ಎಲ್ಲ ವೆರಿಫೈ ಮಾಡ್ತಾರೆ ಈಗ ಸಿಮ್ ತಗೊಳಕ್ಕೆ. ಕರೆಕ್ಟ್. ಅವಾಗ ಆಗಿತ್ತು. ಅವಾಗ ಮತ್ತೆ ಒಂದ್ ಸ್ವಲ್ಪ ದಿನ ಅದನ್ನ ಅವಾಯ್ಡ್ ಮಾಡಕ್ ಏನ್ ಮಾಡಿದ್ರು ಅಂದ್ರೆ ಈ ಸ್ಕ್ಯಾನ್ ಮಾಡಿದಾಗ ಫೋಟೋನ ಅದು ಸ್ವಲ್ಪ ಬ್ಲರ್ ಬರ್ತಿತ್ತು. ಅಂದ್ರೆ ಬ್ಲೂಯಿಶ್ ಬರ್ತಿತ್ತು ಅದು. ಸೊ ಆ ಬ್ಲೂಯಿಶ್ ಇರೋ ಫೋಟೋಗಳು ತಗೊಂತಾ ಇರ್ಲಿಲ್ಲ. ಅದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ರು. ಆಮೇಲೆ ಏನೇನೋ ಲಿಮಿಟೇಷನ್ಸ್ ಬಂದು ಈಗ ಒಂದ್ ಲೆವೆಲ್ಗೆ ಡೂಪ್ಲಿಕೇಶನ್ ಮಾಡಕ್ ಆಗಲ್ಲ. ಆಮೇಲೆ ಇಲ್ಲಿ ಮೇಲ್ಗಡೆ ಯಾರೋ ಆಗ್ಲೇ ಅವ್ರು ಕಾರ್ಬನ್ ಸೆಟ್ ಇದು ಐ ಮೀನ್ ಕೀಪ್ಯಾಡ್ ಮತ್ತು ಟಚ್ ಅಲ್ಲಿ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಆ ತರದೊಂದು ಕಾರ್ಬನ್ ಅಲ್ಲಿ ಯಾವ್ದು ಬಿಟ್ಟಿದ್ರು. ಬಟ್ ಅದು ಅಷ್ಟು ಚೆನ್ನಾಗಿ ಅದು ಸಕ್ಸಸ್ ಆಗ್ಲಿಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ಯಾಕಂದ್ರೆ ಅದು ಟಚ್ ಪ್ಲಸ್ ಕೀಪ್ಯಾಡ್ ಇತ್ತದು. ಕೆಲವೊಂದ್ ಕಡೆ ಟ್ಯಾಪ್ ಆಗ್ತಿರ್ಲಿಲ್ಲ ಅದು. ನಾನು ನೋಡಿದೀನಿ ಆ ಸೆಟ್ ಅನ್ನು ಒಂದ್ಸರ್ತಿ ಕಾರ್ಬನ್ ಅಲ್ಲಿ. ಇಂಟೆಕ್ಸ್ ಅಲ್ಲಿ ಇತ್ತು, ಒಂದು ಇಂಟೆಕ್ಸ್ ಅಲ್ಲಿ ಇತ್ತು. ಇಂಟೆಕ್ಸ್ ಯೂಸ್ ಮಾಡ್ತಿದ್ದವ್ರು ನೋಡಿ. ಇಂಟೆಕ್ಸ್ ಮತ್ತೆ ಕಾರ್ಬನ್. ಆಮೇಲೆ ಆಮೇಲೆ ಇದ್ರಲ್ಲೂ ಬಿಟ್ಟಿದ್ರಲ್ಲ ನೋಕಿಯಾದಲ್ಲೂ ಬಿಟ್ಟಿದ್ರು. E6 ಅಂತ ಒಂದಿತ್ತು. ಬಟ್ ಅದು ಸಿಂಗಲ್ ಟ್ಯಾಪ್ ಅದು. ಬಟ್ ಅದು ವರ್ಕ್ ಆಗ್ತಿತ್ತು ಟಚ್ ವಿತ್ ಕೀಪ್ಯಾಡ್. ಅಂದ್ರೆ ಬ್ಲೈಂಡ್ ಸಿಕ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಸ್ವಲ್ಪ ಅದೇ ಅಂದ್ರೆ ಸಿಂಗಲ್ ಟ್ಯಾಪ್ ಅಲ್ಲಿ ಟಚ್ ಆಗ್ಬಿಡ್ತಿತ್ತು ಅದು. ನಿಂಗರಾಜ್ ಅವರು ಬಂದಿದ್ದಾರೆ. ನಿಂಗರಾಜ್. ಬಟ್ ನನಗೆ ಅದು ಬೆಸ್ಟ್ ಫೋನ್. ಅದು ಒಂದ್ಸರ್ತಿ ನೀರಲ್ಲಿ ಹಾಕಿದೀನಿ ಆ ಫೋನ್ ನ. ಅದಂದ್ರೆ ಇಲ್ಲಿ ಪಾತ್ರೆ ತೊಳಿತಾ ಇದ್ರು ಹಾಸ್ಟೆಲ್ ಅಲ್ಲಿ. ಸೊ ನಾನ್ ಮೇಲೆ ಡ್ರಮ್ ಮೇಲೆ ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಯಾರೋ ಡ್ರಮ್ ಬಾಯ್ ತೆಗ್ದ್ಬಿಟ್ಟಿದ್ದಾರೆ. ಸೊ ಅದು ಬಿದ್ದ್ಬಿಟ್ಟಿದೆ ಅದ್ರೊಳಗಡೆ. ಬಟ್ ಆಮೇಲೆ ನೋಡ್ಕೊಳ್ತಾ ಇದ್ದೀನಿ ಫೋನ್ ಎಲ್ಲಿ ಅಂತ. ಬಟ್ ಅದು ನೀರೊಳಗಡೆ ಬಿದ್ದಿದೆ. ಕಾಲ್ ಮಾಡಿದ್ರೆ ರಿಂಗ್ ಆಗ್ತಾ ಇದೆ. ಅದು ಸ್ವಿಚ್ ಆಫ್ ಆಗಿತ್ತಿರ್ಲಿಲ್ಲ. ಅದು ನೀರೊಳಗೆ ಬಿದ್ದರೂ ಕೂಡ ರಿಂಗ್ ಆಗ್ತಿತ್ತು. ಅದು ಒಂದ್ ಸ್ವಲ್ಪ ಬುರ್ ಅನ್ನಂಗ್ ಆಗ್ತಿತ್ತು. ವೈಬ್ರೇಟ್ ಸೌಂಡ್ ಅದು ಸ್ವಲ್ಪ ಬರ್ತಿತ್ತು. ಸೊ ಆಮೇಲೆ ನೋಡಿದ್ರೆ ಫುಲ್ ನೀರ್ ಅದ್ರ ತುಂಬಾ ತುಂಬ್ಕೊಬಿಟ್ಟಿತ್ತು. ಆಮೇಲೆ 1-2 ದಿನ ಕೆಟ್ಟೋಗಿತ್ತು. ನಾನ್ ಅದನ್ನ ಸ್ಟವ್ ಮೇಲೆಲ್ಲ ಇಟ್ಟು ಮತ್ ಬಿಸ್ಲಲ್ಲಿ ಇಟ್ಟು ಎಲ್ಲೆಲ್ಲೋ ಇಟ್ಟರು ಕೂಡ ಅದು ಆಮೇಲೆ ಲಾಸ್ಟ್ ಗೆ ಅದು ಹೆಂಗೋ ಆನ್ ಆಯ್ತು. ಬಟ್ ಅದು ಟಚ್ ವರ್ಕ್ ಆಗದಿರೋಂಗಾಯ್ತು. ಮತ್ತೆ ಕೀಪ್ಯಾಡ್ ಅಲ್ಲೇ ಯೂಸ್ ಮಾಡ್ಕೊಳ್ತಾ ಇದ್ದೆ. E6 ನಾನು ಯೂಸ್ ಮಾಡಿದ್ದೆ ಅದು. ಆಮೇಲೆ ಆ ಟೈಮಲ್ಲಿ ಈ MTS ಫೋನ್ಗಳು ಒಂದಿಷ್ಟು ದಿನ ತುಂಬಾ ಯೂಸ್ ಮಾಡ್ತಿದ್ರು. ಒಂದೊಂದ್ ₹1,000 2 ಫೋನ್ ಎಲ್ಲ ಕೊಡ್ತಿದ್ರು ಅವರು ಸಣ್ಣದು. ಹೌದೌದು. 914 ಸ್ಟಾರ್ಟ್ ಆಗ್ತಿತ್ತು. MTS ಫ್ರೀ ಇರ್ತಾ ಇತ್ತು. ಅದೆಷ್ಟೋ ರೀಚಾರ್ಜ್ ಮಾಡಕ್ಕಾಯ್ತು. 52 ರೀಚಾರ್ಜ್ ಮಾಡಿದ್ರೆ ಹೌದೌದು. ಅನ್ಲಿಮಿಟೆಡ್ ಕಾಲಿಂಗ್ ಕೊಡೋರು MTS to MTS. ಅದೇನೋ MTS ಸ್ಯಾಟಲೈಟ್ ಇಂದ ಬರುತ್ತೆ ಅನ್ನೋರು. ಸ್ಯಾಟಲೈಟ್ ಇಂದ ಡೈರೆಕ್ಟ್ ಬರುತ್ತೆ, ಅದಕ್ಕೆ ಎಲ್ಲಾ ಕಡೆ ನೆಟ್ವರ್ಕ್ ಸಿಗುತ್ತೆ ಇದು ಅಂತ ಇದ್ರು. MTS ಬಗ್ಗೆ ನೀವೆಲ್ಲ ಹೇಳ್ಬೇಕಾದ್ರೆ ನನ್ನ ಹತ್ರನೂ ಒಂದಿತ್ತು. ನಾನು 5th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ. ಆದ್ರೆ ಅವಾಗ ಅದೇನೋ ನಂಗೆ ಸ್ಕ್ರೀನ್ ರೀಡರ್ ಎಲ್ಲ ಏನೋ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ.
ನಾನು ಮೆಸೇಜ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ ಹತ್ರ ಓದಿಸ್ಕೊಂಡು ಏನ್ ಮೆಸೇಜ್ ಬಂದಿದೆ ಅಂತ ಹೆಂಗೋ ಟೈಪ್ ಮಾಡ್ಬಿಟ್ಟು ಮೆಸೇಜ್ ಹಾಕ್ತಿದ್ದೆ. ಅದಕ್ಕೆ ಅಕ್ಕ ಅಂತ ಏನಾದ್ರು ಬರಿಬೇಕಾದ್ರೆ ಅಲ್ಲಿ ಕಿಪ್ ಪ್ಯಾಡ್ ಅಲ್ಲೇ ಇದ್ ಮಾಡ್ಬೇಕಿತ್ತಲ್ಲ, ನಂಬರ್ ಪ್ಯಾಡ್ ಅಲ್ಲೇ ಅಲ್ಲಿ ಅದು 5 ಅಂತ ಏನೋ ತಗೊಳ್ಳೋದು. ಅದು ನೋಡಿ ಎಲ್ಲ ನಗೋರು. ಅದೊಂದು ಹೌದೌದು. ಅವಾಗ ಇನ್ನೊಂದೇನು ಅಂದ್ರೆ ಯಾವ್ದಾದ್ರು ಒಂದು ಮೆಸೇಜ್ ಬಂದ ತಕ್ಷಣ ಫಸ್ಟ್ ಪಾರ್ಸಲಿ ಬ್ಲೈಂಡ್ ಇಲ್ಲ ಸೈಟ್ ಅನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನಾನು ಆ ಟೈಮಲ್ಲಿ ಏನ್ ಮಾಡಿದ್ದೆ ಅಂದ್ರೆ ಈ E63 ಫೋನ್ ಇರ್ಬೇಕಾದ್ರೆ ನಾನು ಆಮೇಲೆ ಕೆಲವರೆಲ್ಲ ಈ ಘಟಕ್ ಕೂಡ ಹಿಂಗೆ ಮಾಡಿದ್ದ ಅನ್ಸುತ್ತೆ. ಏನು ಅಂದ್ರೆ ಮೆಸೇಜ್ ಅನ್ನ ಸ್ಟೋರ್ ಮಾಡಿ ಎಷ್ಟು ಮೆಸೇಜ್ ಇಟ್ಕೊಂಡಿರ್ತಿದ್ವಿ ಅಂದ್ರೆ ಮೆಮೊರಿ ಕಾರ್ಡ್ ಅಲ್ಲಿ ಅದ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಿದ್ವಿ. ಆಗ ಯಾರ್ಯಾರೋ ಮೆಸೇಜ್ ಕಳ್ಸೋರು. ನಮ್ಮ ಸ್ಕೂಲ್ ಇವನು ಗೋವಿಂದಪ್ಪ ಘಟಕ್ ಎಷ್ಟ್ರ ಮಟ್ಟಿಗೆ ಸ್ಟೋರ್ ಆಗ್ತಾ ಇತ್ತು ಅಂದ್ರೆ ಮೆಸೇಜ್ಗಳು ಸಿಮ್ ಮೆಮೊರಿನೂ ಕೊಡೋರು ಅವರು 25 MB ಏನೋ. ಹೌದೌದು, ಈಗ್ಲೂ ಕೊಡ್ತಾರೆ ಅನ್ಸುತ್ತೆ, ಕಮ್ಮಿ ಕೊಡ್ತಾರೆ ಆದ್ರೆ ಸಿಮ್ ಅಲ್ಲಿ ಮೆಮೊರಿ ಈಗ. ನಾನು ಫೋಲ್ಡರ್ ಬೇರೆ ಮಾಡಿಟ್ಟಿದ್ದೆ ಅದನ್ನ ಈ ಫೈಲ್ ಈ ಫೈಲ್ ಯಾರ್ಯಾರು ರೆಗ್ಯುಲರ್ ಆಗಿ ಕಳಿಸ್ತಾರ ಅವ್ರದ್ದು ಹೆಸರಲ್ಲಿ ಒಂದೊಂದು ಫೋಲ್ಡರ್. ಈ ಘಟಕ್ ಸಿಂಗ್ ರೆಗ್ಯುಲರ್ ಕಳಿಸ್ತಾನ, ಘಟಕ್ ಸಿಂಗ್ ಮೆಸೇಜ್ ಬಂದ ತಕ್ಷಣ ಓದೋದು, ಸ್ಟ್ರೈಟ್ ಅದನ್ನ ಫಾರ್ವರ್ಡ್ ಮಾಡೋದು ಘಟಕ್ ಸಿಂಗ್ ಫೋಲ್ಡರ್ಗೆ. ನನಗೆ ತುಂಬಾ ಬೇಜಾರಾಗಿದ್ದು ಯಾವಾಗಪ್ಪ ಅಂದ್ರೆ ಈ ಕಾರ್ಬನ್ K12 ಸ್ಟಾರ್ ಅಂತ ಹೇಳ್ಕೊಂಡು ಆಂಡ್ರಾಯ್ಡ್ ಫೋನ್ ತಗೊಂಡಿದ್ದೆ. 4,000 ರೂಪಾಯಿ ಕೊಟ್ಟು 512 MB ರ್ಯಾಮ್ ಮತ್ತೆ 4 GB ಆಂಡ್ರಾಯ್ಡ್ ಫೋನ್. ಅದು ಇಂಟರ್ನಲ್ ಮೆಮೊರಿ ಚೆನ್ನಾಗಿತ್ತು. ಅದು ಹೆಂಗೋ ಕಷ್ಟ ಪಟ್ಕೊಂಡು ಕಲ್ತಿದ್ದೆ. ಅದು ಒಂದ್ 2 ದಿನದಲ್ಲೇ ನನಗೆ ಈಸಿ ಅನ್ಸ್ಬಿಡ್ತು, ಮತ್ತೆ ಚೆನ್ನಾಗಾಯ್ತು. ಅದು ಬಾತ್ರೂಮ್ ಒಳಗಡೆ ಬಿದ್ಬಿಡ್ತು, ಫುಲ್ಲು ಫೋನ್ ಎಲ್ಲ ಬಿಸಿಯಾಗಿ ಯಪ್ಪ ಹಾಳಾಗೋಯ್ತು. ಬಹಳ ಬೇಜಾರಾಗೋಯ್ತು ನನಗಂತದ್ದು. ಮುಸ್ತಾಕ್ ವಿಷಯದಲ್ಲಿ ಇನ್ನೊಂದು, ಮುಸ್ತಾಕ್ಗೆ ನಿನ್ ನೆನಪಿದೆಯೋ ಗೊತ್ತಿಲ್ಲ, ಮುಸ್ತಾಕ್ ಹತ್ರ ಒಂದು ಮೈಕ್ರೋಮ್ಯಾಕ್ಸ್ ಫೋನ್ ಇತ್ತು. ಅದು ಹೇಗೆ ಅಂದ್ರೆ ಅದು ಬೇರೆ ಡೇಸಿ ಪ್ಲೇಯರ್ ಇಂದ ನಾವು ಸಾಮಾನ್ಯವಾಗಿ ಚಾರ್ಜ್ ಇಲ್ದೇ ಇದ್ದಾಗ ಡೇಸಿ ಪ್ಲೇಯರ್ ಹಾಕಿ ಚಾರ್ಜ್ ಮಾಡ್ಕೋತಿದ್ವಿ ನಮ್ಮ ಮೊಬೈಲ್ ನ. ಆದ್ರೆ ಆ ಮೊಬೈಲ್ ನ ಡೇಸಿ ಪ್ಲೇಯರ್ ಕನೆಕ್ಟ್ ಮಾಡಿದ್ರೆ ಡೇಸಿ ಪ್ಲೇಯರ್ ಚಾರ್ಜ್ ಆಗ್ತಿತ್ತು ಆ ಮೊಬೈಲ್ ಇಂದ. ರಿವರ್ಸ್ ಚಾರ್ಜಿಂಗ್ ಟೆಕ್ನಾಲಜಿ ಅದು ಮೂರ್ ದಿನ 4 ದಿನ ಬರೋದು ಆ ಚಾರ್ಜ್ ಬೇರೆ ಮುಸ್ತಾಕ್ ಮೊಬೈಲ್. ಆದ್ರೂ ಕೂಡ ಬರ್ತಾ ಇರ್ತಿದೆ. ಅರೆ ಆಗ ಹೊಸದಾಗಿ ಆಂಡ್ರಾಯ್ಡ್ ತಗೊಂಡಾಗ ಸ್ವೈಪ್ ಮಾಡಿದ್ರೆ ಒಳ್ಳೆ ಕಾಟ್ ಅಲ್ಲಾಡತರ ಎಲ್ಲ ಸ್ವೈಪ್ ಮಾಡೋರೆಲ್ಲ ಇದ್ರು. ಕಾಟಲ್ಲಿ ಕೂತ್ಕೊಂಡಿಗೆ ಸ್ವೈಪ್ ಮಾಡಿದ್ರೆ ಕಾಟ ಅಲ್ಲಾಡ್ತಿತ್ತು. ಅಲ್ಲ ಅದು ನಮ್ಮ ಆತರ ಕಾಮಿಡಿಗಳು ಶೇರ್ ಮಾಡ್ಬೋದು ನಾವು. ತುಂಬಾ ಕಾಮಿಡಿಗಳಿದಾವೆ. ಇನ್ನೊಂದು ಶೇರ್ ಮಾಡ್ತೀನಿ ನಾನು. ನಾನು ಮೊಬೈಲ್ ತಗೊಳಕ್ಕಿಂತ ಮುಂಚೆ ಆದಂತ ಒಂದು ಇನ್ಸಿಡೆಂಟ್. ಈ ಮೊಬೈಲ್ ಅಂದ್ರೆ ತುಂಬಾ ಒಂಥರ ಯಾಕೋ ಹೊಡಿತಾ ಇದೆ. ಕರೆಕ್ಟ್ ಆಗಿದೆ ಈಗ. ಈಗ ಮಾತಾಡು. ಈ ಮೊಬೈಲ್ ನಾನು ಫೋನ್ ತಗೊಳಕ್ಕಿಂತ ಮುಂಚೆ ಅಂದ್ರೆ ನಾನ್ ತಗೊಳಕ್ಕಿಂತ ಮುಂಚೆ ಆದಂತ ಒಂದಿದು, ನಾವು 10th ಆಗಿ ಹಾಸ್ಟೆಲ್ಗೆ ಅಂದ್ರೆ ಮನೆಗೆ ಹೋಗುವಾಗ ಈ ನಮ್ಗೆ ಈ ಸಿಂಗರ್ಸ್ ಇದೆಲ್ಲ ತುಂಬಾ ಅಂದ್ರೆ ಸಿಂಗರ್ಸ್ ಕಂಡಿಡಿಯೋದು, ಈ ಹಾಡು ಕೇಳುವಾಗ ತುಂಬಾ ಇಂಟ್ರೆಸ್ಟ್. ಈ ಸೋನು ನಿಗಮ್ ಅಂದ್ರೆ ನಂಗೆ ತುಂಬಾ ಫೇವರೇಟ್, ಘಟಕ್ ಸಿಂಗ್, ಉದಿತ್ ನಾರಾಯಣ್ ಇದೆಲ್ಲ ಫೇವರೇಟ್. ಅದೆಲ್ಲ ಅವಾಗ ಸ್ಕೂಲಲ್ಲಿ ಇರುವಾಗ್ಲಿಂದಲ್ಲ ಹಂಗೆ. ಸೋನು ನಿಗಮ್ ನಂಬರ್ ಸಿಗ್ಬೇಕು ನಂಗೆ ಅಂತೇನೋ ಈ ತರ ಮಾತಾಡ್ತಿರುವಾಗ ನನ್ನ ಹತ್ರ ಇದೆ ತಗೋ ಅಂತ ಘಟಕ್ ಸಿಂಗ್ ಕೊಟ್ಟಿದ್ದ. ಸೋನು ನಿಗಮ್ ನಂಬರ್ ಸಿಕ್ತು, ನನಗಿನ್ನು ಮನೆಗೆ ಹೋಗಿ ಕಾಲ್ ಮಾಡ್ಬೇಕು ಅಂತೆಲ್ಲ ಇಟ್ಕೊಂಡಿದ್ದೆ ನಂಬರು. ಮನೆಗೆ ಹೋಗಿ ನಮ್ಮ ಅಕ್ಕನ ಮೊಬೈಲ್ ಇಂದ, ಅಕ್ಕನ ಹತ್ರ ಮೋಟ್ರೋಲಾ ಮೊಬೈಲ್ ಇತ್ತು ಹಳೇದು. ಅದು ಬೇರೆ ಆ ಮೊಬೈಲ್ ಹೇಗೆ ಅಂದ್ರೆ ತುಂಬಾ ಹಳೆ ಫೋನು, ಚಾರ್ಜ್ ಹಾಕಿ ಒನ್ ಟೈಮ್ ಚಾರ್ಜ್ ಹಾಕಿದ್ರೆ ಯಾರು ಮುಟ್ಟಬಾರ್ದು, ಮುಟ್ಟಿದ್ರೆ ಚಾರ್ಜ್ ಆಗಲ್ಲ, ಲೂಸ್ ಕನೆಕ್ಷನ್ ಅದು. ಆದ್ರೂ ಅಕ್ಕ ಬೈತಾರೆ, ಅಕ್ಕ ಇಲ್ದಿರೋ ಟೈಮ್ ಅಲ್ಲಿ ಹೋಗುದು, ಮೊಬೈಲ್ ತೆಗಿಯೋದು, ಕಾಲ್ ಮಾಡೋದು ಆ ನಂಬರ್ಗೆ, ಘಟಕ್ ಸಿಂಗ್ ಕೊಟ್ಟಂತ ನಂಬರ್ಗೆ. ಅದು ಸ್ವಿಚ್ ಆಫ್ ಬರುತ್ತೆ. ಸುಮಾರು ಸತಿ ಮಾಡುದು, ಅದು ಸ್ವಿಚ್ ಆಫ್ ಬರುತ್ತೆ. ಈ ಸೋನು ನಿಗಮ್ ಕಾಲ್ ಬೇರೆ ಸ್ವಿಚ್ ಆಫ್ ಮಾಡಿ ಇಟ್ಟವನೆ ಅಂತೂ ಅನ್ಕೊಂಡೆ. ಹಂಗೆ ಕೊನೆಗೆ 2 ತಿಂಗಳು ರಜೆ ಆದ ನಂತರವರೆಗೂ ಅದು ಸ್ವಿಚ್ ಆನ್ ಆಗಿರ್ಲಿಲ್ಲ. ಒಂದಿನ ಅದ್ ಹೆಂಗೋ ಕೊನೆಗೆ ಗೊತ್ತಾಯ್ತು ಆ ನಂಬರ್ ಸೋನು ನಿಗಮ್ದಲ್ಲ, ನಮ್ ಸ್ಕೂಲಲ್ಲೇ ಇದ್ದಂತ ಅವ್ರ ನಂಬರ್ ಕೊಟ್ಟಿದ್ದು ಸೋನು ನಿಗಮ್ ನಂಬರ್ ಅಂತ. ಯಾರ ನಂಬರ್ ಅಂತ ಹೇಳಿದ್ಯಾ ನೀನು? ಅದು ಇಲ್ಲಿ ಕೇಳಿಸ್ಲಿಲ್ಲ. ರೂಪಮ್ ನಾಥ್ ಸರ್ ಅಂತ ಒಬ್ರು ಇದ್ರು ನಮ್ ಸ್ಕೂಲಲ್ಲಿ ಟೀಚರು, ಸೈನ್ಸ್ ಟೀಚರ್. ಆ ಸೈನ್ಸ್ ಟೀಚರ್ ನಂಬರ್ ಕೊಟ್ಟು ಇದು ಸೋನು ನಿಗಮ್ ನಂಬರ್ ಅಂತ ಘಟಕ್ ಸಿಂಗ್ ಕೊಟ್ಟಿದ್ದ. ಘಟಕ್ ಯಾಕೋ
ಸೊ ನಮ್ಮ ಅದೆಲ್ಲ ಹತ್ರ prank ಈ ಅದೆಲ್ಲ. ₹1 ಕಾಯಿನ್ ಹಾಕೊಂಡು ಮಾತಾಡೋದಿತ್ತಲ್ಲ. ಆದ್ರೂ ಇವನು ಹೇಳಿದ್ ಚೆನ್ನಾಗಿತ್ತು. ಒಂದ್ಕಣ ₹1 ಕಾಯಿನ್ ಹಾಕೊಂಡು ಮಾತಾಡೋದ್ರಲ್ಲಿ ಒಂದು ಮಜಾ ಹೆಂಗಿರ್ತಿತ್ತು ಅಂದ್ರೆ 161 ಒತ್ಬಿಟ್ಟು ಅದು ಮೊದ್ಲಿಂದಲೂ ಇತ್ತು. ರಿಸೀವರ್ 161 174 ಹ್ಮ್ ಅದು ರಿಸೀವರ್ ಇಟ್ಬಿಟ್ರೆ ಇದು ಫೋನ್ ಬರ್ತಿತ್ತು. ಆಗ ಚೆಲುವರಾಜ್ಗೆ ಈ ಸೈಯದ್ ಕಿರ್ಮಾನ್ ಇದು ನಂಬರ್ ಸಿಕ್ಕಿತ್ತು. ಓ ಹೌದಾ? ಸೈಯದ್ ಕಿರ್ಮಾನಿಗೆ ಫೋನ್ ಮಾಡ್ತಿದ್ದ ₹1 ಕಾಯಿನ್ ಅಲ್ಲಿ ಮಾತಾಡ್ತಿದ್ ನಾನು. ಒಂದ್ಸತಿ ಏನೋ ಮಾತಾಡಿದ್ರು, ಆಮೇಲೆ ಅದ್ ಯಾರೋ ಬೇರೆಯವ್ರು ರಿಸೀವ್ ಮಾಡಿದ್ರು. ಓ ಅವ್ರು ಆಕ್ಚುಲಿ ಡೈರೆಕ್ಟ್ ಆಗಿ ಸಿಕ್ಕಿದ್ದವರು ಅಲ್ಲಿ ಯಾವ್ದೋ ಫಂಕ್ಷನ್ ಅಲ್ಲಿ. ಘಟಕ್ಕೆ ಇನ್ನೊಂದು 175 ಅಂತ ಏನೋ ಒಂದು ನಂಬರ್ ಇತ್ತು, ಅದ ಕಾಲ್ ಮಾಡಿದ್ರೆ ಟೈಮ್ ಹೇಳ್ತಾ ಇತ್ತು. ಅದು 174 174 175. ಘಟಕ್ ಟೈಮ್ 6 ಗಂಟೆ ಆಗಿದೆ, ಇನ್ನೇನು ಎಂಡ್ ಮಾಡೋಣ? ಹೋಗೋರು ಹೋಗ್ತಾ ಇರ್ತಾರೆ. ಯಾರ್ಯಾರು ಇರ್ತಾರೋ ಎಷ್ಟೊತ್ತಾಗತ್ತೋ ಅಷ್ಟೊತ್ತಿರ್ಬೋದು ಅಷ್ಟೇ. ಹೆಂಗಿದ್ರು ಇದೇನ್ ಓಪನ್ ಅಲ್ವಾ, ಯಾರಾದ್ರೂ ಯಾವಾಗಾದ್ರೂ ಇದ್ ಮಾಡ್ಕೊಂಡು ಮಾತಾಡ್ಬೋದು. ಆಮೇಲೆ ನಾವು ಹೊಸ ಹೊಸ ಹಾಡುಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಯಾವ್ಯಾವ ವೆಬ್ಸೈಟ್ ಇದೆ ಅಂತ ಇದ್ರ ಬಗ್ಗೆನು ಗಂಟೆಗಟ್ಲೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ವೆಬ್ಸೈಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ yaya.movie ಮತ್ತೆ youtube.com ಇದೆಲ್ಲ ಸಖತ್ತಾಗಿತ್ತು ಆಗೆಲ್ಲ ನಿಜವಾಗ್ಲೂ. ಆಗ ಇಂಪಾರ್ಟೆಂಟ್ ಮೂರ್ ಇತ್ತು. ಒಂದು ಈ sensaongs.com ಅದೇ ತರದ ಫೀಲಿಂಗ್ ಫೋನ್ ಯಾರೋ ಮುಸ್ತಾಕ್ ಏನ್ ಕಿಣಿ. ಆಗ ಈ sensaongs.com, ಆಮೇಲೆ 123music.com ಮತ್ತೊಂದು songs.pk, ಇದು ಮೂರು ತುಂಬಾ ಇಂಪಾರ್ಟೆಂಟ್ ಆಗಿ ಇದು ಈ ಮೂರಲ್ಲೇ ಇದು ಕನ್ನಡ ಮತ್ತೆ ಹಿಂದಿ ಸಾಂಗ್ಸ್ ಎಲ್ಲ ಫಟಾಫಟ್ ಅಂತ ರಿಲೀಸ್ ಎಲ್ಲ ಆಗ್ತಿತ್ತು. ಇದ್ರಲ್ಲಿ ನಾನ್ E63 ತಗೊಂಡಾಗ ಒಂದಿನ ಮಧ್ಯಾಹ್ನ ಆಗಿನ್ನೂ ಇಂಟರ್ನೆಟ್ ಅಂದ್ರೆ ಅದನ್ನ ಹೆಂಗೆ ಯೂಸ್ ಮಾಡೋದಂತೆಲ್ಲ ಫೋನಲ್ಲೇ ಕಲಿತಾ ಇದ್ದೆ. ಆಗಿನ್ನು ಕೂಲ್ ಫಿಲ್ಮ್ದು ಹಾಡುಗಳು ಬಂದಿದ್ದು. ಕೂಲ್ ಫಿಲ್ಮ್ ಇನ್ನು ರಿಲೀಸ್ ಆಗಿರ್ಲಿಲ್ಲ. ಅದ್ರದ್ದು 320 kbps ಟೈಟಲ್ ಟ್ರ್ಯಾಕ್ ಇದೆಯಲ್ಲ, ಅದು ಡೌನ್ಲೋಡ್ ಆಗ್ಬಿಡ್ತು. ಆ ಡೌನ್ಲೋಡ್ ಆಗಿದ್ ಎಂತ ಖುಷಿ ಅಂದ್ರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ ನಾನು ನಮ್ಮನೆಗೆ ಯಾರು ಬಂದ್ರು ಅಂತ ಹೇಳ್ಕೊಳ್ತಿದ್ದೆ ಆ ಟೈಮಲ್ಲಿ. ಆಮೇಲೆ ನಾನು ಈ ರಾಕಂ ಸ್ಕೂಲ್ ಇದ್ದಾಗ ದೇವನಹಳ್ಳಿಲಿ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಿ. ಘಟಕಗೆ ಸ್ವಲ್ಪ ಫ್ರೀ ಇರ್ತಿತ್ತು. ಅವನಿಗೆ ಲೈಬ್ರರಿ ಮತ್ತೆ ಈ ಕಂಪ್ಯೂಟರ್ ಲ್ಯಾಬ್ ಅಲ್ಲೆಲ್ಲ ಇರಕ್ ಬಿಟ್ಟಿದ್ರು. ಅವನು ಅಲ್ಲಿ ಯಾರ್ಯಾರ್ದು ಲೇಬರ್ಸ್ದು ವರ್ಕರ್ಸ್ ಎಲ್ಲ ಈಸ್ಕೊಂಡು ಮೊಬೈಲ್ ಏನೇನೋ ಕೇಳ್ತಿದ್ದ. ಅದ್ ಕೇಳ್ಕೊಂಡು ಸಾಯಂಕಾಲ ಅವ್ನ್ ಸಿಕ್ಕದ್ಮೇಲೆ ನಾವ್ ಅದೇ ಕೇಳ್ತಿದ್ದು, ಇವತ್ತು ಯಾವಾಡು ಹಾಕಿದ್ರು ಅದ್ರಲ್ಲಿ. ಹೋಗಿ ಕೇಳೋದು, ಆ ಕೇಳೋದ್ರಲ್ಲಿ ಒಂಥರ ಖುಷಿ. ಅವಾಗ ಇವತ್ತು ಯಾವ್ದಿತ್ತು ಹಾಡು, ಇವತ್ತು ಯಾವ ಹಾಡು ಚೇಂಜ್ ಮಾಡ್ಕೊಂಡಿದ್ರು. ಓಕೆ, ಮತ್ತೆ yaya.mobi ಅಂತ ಒಂದು E5 ಒಂದು ವೆಬ್ಸೈಟ್ ಇತ್ತು. ಇದು ಸಾಂಗ್ಸ್ ಮೂವಿ ಡೌನ್ಲೋಡ್ ಮಾಡಕ್ಕೆ. ಅದ್ರಲ್ಲಿ ಒಂದಷ್ಟು kuttiweb.com ಅಂತ ಒಂದಿತ್ತು. ಸಾಂಗ್ಸ್ಗೆ ಸಾಂಗ್ ಅದಲ್ವಾ ಕಟ್ಟಿವೆಬ್, ಈಗಲೂ ಇದೆ ಅನ್ಸುತ್ತೆ ಅದಿಲ್ಲ. ಬಟ್ ಅಷ್ಟು ಸ್ವಲ್ಪ ಆಡ್ಸ್ ಎಲ್ಲ ಬರುತ್ತೆ ನೋಡಿಲ್ಲ, ಈಗ ಬಹಳ ದಿನ ಆಯ್ತು. ಇದೆ ಬಟ್ ಆಡ್ಸ್ ಬರುತ್ತೆ ಮಧ್ಯದಲ್ಲಿ ಕ್ರೋಮಲ್ಲೆಲ್ಲ. ಆಮೇಲೆ ಹೇಳು. ನೀನ್ ಅದೇ ಶಿವ ಸರ್ ಹತ್ರ ಕಾಪಿ ಮಾಡ್ಕೊಂತ ಇದ್ದೆ ಅಂದಲ್ಲ, ಅದೆಲ್ಲ ನನಗೆ ನೆನಪಾಗದಂದ್ರೆ ಈ ಜಾಕಿ ಹಾಡುಗಳು, ಈ ಪಂಚರಂಗಿ, ಆಮೇಲೆ ಇದು ಯಾವ್ದು ಪೃಥ್ವಿ ಯಾರೋ ಅಂತ ಆಗ್ಲಿಂದ ಇದಾರೆ, ಅವ್ರು ಮಾತಾಡಿದ್ರೆ ಇಲ್ವಾ ಗೊತ್ತಿಲ್ಲ. ಆ ಟೈಮಲ್ಲಿ ಏನು ಅಂದ್ರೆ ಈ 3GB ಫಾರ್ಮ್ಯಾಟ್ ತುಂಬಾ ಪಾಪ್ಯುಲರ್ ಆಗಿತ್ತು. ಈ ಒಂದು 2GB ಕಾರ್ಡ್ ಇದ್ ಬಿಟ್ರದ್ರಲ್ಲಿ ಸುಮಾರು ಫಿಲ್ಮ್ ಇರೋದೊಂದು 50-60 ಫಿಲ್ಮ್ ಅಂತೂ ಹಾಕ್ಬೋದಿತ್ತು ಅದ್ರಲ್ಲಿ. ಅದು ಲೋ ಕ್ವಾಲಿಟಿ ಆಗಿದ್ರು ಕೂಡ ತುಂಬಾ ಫಿಲ್ಮ್ ಇರ್ತಿತ್ತು ಅದ್ರೊಳಗೆ. ಯಾವ್ಯಾವ್ದು ಹಾಕಿ ನೋಡಿದ್ನೆ ನೋಡಿ 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 ಒಟ್ಟೇನಂದ್ರೆ ಫಿಲ್ಮ್ ನೋಡ್ಬೇಕಷ್ಟೇ.
ಅದ- ಅಲ್ಲೊಬ್ರು ಹೌದೌದು. ನಾವು ಹಾಸ್ಟೆಲ್ ಇರ್ಬೇಕಾದ್ರೆ ಅಲ್ಲೊಬ್ರು ಒಂದು ಮೊಬೈಲ್ ಅಂಗಡಿಯವರು ಅಯೂಬ್ ಬೇಗ್ ಅಂತ ಒಬ್ರು ಅಂಕಲ್ ಇದ್ರು. ಅವರು ನಮ್ಗೆಲ್ಲ ಫ್ರೀಯಾಗಿ ಫಿಲ್ಮ್ ಹಾಕಿ ಕೊಡ್ತಿದ್ರು. ಇದು ಫಿಲ್ಮು ಮತ್ತೆ ಹಾಡುಗಳು. ಹೌದೌದು, ಮುಂಚೆ ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕಿತ್ತು ನಿಂಗೊಂದು ಹಾಡು. ಹಾ ನಿಂಗೊಂದು ನೆನ್ಪಿದೆಯೋ ಇಲ್ಲೋ ಗೊತ್ತಿಲ್ಲ. ಒಂದು ಅವ್ರು ನಾವ್ ಅಂಗಡಿಗೆ ಹೋದ ತಕ್ಷಣ ಏನ್ ಹೇಳಿ ಅನ್ನೋರು ಏ ಒಬ್ರು. ಹೌದು ಇದು ಅವ್ರು ಈಗ್ಲೂ ಇದಾರಲ್ಲ ಇದು ಮಂಜುನಾಥ್ ಅಂತ ಅವ್ರ ಹೆಸರು. ನೆನ್ಪಿದ್ಯಾ? ನ್ಯೂಟನ್ ಅಲ್ಲಿ ಇದು ಮೆಡಿಕಲ್ ಪಕ್ಕ. ಹೌದೌದೌದು, ಜ್ಞಾಪಕ ಇದೆಯಪ್ಪ. ಏನ್ ಹೇಳಿ ಅನ್ನೋರು. ಹೋಗ್ತಿದ್ದ 10 ರೂಪಾಯಿ ರೀಚಾರ್ಜ್ ಮಾಡಕ್ ಅವಾಗ. ಆಕ್ಚುಲಿ ಅದಾದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಮೊನ್ನೆ ಹೊತ್ತು ಹೋದಾಗ ಅವರು ಏನ್ ಹೇಳಿ ಅಂತ ಅನ್ಲಿಲ್ಲಲ್ಲ. ಆಗ ನನ್ ಮನ್ಸಲ್ಲಿ ಅನ್ಕೊಂಡೆ, ಇತ್ತೀಚಿಗೆ ನೀವು ಏನ್ ಹೇಳಿ ಅಂತ ಇಲ್ವಾ ಅಂತ ಮನ್ಸಲ್ಲಿ ಅನ್ಕೊಂಡೆ, ಕೇಳಲಿಲ್ಲ. ಅನ್ಸ್ತು ಅದ್ನ ಅನ್ಕೊಂಡೆ ನನ್ ಮನ್ಸಲ್ಲೇ. ಆ ಟ್ಯೂನ್ ಬಂತಂದ್ರೆ ಸಾಕು, ಇದ್ದಾರೆ ಇವರು ಅಂತ ಗೊತ್ತಾಗೋದು. ಸರಿ, ನಾನು ಲೀವ್ ಆಗ್ತೀನಿ. ನಂಗೆ 6:30ಗೆ ಬೇರೆ ಒಂದು ಕೆಲಸ ಇದೆ. ಹಾ ಓಕೆ, ಇನ್ನೇನು ಮಾಡೋಣ ಅನ್ಸುತ್ತೆ. ಒಟ್ಟು ಇವತ್ತು ತುಂಬಾ ಮನ್ಸು ರಿಲ್ಯಾಕ್ಸ್ ಆಯ್ತು, ಒಂಥರ ಎಲ್ಲ ಹಳೆ ಸ್ಟೋರಿಗಳೆಲ್ಲ ಮಾತಾಡಿ. ಹೌದೌದು, ನಮ್ಮ ಕನ್ನಡ ತಂತ್ರಾಂಶದ ಫಸ್ಟ್ ಕ್ಲಬ್ ಹೌಸ್ ಇವೆಂಟ್ ತುಂಬಾ ಚೆನ್ನಾಗೇ ಇತ್ತು. ತುಂಬಾ ಜನ ಶೇರ್ ಮಾಡ್ಕೊಂಡ್ರು ಅವರ ಅನಿಸಿಕೆಗಳನ್ನೆಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಕೇಳುಗರಿಗೆ ನೋಡೋಣ ಮುಂದೆ ಇನ್ನು ಇದೇ ತರ ಮಾಡಕ್ ಟ್ರೈ ಮಾಡೋಣ. ಒಂದೊಂದು ಇವೆಂಟ್ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆತರ ಭಾನುವಾರ. ಹೌದೌದು, ಮಾಡ್ಬೇಕು. ಯಾಕೆಂದ್ರೆ ಮುಂಚೆ ಇದು ಕ್ಲಬ್ ಹೌಸ್ ಒಂಥರ ಚೆನ್ನಾಗಿದೆ. ಒಂದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾವ ರೀತಿ ಹೋಗುತ್ತೆ ಅಂದ್ರೆ, ಒಂದ್ 5 ನಿಮಿಷ ಹಿಂಗ್ ಕುತ್ಕೊಂಡು ಓಪನ್ ಮಾಡಿದ್ರೆ ಒಂದ್ 2 ನಿಮಿಷ ಬರೋಣ ಅಂತ ಹೋಗಿರ್ತೀವಿ. ಬಟ್ ಅದು ಅಲ್ಲಿ ಕುತ್ಮೇಲೆ ಅದು ಆಲ್ರೆಡಿ 1 ಅವರ್ 2 ಅವರ್ 3 ಅವರ್ ಆಗ್ಬಿಟ್ಟಿರುತ್ತೆ. ಹೌದೌದು. ಓಕೆ, ಎಂಡ್ ಮಾಡೋಣ. ಬಾಯ್ 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 ಎಲ್ರಿಗೂ. ಎಂಡ್ ಮಾಡಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.